ನಾನು ಅಲ್ಲಿ ENT ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಿ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದಲ್ಲ, ಸೇಮ್ ಅದೇ ಯೂನಿಟ್ ಹತ್ರ ನಾನು ಹೋಗಿ ವಾಚ್ಮನ್ ಆಗಿ ಡ್ಯೂಟಿ ಹಾಕಿದ್ರು ನನಗೆ. ಈ ದಿನ 3 ಗಂಟೆ 4 ಗಂಟೆ ನಾನು ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡ್ತಾ ಇದ್ದೆ ಪಿರಮಿಡ್ ಅಲ್ಲಿ. ರಾತ್ರಿ ಪಿರಮಿಡ್ ಅಲ್ಲೇ ಮಲಗ್ತಾ ಇದ್ದೆ. ಸಂಡೇ ಬಂದ್ರೆ, ಪ್ರತಿ ಸಂಡೇ ಬಂದಾಗ ನಾನು 12 ಅವರ್ಸ್ ಮಾಡ್ತಾ ಇದ್ದೆ ಮೆಡಿಟೇಷನ್. ಬೆಳಗ್ಗೆ 6 ಗಂಟೆ ಕೂತ್ಕೊಂಡ್ರೆ ಸಂಜೆ 6 ಗಂಟೆಗೆ ಹೇಳೋದು. ಮತ್ತೆ ಈ ತರ ಮಾಡ್ತಾ ಇದ್ದಾಗ ಫಸ್ಟ್ ಸೆಮಿಸ್ಟರ್ ನನಗೆ ರಿಸಲ್ಟ್ ಬಂತು ಡಿಪ್ಲೊಮಾ ಅಲ್ಲಿ. ನನಗೆ ಫಸ್ಟ್ ಸೆಮಿಸ್ಟರ್ ಡಿಸ್ಟ್ರಿಕ್ಟ್ ಟಾಪರ್ ಬಂತು ನನಗೆ. ಎವ್ರಿ ಡೇ ಪ್ರತಿದಿನ 3 ಗಂಟೆ ಧ್ಯಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 25 ವರ್ಷದಿಂದ ಇರುವಂತಹ ಒಂದು ಮೈಗ್ರೇನು 3 ತಿಂಗಳಲ್ಲಿ ಅವ್ರಿಗೆ ಕಂಪ್ಲೀಟ್ ಆಗಿ ವಾಸಿ ಆಯ್ತು. ನನಗೆ ಇನ್ನೂ ಒಂದು ರಿಸಲ್ಟ್ ನೋಡಿದೆ, ಧ್ಯಾನದಿಂದ ಸಂಪೂರ್ಣ ಆರೋಗ್ಯ ಬರುತ್ತೆ ಅಂತ ಗೊತ್ತಾಯ್ತು. ಆ ತರ ಒಂದು ಬ್ಲಾಕ್ ಒಂದು ದಾರ ಪತ್ರಿ ಸರ್ ಅವ್ರಿಗೆ ಇಲ್ಲಿ ಕಟ್ಟಿತ್ತು. ಅದರಲ್ಲಿ ಕಟ್ಟಿದಾಗ ಒಂದು 2-3 ಗಂಟೆ ಹೋಗಿತ್ತಿಲ್ಲಿ ಸ್ವಲ್ಪ ಲೂಸ್ ಆಗ್ತಾ ಇತ್ತು ದಾರ. ಪತ್ರಿಜಿ ಅವ್ರಿಗೆ ಕೈ ತೋರಿಸ್ಬಿಟ್ಟು ಇದನ್ನ ಗಂಟು ಹಾಕು ಅಂತ ಹೇಳ್ತಿದ್ರು. ನಾನು ಗಟ್ಟಿಯಾಗಿ ಅದನ್ನ ಗಂಟು ಹಾಕ್ತಾ ಹೋಗ್ತಾ ಇದೆ, ಲೂಸ್ ಆಗಿದೆ ಅಂತ. ಅವಾಗ ಅಲ್ಲಿ ಏನ್ ಸಂದೇಶ ಬಂತು ಅಂದ್ರೆ, ಪ್ರತಿಯೊಬ್ಬರು ನಮ್ಮ PSSM ಸಂಸ್ಥೆಯನ್ನ ಗಟ್ಟಿಯಾಗಿ ಇಡ್ಲಿಕ್ಕೆ ಪ್ರತಿಯೊಬ್ಬರು ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಮೆಡಿಟೇಷನ್ ಚಾನಲ್ ಬಾಗಲಕೋಟೆ ವತಿಯಿಂದ ನಿಮ್ಮೆಲ್ಲರಿಗೂ ಈ ಒಂದು ಆತ್ಮ ಸಂಭಾಷಣೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಇವತ್ತು ನಾವು ಆತ್ಮ ಸಂಭಾಷಣೆಯಲ್ಲಿ ಸತ್ಯದ ಅನ್ವೇಷಣೆಯಲ್ಲಿ 24 ವರ್ಷಗಳಿಂದ ಇದ್ದು PMCಯ ಆಧಾರ ಸ್ತಂಭವಾಗಿ PMC ಕನ್ನಡ ವಾಹಿನಿಯಲ್ಲಿ ಹಲವಾರು ಡಾಕ್ಯುಮೆಂಟರಿಗಳನ್ನ ತಮ್ಮ ಉತ್ತಮ ಧ್ವನಿಯಲ್ಲಿ ಕೊಡ್ತಾ 100 ಪಿರಮಿಡ್ ಮಾಸ್ಟರ್ಗಳನ್ನ PMCಯಲ್ಲಿ ಅವರ ಸೋಲ್ ಟಾಕ್ ಶೋನಲ್ಲಿ ಪರಿಚಯಿಸ್ತಾ ಅದ್ಭುತವಾಗಿ ಸೇವೆಗೈಯುತ್ತಿರುವ ಮಾಸ್ಟರ್ ಆಗಿರುವಂತಹ ರಾಮು ಸರ್ ಅವರ ಆಧ್ಯಾತ್ಮಿಕ ಪಯಣವನ್ನ ನಾವಿವತ್ತು ಆತ್ಮದ ಸಂಭಾಷಣೆಯಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಅವರನ್ನ ಈ ಒಂದು PMC ಬಾಗಲಕೋಟೆ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ. ರಾಮು ಸರ್, ತಮಗೆ PMC ಬಾಗಲಕೋಟೆ ವತಿಯಿಂದ, ನಮ್ಮ ಎಲ್ಲ ಆತ್ಮ ಬಂಧುಗಳ ವತಿಯಿಂದ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮ್ಮೆಲ್ಲರಿಗೆ ಸ್ಫೂರ್ತಿ ಆಗೋದಕ್ಕಾಗಿ ತಮ್ಮ 24 ವರ್ಷಗಳ ಈ ಒಂದು ಆಧ್ಯಾತ್ಮಿಕ ಪಯಣ ಎಲ್ಲಿಂದ ಆರಂಭವಾಯಿತು, ತಮ್ಮ ಬಾಲ್ಯ ಹೇಗಿತ್ತು, ಧ್ಯಾನದ ಪರಿಚಯ ಹೇಗಾಯ್ತು, ನಮ್ಮೊಂದಿಗೆ ಹಂಚಿಕೋಬೇಕಾಗಿ ವಿನಂತಿ ಸರ್. ಥ್ಯಾಂಕ್ ಯು ಮೇಡಮ್. ಸೊ ಮೊಟ್ಟ ಮೊದಲನೇದಾಗಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ PMC ಬಾಗಲಕೋಟೆ ತಂಡಕ್ಕೆ ಲಲಿತಾ ನಾರಾಯಣ್ ಕಂದಗಲ್ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ರಾಮು ಅಂತ. ಕಳೆದ ಒಂದು 24 ವರ್ಷಗಳಿಂದ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಲ್ಲಿ ಧ್ಯಾನ ಸಾಧನೆ ಮಾಡ್ತಾ, ಈ ಧ್ಯಾನದಿಂದ ನಾನೇನ್ ಪಡೆದಿದ್ದೀನಿ ಅನುಭವ ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ ನನಗೆ ಇವತ್ತು. ನಾನು ಧ್ಯಾನಕ್ಕಿಂತ ಮೊದಲು ನನ್ನ ಜೀವನ ಹೆಂಗಿತ್ತಂದ್ರೆ ಒಂದು ಕತ್ತಲಿನ ಜೀವನ ಅಂತ ಹೇಳ್ಬಹುದು. ಕಂಪ್ಲೀಟ್ ನಮ್ಮ ಕುಟುಂಬ ಎಲ್ಲ ಮಾಂಸಾಹಾರಿ ಕುಟುಂಬ. ಚೆನ್ನಾಗಿ ತಿನ್ಬೇಕು, ಮಾಂಸ ತಿಂದ್ರೇನೆ ಫುಲ್ ಶಕ್ತಿಯೇ ಇರುತ್ತೆ, ಫುಲ್ ನಾವು ಸ್ಟ್ರಾಂಗ್ ಆಗಿರ್ತೀವಿ, ಮಾಂಸಾಹಾರ ತುಂಬಾ ಬಹಳ ಬಹಳ ಮುಖ್ಯ ಅಂತೇಳಿ ಆ ತರನು ಆ ಒಂದು ಮೈಂಡ್ ಸೆಟ್ ಅಲ್ಲಿ ಬೆಳೆದಿರುವಂತಹ ಒಂದು ಫ್ಯಾಮಿಲಿ ನಾವು. ಸೊ ತುಂಬಾ ಅಂದ್ರೆ ತುಂಬಾ ನಾನ್ ವೆಜ್ ತಿಂತಾ ಇದ್ವಿ, ಮೊಟ್ಟೆ, ನಾನ್ ವೆಜ್ ಎಲ್ಲಾನು ತಿಂತಾ ಇದ್ವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮನೆ ವಾತಾವರಣ ಹೆಂಗಿತ್ತು ಅಂದ್ರೆ, ಮನೇಲಿ ತುಂಬಾ ಜಗಳಗಳಾಗ್ತಾ ಇತ್ತು. ನನಗೂ ತುಂಬಾ ಅಂದ್ರೆ ಸಿಟ್ಟಿರ್ತಾ ಇತ್ತು. ಏನಾದ್ರೂ ಸ್ವಲ್ಪ, ಫಾರ್ ಎಕ್ಸಾಂಪಲ್ ನಮ್ಮ ಅಕ್ಕ ಅಥವಾ ನಮ್ಮ ಅಣ್ಣ ಯಾರಾದ್ರೂ ನಾವು TV ಚಾನಲ್ ರಿಮೋಟ್ ತಗೊಂಡಾಗ ಅವ್ರು ನನಗೆ ರಿಮೋಟ್ ಕೊಟ್ಟಿಲ್ಲ ಅಂದ್ರೆ ರಿಮೋಟ್ ತಗೊಂಡೇ ಹೊಡಿತಾ ಇದ್ದೆ ಅವ್ರಿಗೆ. ಅಥವಾ ಯಾರಾದ್ರೂ ಬೈದ್ರೆ ಅಥವಾ ಯಾರಾದ್ರೂ ಹರ್ಟ್ ಮಾಡಿದ್ರೆ, ಸೊ ತುಂಬಾ ಅದನ್ನೇ ಇಟ್ಕೊಂಡು ನೆನೆಸ್ಕೊಂಡು ಕೊರಗೋದಾಗ್ಲಿ ಅಥವಾ ಅವ್ರನ್ನ ಹೊಡೆಯೋದಾಗ್ಲಿ, ಈ ತರ ಇತ್ತು ನಂಗೆ. ಹೊರಗಡೆ ತೋರಿಸ್ತಿದ್ದಿಲ್ಲ ಸಿಟ್ಟು, ಬಟ್ ಒಳಗಡೆ ತುಂಬಾ ಅಂದ್ರೆ ತುಂಬಾ ಇರ್ತಿತ್ತು ಆ ಸಿಟ್ಟು. ಅಂತ ಒಂದು ಮನಸ್ತತ್ವ ಇತ್ತು. ಸೊ ಒಂದು ನಿರ್ದಿಷ್ಟವಾದ ಒಂದು ದಿಶೆ ಅನ್ನೋದಿದ್ದಿಲ್ಲ ಜೀವನಕ್ಕೆ. ಏನೋ ಎಲ್ಲರ ತರ ನಾವು ತಿನ್ಬೇಕು, ನಾವು ಒಂದು ಜಾಬ್ ಮಾಡ್ಬೇಕು, ಹೋಗ್ಬೇಕು, ಇದೇ ತರನೇ ಇತ್ತು. ಬಟ್ ಒಂದು ಆಸೆ ಮಾತ್ರ ನನಗೆ ತುಂಬಾ ಇತ್ತು. ಅಂದ್ರೆ ನಮ್ಮ ತಾಯಿಯವರು ಮೇ ಬಿ ಇದು ನಾನ್ ವೆಜ್ ತಿಂತಿರೋದ್ರಿಂದ ನನಗೆ ಗೊತ್ತಿಲ್ಲ ರೀಸನ್. 24 ವರ್ಷಗಳಿಂದ ನಾವು ತುಂಬಾ ಅಂದ್ರೆ ಬಿಫೋರ್ ಮೆಡಿಟೇಷನ್ ನಾನ್ ವೆಜ್ ತಿಂತಾ ಇರೋದ್ರಿಂದ ಮೋಸ್ಟ್ಲಿ ಅದಕ್ಕೆ ಗೊತ್ತಿಲ್ಲ. 25 ವರ್ಷಗಳಿಂದ ಅವರಿಗೆ ತುಂಬಾ ಮೈಗ್ರೇನ್ ತಲೆನೋವಿತ್ತು. ತುಂಬಾ ಅಂದ್ರೆ ತುಂಬಾ ಮೈಗ್ರೇನ್ ತಲೆನೋವು. ಅಂತಹ ಒಂದು ಮೈಗ್ರೇನ್ ತಲೆನೋವಿಂದ ಎಷ್ಟು ಅಂದ್ರೆ ಅವರು ಪ್ರತಿ ಒಂದು ಆಲ್ಟರ್ನೇಟ್ ದಿನ, ಅಂದ್ರೆ ಒಂದು ದಿನ ಬಿಟ್ಟು ಇನ್ನೊಂದು ದಿನ ನೈಟ್ ಟೈಮ್ ಅಲ್ಲಿ ಅವ್ರಿಗೆ ತಲೆನೋವು ಬಂದಾಗ ಅಳ್ತಾ ಕೂಡ್ತಿದ್ರು. ಅವರು ನಿದ್ದೆನೂ ಸರಿಯಾಗಿ ಬರ್ತಿದ್ದಿಲ್ಲ, ಅಷ್ಟು ತಲೆನೋವು ಇರ್ತಿತ್ತು. ಅವ್ರನ್ನ ನೋಡ್ಬಿಟ್ಟು ನನಗೆ, ಓಕೆ ನಾನು ಚೆನ್ನಾಗಿ ಓದ್ಕೋಬೇಕು, ಡಾಕ್ಟರ್ ಆಗ್ಬೇಕು,
ಕಷ್ಟಪಟ್ಟು ಹೆಂಗಾದ್ರೂ ಚೆನ್ನಾಗಿ ಓದಬೇಕು, ಮೆಡಿಸಿನ್ ಅಲ್ಲಿ ಒಂದು ರಿಸರ್ಚ್ ಫೀಲ್ಡ್ಗೆ ಹೋಗ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಬಳ್ಳಾರಿ ನಮ್ಮ ಊರು, ಸೊ ಪ್ರಾಪರು ಅಲ್ಲಿ ಬಳ್ಳಾರಿಯಲ್ಲಿ ಇರಬೇಕಾದ್ರೆ 10th ಸ್ಟ್ಯಾಂಡರ್ಡ್ ಅಥವಾ 8th ಸ್ಟ್ಯಾಂಡರ್ಡ್ ಅಲ್ಲೇ ನಾನು ಸ್ವಲ್ಪ ಬಳ್ಳಾರಿ ಆ ಕಾಲೇಜ್ಗೆಲ್ಲ ಹೋಗ್ತಾ ಇದ್ದೆ. ಯಾವತ್ತೋ ಒಂದಿನ ನಾನು ಮೆಡಿಕಲ್ ಕಾಲೇಜ್ ಬರಬೇಕು, ಒಂದು ಡಾಕ್ಟರ್ ಆಗಿ ಬರಬೇಕು, ಒಂದು ಒಳ್ಳೆ ENT ಸ್ಪೆಷಲಿಸ್ಟ್ ಆಗಬೇಕು ಅನ್ನೋ ಒಂದು ತುಂಬಾ ತುಂಬಾ ಆಸೆ ಇತ್ತು. ಬಟ್ ನನ್ನ ಜೀವನ ಹೆಂಗಿತ್ತು ಅಂದ್ರೆ ಮೇಡಮ್, ಎಷ್ಟು ಓದಿದ್ರೇನು ಏನೂ ನೆನಪಿರ್ತಿದ್ದಿಲ್ಲ. ಎಸ್ಪೆಷಲಿ ಮ್ಯಾಥಮೆಟಿಕ್ಸು, ಸೈನ್ಸು, ಇಂಗ್ಲಿಷ್, ಈ 3 ಸಬ್ಜೆಕ್ಟ್ಸ್ ಅಂದ್ರೆ ಆಲ್ಮೋಸ್ಟ್ ಯಾವತ್ತೂ ಫೇಲ್ ಮಾರ್ಕ್ಸೇ ಬರ್ತಾ ಇತ್ತು. ಎಷ್ಟು ಓದಿದ್ರೆ ನೆನಪಿರ್ತಿದ್ದಿಲ್ಲ. ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳು, ಇವನ್ ಅಪ್ಪ ಅಮ್ಮ ಎಲ್ಲರಿಗೂ ಈವನ್ ಫಿನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಇರ್ತಿತ್ತು. ಹಂಗೆ ಅದೇ ತರ ಒಂದು ಜೀವನ ನಡೀತಾ ಇತ್ತು. ಸೊ ನೀವು ಕೇಳಿದ್ರಿ ಧ್ಯಾನ ಹೆಂಗ್ ಪರಿಚಯ ಆಯ್ತು ಅಂತ. ಸೊ ನನಗೆ ಈ ತರ ಒಂದು ಜೀವನ ಪರಿಸ್ಥಿತಿ ಇದ್ದಾಗ ಎಷ್ಟು ಓದಿದ್ರೆ ನಾನು ನೆನಪಿರ್ತಿದ್ದಿಲ್ಲ. ಯಾವಾಗಲೂ ಲೋ ಕಾನ್ಫಿಡೆನ್ಸ್. 10 ಜನರ ಮುಂದೆ ಹೋಗಿ ಮಾತಾಡ್ಬೇಕಂದ್ರೆ ಒಂದು ಕಾನ್ಫಿಡೆನ್ಸ್ ಇರ್ತಾ ಇದ್ದಿಲ್ಲ. ನಾನು ಮಾತಾಡಿದ್ರೆ ನನ್ನ ಮಾತು ಅವ್ರಿಗೆ ಒಪ್ಪಿಗೆ ಆಗುತ್ತೋ ಇಲ್ಲೋ, ಅಥವಾ ನಾನು ಮಾತಾಡಿದ್ರೆ ಅವ್ರು ನಕ್ಕು ಬಿಡ್ತಾರೇನೋ. ಸೊ ನಮ್ಮಷ್ಟಕ್ಕೆ ನಾವೇ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗಿ ಅನ್ಕೊಂತಾ ಇರ್ತೀವಿ. ಸೊ ಆ ಒಂದು ಮನೋಭಾವ ನನಗೆ ಇರೋದ್ರಿಂದ ಬಹಳಷ್ಟೊಂದು 10 ಜನರ ಮುಂದೆ ಹೋಗಿ ನಾನು ಮಿಂಗಲ್ ಆಗ್ಲಿಕ್ಕೂ ಆಗ್ತಾ ಇದ್ದಿಲ್ಲ, ಮಾತಾಡ್ಲಿಕ್ಕೂ ಆಗ್ತಿದ್ದಿಲ್ಲ. ಏನೋ ಒಂದು ಪ್ರೆಸೆಂಟೇಷನ್ ಕೊಡೋದ್ರೂ ಆಗ್ತಿದ್ದಿಲ್ಲ. ಈ ತರ ಯಾವಾಗ್ಲೂ ಸಿಂಗಲ್ ಆಗಿ ಇರ್ತಾ ಇದ್ದೆ ನಾನು ಮೋಸ್ಟ್ ಆಫ್ ದ ಟೈಮ್. 10ನೇ ಕ್ಲಾಸು, ಯಾಕಂದ್ರೆ ಸೈನ್ಸ್ ಅಲ್ಲಿ ನಮಗೆ 2002, 2001 ಆ ಟೈಮಲ್ಲಿ PCMB, ಯಾಕಂದ್ರೆ ನನಗೆ ಏಮ್ ಏನಿತ್ತು ಅಂದ್ರೆ ಡಾಕ್ಟರ್ ಆಗಬೇಕು ಅಂದ್ರೆ ಸೆಕೆಂಡ್ PU ಅಲ್ಲಿ ಸೈನ್ಸ್ ಅಲ್ಲೇ ಓದಬೇಕು, ಒಳ್ಳೆ ಟಾಪರ್ ಆಗಿ ಬರ್ಬೇಕು ನಾವು. ಸೆಕೆಂಡ್ PU ಅಲ್ಲಿ ಸೈನ್ಸ್ ಸಿಗಬೇಕಂದ್ರೆ 10th ಅಲ್ಲಿ ಮಿನಿಮಮ್ 60% ಬೇಕಿತ್ತು. ಸೊ ಹಂಗಾಗಿ 10th ಸ್ಟ್ಯಾಂಡರ್ಡ್ ಡೇ ಅಂಡ್ ನೈಟ್ ನನಗೆ ಓದಿದ್ರೇನು, ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಕಂಬೈನ್ ಸ್ಟಡಿ ಮಾಡ್ತಿದ್ವಿ. ಡೇ ಅಂಡ್ ನೈಟ್ ಓದಿದ್ರೇನು ನನಗೆ ಬಂದಿರೋ ಪರ್ಸೆಂಟೇಜ್ ಓನ್ಲಿ 44.5%. ಅಂದ್ರೆ ಸೆಕೆಂಡ್ ಕ್ಲಾಸು ಬಂದಿಲ್ಲ. ಇದರಿಂದ ನನಗೆ ಏನಾಯ್ತು, ಸೈನ್ಸ್ ಅಲ್ಲಿ ಸೀಟ್ ಸಿಗ್ಲಿಕ್ಕೆ ಚಾನ್ಸೇ ಬಂದಿಲ್ಲ ನನಗೆ PUC ಅಲ್ಲಿ. ಹಂಗಾಗಿ ನಮ್ಮ ಮೆಡಿಸಿನ್ ಮಾಡೋ ಚಾನ್ಸು ಹೋಯ್ತೆ ನಾನು. ಸೊ ಅವಾಗ ಮೊದಲೇ ಲೋ ಕಾನ್ಫಿಡೆನ್ಸ್ ಇದ್ದ ನಾನು ರಿಸಲ್ಟ್ ನೋಡಿದ್ಮೇಲೆ ಇನ್ನ ತುಂಬಾ ಲೋ ಕಾನ್ಫಿಡೆನ್ಸ್ ನಾನು ಹೋದೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೀತು. ಇನ್ನು ಓದೋದೇ ಬೇಡ ಬಿಡಪ್ಪ, ನಮ್ಗೆ ಎಷ್ಟು ಓದೋದ್ರೇನು ತಲೆಗೆ ಏರಲ್ಲ ಅಂತ ಓದೇ ಬಿಟ್ಬಿಟ್ಟೆ ನಾನು. ಓದ್ಬಿಟ್ಟು ಏನಾದ್ರು ಸ್ವಲ್ಪ ಹೇಳಿದ್ನಲ್ಲ, ಮನೆಯಲ್ಲಿ ತುಂಬಾ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ಏನಾದ್ರು ಒಂದು ಕೆಲಸ ಮಾಡೋಣ, ಮನೆಗೆ ಏನಾದ್ರು ಒಂದು ಸಪೋರ್ಟಿವ್ ಆಗಿರೋಣ, ಏನಾದ್ರು ನಾವು ಮಾಡೋಣ ಅಂತ ನಾನು ಒಂದು ಕೆಲಸವನ್ನು ಹುಡುಕ್ತಾ ಇದ್ದೆ. ಬಟ್ ಏನ್ ಕೆಲಸ ಮಾಡಬೇಕು ನನಗೇನು ಗೊತ್ತಿಲ್ಲ. ಮನೆ ಪಕ್ಕದಲ್ಲಿ ಒಬ್ಬರನ್ನ ಕೇಳ್ತಿದ್ದೆ ನಾನು, ನಮ್ಮ ನೈಬರ್ನ, ನನಗೆ ಒಂದು ಕೆಲಸ ಬೇಕೇನಾದ್ರೂ ಕೊಡಿಸ್ತೀರ ಅಂದ್ರೆ ಅವರು ನಮ್ಮ OPD ಹಾಸ್ಪಿಟಲ್, ನಾನು ಹೇಳಿದ್ನಲ್ಲ ಈ ಹಾಸ್ಪಿಟಲ್ ಅಲ್ಲಿ ನಾನು ಒಂದು ENT ಸ್ಪೆಷಲಿಸ್ಟ್ ಆಗಿ ಬರಬೇಕು ಅಂತ, ಅದೇ ಹಾಸ್ಪಿಟಲ್ ಅಲ್ಲೇ ಅವ್ರು ಸೇಮ್ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಅವರು ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು, ಇಲ್ಲ ಸ್ವಲ್ಪ ನಾನು ಮಾಡ್ತಿರೋದು ವಾಚ್ಮ್ಯಾನ್ ಕೆಲಸ, ನೀನ್ ಮಾಡ್ತೀಯಾ ಅಂತ ಹೇಳಿದ್ರು. ನಾನು ಓಕೆ ನಾನು ಮಾಡ್ತೀನಿ, ಬಿಕಾಸ್ ಫಿನಾನ್ಷಿಯಲ್ ತುಂಬಾ ಪ್ರಾಬ್ಲಮ್ ಇತ್ತು, ನಾನು ಮಾಡ್ತೀನಿ ಅಂತ ಹೇಳಿದೆ. ಅವ್ರು ಒಂದು 2 days ಟೈಮ್ ಕೊಡಿ ಅಂತೇಳಿ ನನಗೆ ಅಲ್ಲಿ ಜಾಬ್ ಹುಡುಕಿದ್ರು. ನಾನು ಅಲ್ಲಿ ENT ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಿ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದಲ್ಲ, ಸೇಮ್ ಅದೇ ಯೂನಿಟ್ ಹತ್ರ ನಾನು ಹೋಗಿ ವಾಚ್ಮ್ಯಾನ್ ಆಗಿ ಡ್ಯೂಟಿ ಹಾಕಿದ್ರು. ನನಗೆ ಮಾಡಿದೆ ಒಂದು 20-25 ಡೇಸ್ ಡ್ಯೂಟಿ ಮಾಡಿದೆ. ಬಟ್ ಆ ಒಂದು ENT ಡಿಪಾರ್ಟ್ಮೆಂಟ್ಗೆ ಅಥವಾ ಎಮರ್ಜೆನ್ಸಿ ವಾರ್ಡ್ಗೆ ದೊಡ್ಡ ದೊಡ್ಡ ಪ್ರೊಫೆಸರ್ಸ್ ಬಂದಾಗ ಅಥವಾ ಯಾರಾದ್ರೂ ಸ್ವಲ್ಪ ದೊಡ್ಡ ಡಾಕ್ಟರ್ಸ್ ಬಂದಾಗ ನಾನು ಸೆಲ್ಯೂಟ್ ಮಾಡಬೇಕಿತ್ತು. ನಾನು ಮಾಡಿಲ್ಲ ಅಂದ್ರೆ ಅವರು ಬೈತಾ ಇದ್ರು. ನಮ್ಮ ಹೆಡ್, ಸೆಕ್ಯೂರಿಟಿ ಹೆಡ್ ಬೈತಾ ಇದ್ರು, ಅವ್ರು ದೊಡ್ಡ ಡಾಕ್ಟರ್ ಗೊತ್ತಾಗಲ್ವೇನ, ನನಗೆ ಸೆಲ್ಯೂಟ್ ಮಾಡ್ಲಿಕ್ಕೆ ಬರಲ್ಲ ನಿಂಗೆ, ಈ ತರ ಎಲ್ಲ ಬರ್ತಾ ಇದ್ರು. ನನಗೆ ತುಂಬಾ ನೋವಾಗ್ತಾ ಇತ್ತು. ಎಷ್ಟು ಸಿನ್ಸಿಯರ್ ಎಫರ್ಟ್ಸ್ ಆಗಿ ಆಗ್ತಿದ್ದೇನೆ, ಎಲ್ಲೂ ಟೈಮ್ ವೇಸ್ಟ್ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಒಂದು ಕೆಟ್ಟದ್ದು ಮಾಡಿಲ್ಲ. ಬಟ್ ನನ್ನ ಲೈಫ್ ಯಾಕೆ ಹಿಂಗಿದೆ, ಸಿನ್ಸಿಯರ್ ಆಗಿ ಓದ್ಕೊಂಡು ಒಳ್ಳೆ ಪೊಸಿಷನ್ ಬರ್ಬೇಕಂತ ನಾನು ಇದ್ದಿದ್ದು, ಬಟ್ ಯಾಕೆ ಹಿಂಗಾಯ್ತು ತುಂಬಾ ದುಃಖ ಆಗ್ತಿತ್ತು. ಒಂದು 25 ಡೇಸ್ಗೆ ನಾನು ಜಾಬ್ ಬಿಟ್ಟು ಇನ್ನು ಸ್ವಲ್ಪ ಹಂಗೆ ಓಡಾಡ್ತಾ ಇದ್ದಾಗ ನನ್ನ ಫ್ರೆಂಡ್ಸ್ ಇದ್ರು, ಮಂಜು ಅಂತ. ಸೊ ಅವರು ನನಗೆ ಧ್ಯಾನ ಪರಿಚಯ ಮಾಡಿಸಿದ್ರು. ಅವರೇ ಒಂದು 10 ದಿನದ ಕೆಳಗಡೆ ಧ್ಯಾನ ಕಲ್ತಿದ್ರು. ನನಗೆ ಅವ್ರು ಹೇಳಿದ್ರು, ರಾಮು ನಾವೆಲ್ಲ ಧ್ಯಾನ ಕಲ್ತಿದ್ದೀವಿ, ಈ ತರ ಪತಾಂಜಲಿ ಪಿರಮಿಡ್ ಅಂತಿದೆ ಬಳ್ಳಾರಿಯಲ್ಲಿ, ನೀವು ಬಾ ಅಂತ ಕರೆದ್ರು. ನನಗೆ ತುಂಬಾ ಅಂದ್ರೆ ತುಂಬಾ ಒಂದು ಡಿಫ್ರೆಂಟ್ ಫೀಲಿಂಗ್ ಬಂತು. ಧ್ಯಾನ ಅನ್ನೋ ವರ್ಡ್ ಕೇಳಿದ ತಕ್ಷಣ ಇವರೆಲ್ಲ ಏನಾದ್ರು ಬೇರೆ ಕಮ್ಯುನಿಟಿಗೆ ಸೇರ್ಕೊಂಡ್ಬಿಟ್ಟಿದಾರಾ, ಅಥವಾ ಏನಾದ್ರು ಇವ್ರನ್ನ ಕನ್ವರ್ಟ್ ಮಾಡ್ತಿದಾರಾ ಬೇರೆಯವರು, ಇವ್ರನ್ನ ನೆಗೆಟಿವ್ ಆಗಿ ಗೈಡ್ ಮಾಡ್ತಿದಾರಾ, ಅದ್ರಲ್ಲಿ ನನ್ನ ಎಳಿತಿದಾರ ಅನ್ನೋ ಒಂದು ಭಾವನೆ ನನಗೆಲ್ಲ ಬಂತು. ಅವ್ರು ಹೇಳ್ತಾ ಇದ್ರು, ಇಲ್ಲ ನಾವು ಪ್ರತಿದಿನ ಹೋಗ್ತಾ ಇದೀವಿ ಧ್ಯಾನ, ಇದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೂ ಇಲ್ಲ, ಆರಾಮಾಗಿ ಹೋಗ್ಬೋದು, ಯಾವಾಗಾದ್ರೂ ಎಷ್ಟೊತ್ತಾದ್ರೂ ಧ್ಯಾನ ಮಾಡಿ ನೀನು ಬರ್ಬೋದು, ಇದರಲ್ಲಿ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ, ನೀನ್ ಬಾ ಅಂತ. ಮುಖ್ಯವಾಗಿ ಇದಕ್ಕೆ ದುಡ್ಡು ಕೊಡೋದು ಬೇಕಿಲ್ಲ, ಕಂಪ್ಲೀಟ್ಲಿ ಫ್ರೀ ಇದು ಅಂತ ಹೇಳಿದ್ರು ಅವರು. ನನಗೆ ಇಂಟ್ರೆಸ್ಟ್ ಇರ್ತಿದ್ದಿಲ್ಲ, ಬಟ್ ಏನೋ ಸ್ವಲ್ಪ ಹೆಂಗೋ ಫ್ರೀ ಟೈಮ್ ಇತ್ತು, ಹೋಗೋಣ ಅಂತ ನಾನು ಧ್ಯಾನ ಕಲ್ತಿದ್ದು 2002 ಫೆಬ್ರವರಿ 1 ನಾನು ಅವತ್ತು ನಮ್ಮ ಧ್ಯಾನಕ್ಕೆ ಕಾಲಿಟ್ಟಿದ್ದು. ಪತಾಂಜಲಿ ಪಿರಮಿಡ್ ಅಲ್ಲಿ ಹೋದಾಗ ಅವ್ರು ಕೇಳಿದ್ರು, ನಿನ್ ಧ್ಯಾನ ಗೊತ್ತಾ ಅಂತ ಕೇಳಿದ್ರು. ಇಲ್ಲ ಸರ್ ನಾನು ಧ್ಯಾನ ಗೊತ್ತಿಲ್ಲ, ಇವತ್ತೇ ಮೊದಲು ಅಂತ ಹೇಳಿದಾಗ, ಧ್ಯಾನ ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರು ಅವರು. ನಾನು ಸುಮ್ಮನೆ ಇದ್ದೆ, ಹಂಗೆ ಧ್ಯಾನ ಕಲಿತೆ ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಇಲ್ಲಿ ಪುಸ್ತಕಗಳೆಲ್ಲ ಇರುತ್ತೆ, ಒಂದು ಬೀರುವಾ ಇತ್ತು, ಅದರಲ್ಲಿ ಬುಕ್ಸ್ ಎಲ್ಲ ಇಟ್ಟಿದ್ರು,
ಈ ಪುಸ್ತಕಗಳೆಲ್ಲ ಇರುತ್ತೆ, ನೀವು ಅಲ್ಲಿ ಬೇಕಾದ್ರೆ ನೀವು ಓದ್ಕೋಬಹುದು ಅಂತ. ಸೊ ಆ ತರ ನನ್ನ ಒಂದು ಧ್ಯಾನ ಪರಿಚಯ, ಆ ಒಂದು ಫಸ್ಟ್ ಒಂದು ಬುಕ್ ಓದಿದೆ, ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಸೊ ಈ ತರ ನನಗೆ ಫ್ರೆಂಡ್ಸ್ ಮೂಲಕ ಧ್ಯಾನ ಪರಿಚಯ ಆಯ್ತು ಮೇಡಮ್, 2002 ಫೆಬ್ರವರಿ 1. ಓಕೆ. ಈಗ ತಾವು ಯಾವಾಗ ಸಸ್ಯಾಹಾರಿಗಳಾದ್ರಿ? ಓಕೆ. ತಾವ್ ಹೇಳಿದ್ರಿ ನಮ್ ಸಂಪೂರ್ಣ ಆ, ನಾವು ಮಾಂಸಾಹಾರಿ ಕುಟುಂಬ, ನಾವು ಪ್ರತಿದಿನ ತಿಂತೀವಿ, ಎಲ್ಲಾ ರೀತಿಯ ಮಾಂಸವನ್ನು ತಿಂತಾ ಇದ್ರಿ. ಯಾವಾಗ ಆ ಪರಿವರ್ತನೆ ಬಂತು ತಮ್ಮಲ್ಲಿ? ಎಸ್ ಮೇಡಮ್. ಸೊ ಯಾವಾಗ ನಾನು ಧ್ಯಾನಕ್ಕೆ ಹೋದ್ನಲ್ಲ ಮೇಡಮ್, ಫಸ್ಟ್ ಡೇ ಹೋದಾಗ ಒಬ್ಬರು ಮಾಸ್ತರ್ ಹೇಳಿದ್ರು, ಪಿರಮಿಡ್ ಮಾಸ್ತರ್, ಇಲ್ಲಿ ಬುಕ್ಸ್ ಎಲ್ಲ ಇದೆ, ನೀನ್ ಬೇಕಾದ್ರೆ ಯಾವ್ದಾದ್ರು ಬುಕ್ ತಗೊಂಡು ಓದ್ಬೋದು, ಬಟ್ ಇಲ್ಲೇ ಇಟ್ಟು ಹೋಗ್ಬೇಕು, ಬುಕ್ ಮನೆಗೆ ತಗೊಂಡು ಹೋಗಿಲ್ಲ ಅಂತ ಹೇಳಿದ್ರು ಅವರು. ಓಕೆ ನೋಡೋಣ ಅಂತೇಳಿ ಜಸ್ಟ್ ಒಂದು ಬುಕ್ ತೆಗೆದೆ ರ್ಯಾಕ್ ಇಂದ. ಜಸ್ಟ್ ಫಸ್ಟ್ ನನಗೊಂದು ಟೈಟಲ್ ಅಟ್ರಾಕ್ಟ್ ಆಯ್ತು, ಧ್ಯಾನಂ ಶರಣಂ ಗಚ್ಚಾಮಿ ಅಂತ, ತೆಲುಗು ಬುಕ್ ಅದು. ಜಸ್ಟ್ ಆ ಬುಕ್ ತೆಗೆದೆ, ಸ್ಮಾಲ್ ಬುಕ್ ಅದು. ರ್ಯಾಂಡಮ್ ಆಗಿ ಸುಮ್ಮನೆ ಒಂದು ಪೇಜ್ ಈ ತರ ಓಪನ್ ಮಾಡಿದೆ. ಓಪನ್ ಮಾಡಿದಾಗ ನನಗೆ ಆ ಬುಕ್ ಅಲ್ಲಿ ಬಂದಿರೋ ಫಸ್ಟ್ ಪಾಯಿಂಟ್ ಗುಡ್ಡು ಅಂತ, ತೆಲುಗು ಅಲ್ಲಿ, ಅಂದ್ರೆ ಕನ್ನಡದಲ್ಲಿ ಮೊಟ್ಟೆ ಅಂತ ಇರ್ತಾರೆ. ಮೇ ಬಿ ಧ್ಯಾನಂ ಶರಣಂ ಗಚ್ಚಾಮಿ ಬುಕ್ ಓದುವಾಗ ನಿಮ್ಗೆ ಟೈಟ್ಲಿ ಗೊತ್ತಾಗುತ್ತೆ. ಫಸ್ಟ್ ಅದ್ರ ಟಾಪಿಕ್ ಏನಿತ್ತು ಸೆಂಟ್ರಲ್ ಪೇಜ್ ಅಲ್ಲಿ ಅಂದ್ರೆ ಮೊಟ್ಟೆ ಅನ್ನೋ ಒಂದು ಟಾಪಿಕ್ ಇತ್ತು. ಓಕೆ, ಏನಿದು ಮೊಟ್ಟೆ ಬಗ್ಗೆ ಬರೆದಿದಾರ ಅಂತ ಮೊಟ್ಟೆ ಎಲ್ಲ ಅದ್ರ ಬಗ್ಗೆ ಓದ್ತಾ ಇದ್ದೆ ನಾನು. ಮೊಟ್ಟೆ ನಾವು ಯಾಕೆ ತಿನ್ಬಾರ್ದು, ತಿಂದ್ರೆ ನಮ್ಮ ಬಾಡಿಯಲ್ಲಿ ಫಿಸಿಕಲ್ ಆಗಿ ಏನ್ ಚೇಂಜಸ್ ಆಗುತ್ತೆ, ಈವನ್ ನಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಓಕೆ, ಒಂದು 1.5 ಪೇಜ್ ಇತ್ತು ಅದು ಓದಿದೆ. ಓದಿ ಮತ್ತೆ ಇನ್ನು ಸ್ವಲ್ಪ ಈ ಕಡೆ ಪೇಜಿಗೆ ಬಂದಾಗ ಮತ್ತೆ ಮಾಂಸಾಹಾರ ಅಂತಿತ್ತು. ಅರೆ ಇದು ಏನು ಇಂಪಾರ್ಟೆಂಟ್ ಟಾಪಿಕ್ ಅಲ್ಲ ಅಂತ ಮತ್ತೆ ಅಲ್ಲೇ ಕೂತ್ಕೊಂಡು ಅದನ್ನ ಆ ಮಾಂಸಾಹಾರ ಅನ್ನೋ ಒಂದು ಟಾಪಿಕ್ ಓದಿದೆ. ಯಾವಾಗ ಈ ಮೊಟ್ಟೆ ಅಥವಾ ಮಾಂಸಾಹಾರಿ ಟಾಪಿಕ್ ಬಗ್ಗೆ ಓದಿದ್ನೋ, ನಾನು ಎಷ್ಟು ಕರ್ಮ ಮಾಡ್ತಿದ್ದೀನಿ, ಎಷ್ಟು ಒಂದು ಕೆಟ್ಟ ಕರ್ಮ ಮಾಡ್ತಿದ್ದೀನಿ, ಇನ್ನೊಂದು ಜೀವ ಹಿಂಸೆ ಮಾಡಿ ಇನ್ನೊಂದು ಜೀವಿಯನ್ನು ಕೊಂದು ತಿಂತಿದ್ದೀನಲ್ಲ, ನಾವು ಎಷ್ಟು ಪಾಪ ಮಾಡ್ತಿದ್ದೀನಿ ಅನ್ನೋದು ನನಗೆ ತುಂಬಾ ಬೇಜಾರಾಯ್ತು, ತುಂಬಾ ದುಃಖನೂ ಆಯ್ತು. ಯಾಕಂದ್ರೆ ಅವಾಗಲೇ ಎಷ್ಟೊಂದು ಕಷ್ಟಗಳು ಮನೇಲಿ ನೋಡ್ತಾ ಇದ್ದೀನಿ, ನನ್ನ ಲೈಫಲ್ಲೂ ಆಗ್ತಾ ಇದೆ. ಇನ್ನೂ ಎಷ್ಟು ಪಾಪ ಮಾಡ್ತಿದ್ದೀನಲ್ಲಪ್ಪ ಅನ್ನೋ ಒಂದು ನನಗೆ ಒಂದು ರಿಯಲೈಸೇಷನ್ ಆಯ್ತು. ಅವತ್ತೇ ನಾನು ಅನ್ಕೊಂಡೆ, ಇನ್ನು ಮೇಲಿಂದ ನಾನು ಮಾಂಸ ಟಚ್ಚೇ ಮಾಡಬಾರ್ದು, ಮೊಟ್ಟೆ ಸಮೇತ ತಿನ್ಲೇಬಾರ್ದು ಅನ್ಕೊಂಡು ಅವತ್ತೇ ನಾನು ನಿರ್ಧಾರ ಮಾಡ್ಕೊಂಡು ಇನ್ನು ಅವತ್ತೇ ಸಿನ್ಸಿಯರ್ ಆಗಿ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ. ಬಟ್ ರಿಯಲಿ ಫಸ್ಟ್ ಡೇ ಮೊದಲನೇ ದಿನ ಆ ಪತಂಜಲಿ ಪಿರಮಿಡ್ ನಲ್ಲಿ ಆ ರ್ಯಾಕ್ ನಲ್ಲಿ ಒಂದ್ ಬುಕ್ ತಗೊಂಡು ಆ ಒಂದು ಪುಟ ನೋಡಿ ಆ ಕ್ಷಣದಲ್ಲಿನೇ, ಅಂದ್ರೆ ಇದು ಕೇವಲ ಹಿಂದಿನ ಜನ್ಮದ ಸಾಕಷ್ಟು ಸಾಧನೆ ಇದ್ದಾಗ. ಯಾಕಂದ್ರೆ ಎಷ್ಟೋ ಜನರಿಗೆ ನಾವ್ ಹೇಳ್ತಾ ಇದೀವಿ ಮೊಟ್ಟೆಯಲ್ಲಿ ಹೀಗಿರುತ್ತೆ, ಮಾಂಸ ತಿನ್ಬಾರ್ದು, ಅದು ಹಿಂಸೆ, ಅಹಿಂಸೆಯಿಂದ ಬದುಕ್ಬೇಕು ಅಂದ್ರೆ 1000 ಸಲ ಕೇಳಿದ್ರು ಬಿಡಂಗಿಲ್ಲ. ಆದ್ರೆ ಒಂದು ಪುಟ ಓದಿ ತಾವು ಪರಿವರ್ತನೆ ಆಗಿದ್ದೀರ ಅಂದ್ರೆ ನಿಜವಾಗ್ಲೂ ಇದು ಅದ್ಭುತವೇ. ಬಹಳ ಸಂತೋಷ ಆಯ್ತು ಸರ್. ತಮ್ಮ ಪತ್ರಿಜಿ ಸರ್ ಅವ್ರನ್ನ ನನ್ನ ಪಾದಗಳನ್ನ ಹಿಡ್ಕೋಬೇಡಿ, ನನ್ನ ಪದಗಳನ್ನ ಹಿಡ್ಕೊಳ್ಳಿ ಅನ್ನುವ ಒಬ್ಬ ಮಹಾ ಗುರುವನ್ನ ಯಾವಾಗ ಭೇಟಿ ಆದ್ರಿ? ಎಲ್ಲಿ ಪರಿಚಯ ಆಯ್ತು? ಮೊದಲ ಭೇಟಿ, ಆ ಮಿಲನ ಹೇಗಿತ್ತು ಮೊದಲ ಭೇಟಿ? ದಯವಿಟ್ಟು ತಿಳಿಸಿ ಸರ್. ಆಕ್ಚುಲಿ ನಾನು ಪರಿಚಯ ಅಂದ್ರೆ 2002 ಮೇಡಮ್, ಯಾವಾಗ ನಾನು ಧ್ಯಾನಕ್ಕೆ ಎಂಟರ್ ಆದೆ, ಅಲ್ಲಿ ಪಾಪಯ್ಯ ಹಾಲ್ ಅಂತ ಇದೆ ಪತಂಜಲಿ ಪಕ್ಕದಲ್ಲೇ, ಅಲ್ಲಿ ಪತ್ರಿಜಿ ಅವ್ರು ಬರ್ತಾ ಇದ್ರು. ಬಟ್ ನಾವು ಹೆಂಗು ಅಂದ್ರೆ ಪತ್ರಿಜಿ ಅವ್ರನ್ನ ನಾನು ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಒಂದು 2012 ವರೆಗೂ 2010 ವರೆಗೂ ಬಹಳಷ್ಟು ಒಂದು ಸಂಪರ್ಕದಲ್ಲಿ ಇದ್ದಿಲ್ಲ ನಾನು ಸರ್ ಜೊತೆ. 2002 ಅಲ್ಲಿ ಎಂಟರ್ ಆದ್ರೇನು. 2002ರಲ್ಲಿ ಪತ್ರಿಜಿ ಅವರು ನಮ್ಮ ಬಳ್ಳಾರಿಗೆ ಬಂದಾಗ ಅವ್ರು ನೋಡಿದಾಗ ಒಂದು ತುಂಬಾ ಅಂದ್ರೆ ತುಂಬಾ ಸರಳ ಜೀವಿ ಅಂತ ಅನಿಸ್ತಾ ಇತ್ತು. ಇದು ಇವರ ಧ್ಯಾನ ಹೇಳೋದು, ಇವರು ಒಂದು ಮಹಾನ್ ಗುರುನ ಅಂತ ಅನಿಸ್ತಿತ್ತು. ಫಸ್ಟ್ ಟೈಮ್ ನಾನು ನೋಡಿದಾಗ ಇಷ್ಟು ಸಿಂಪಲ್ ಆಗಿದ್ದಾರಲ್ಲ. ಒಂದು ವೈಟ್ ಅಂಡ್ ವೈಟ್ ಒಂದು ಪೈಜಾಮ ಜುಬ್ಬ ಹಾಕೊಂಡ್ ಬಂದಿದ್ರು ಪಾಪಯ್ಯ ಹಾಲ್ಗೆ ಫಸ್ಟ್ ಟೈಮ್. ಎಲ್ಲರೂ ಬರ್ತಾ ಶೇಕ್ ಹ್ಯಾಂಡ್ ಕೊಟ್ಟು ಬರ್ತಾ ಇದ್ರು. ನಾನು ಎಲ್ಲ ದೂರ ಇದ್ದೆ, ಅಲ್ಲಿ ಹಂಗೆ ಸುಮ್ಮನೆ ಹಂಗೆ ನುಗ್ಗುಬಿಟ್ಟು ಒಂದು ಶೇಕ್ ಹ್ಯಾಂಡ್ ಕೊಟ್ಟಿವಿ ಅಷ್ಟೇ. ಅವ್ರು ನೋಡಿದಾಗ ತುಂಬಾ ಅಂದ್ರೆ ತುಂಬಾ ವೆರಿ ವೆರಿ ಸಿಂಪಲ್. ಇವ್ರ ಗುರು ಅಂದ್ರೆ ನಾವು ಬೇರೆ ಒಂದು ಇಮ್ಯಾಜಿನೇಷನ್ ಇರುತ್ತೆ ಗುರು ಅಂದ್ರೆ. ಬಟ್ ಅವ್ರು ನೋಡಿದಾಗ ಬಹಳ ಬಹಳ ಒಂದು ಸಿಂಪಲ್ ಆಗಿ ಅವರೇ ಎಲ್ಲರನ್ನೂ ಮಾತಾಡಿಸ್ತಾ, ದೂರ ಇದ್ದವ್ರನ್ನು ಕರೆದುಬಿಟ್ಟು ಶೇಕ್ ಹ್ಯಾಂಡ್ ಕೊಡ್ತಾ, ಇವರೇ ಎಷ್ಟು ಸಿಂಪಲ್ ಆಗಿದ್ದಾರೆ, ಇವ್ರು ಗುರುನ ಅನ್ನೋದು ಒಂದು ಡೌಟ್ ಬಂತು. ಬಟ್ ಯಾವತ್ತು ಅವರು ಸ್ಟೇಜ್ ಮೇಲೆ ಏರ್ಬಿಟ್ಟು ಈ ಜ್ಞಾನದ ಬಗ್ಗೆ ಮಾತಾಡಿದಾಗ, ನೆಕ್ಸ್ಟ್ ಮತ್ತೆ ಭಜಗೋವಿಂದ ಬಗ್ಗೆ ಮಾತಾಡಿದಾಗ, ಶ್ರೀಕೃಷ್ಣನ ಸಂದೇಶಗಳ ಬಗ್ಗೆ ಒಂದು ವಿವರಣೆ ಕೊಟ್ಟು ಹೇಳ್ಬೇಕಾದ್ರೆ ಅವರ ಒಂದು ಮಾತಿನಲ್ಲಿ ಗೊತ್ತಾಯ್ತು ಎಂತ ಒಂದು ಮಹಾನ್ ಗುರು ಇರಬಹುದು ಇವರು. ಯಾಕಂದ್ರೆ ಅವ್ರು ಹೇಳ್ತಾ ಇರೋ ಒಂದು ಪ್ರತಿಯೊಂದು ಮಾತು ಹೃದಯಕ್ಕೆ ಮುಟ್ತಾ ಇದೆ. ಇವ್ರು ಹೇಳ್ತಿರೋದು ಕರೆಕ್ಟ್, ಇವ್ರು ಹೇಳ್ತಿರೋದು ಕರೆಕ್ಟ್ ಅಂತ ಅನಿಸ್ತಾ ಇದೆ ಒಳಗಡೆ. ಪ್ರತಿಯೊಂದು ಮಾತಿಲ್ಲ, ಬೇರೆ ಏನೂ ಇಲ್ಲ ಥಾಟಲ್ಲಿ. ಏನು ಮೈಂಡ್ ಓಡ್ತಾ ಇಲ್ಲ, ಏನೇನು ಓಡ್ತಾ ಇಲ್ಲ. ಒಂದು ಅರ್ಧ ಗಂಟೆ, ಒಂದು 3/4 ಗಂಟೆ ಅವ್ರು ಮಾತಾಡಿದ್ರು. ತುಂಬಾ ಅಂದ್ರೆ ತುಂಬಾ ಒಂದು ಸರಳವಾಗಿದ್ರೂ ಎಷ್ಟು ಒಂದು ಜ್ಞಾನ ಇದೆ ಇವ್ರ ಹತ್ರ, ತುಂಬಾ ಅಂದ್ರೆ ತುಂಬಾ ಒಂದು ವಿಸ್ಡಮ್ ಇದೆ ಅನ್ನೋದು ಒಂದು ಫಸ್ಟ್ ಅವ್ರು ನೋಡಿದಾಗ ಅವ್ರ ಒಂದು ಕ್ಲಾಸಲ್ಲೇ ಅನಿಸ್ತು ಮೇಡಮ್. ಆಮೇಲೆ ಮತ್ತೆ ಅವರು ತುಂಬಾ ಸಲ ಬಳ್ಳಾರಿಗೆ ಬರ್ತಾ ಇದ್ರು. ಸೊ ಅವ್ರು ಬಂದಾಗ ರ್ಯಾಲೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಬಟ್ ಪತ್ರಿ ಸರ್ ಇದು ತುಂಬಾ ಮಾತಾಡಿದ್ದು 2012 ವರೆಗೂ ಜಾಸ್ತಿ ಇಲ್ಲ. ಬಟ್ ಮೆಡಿಟೇಷನ್ ಅಲ್ಲಿ ನಮ್ಗೆ ತುಂಬಾ ಸಂಪರ್ಕದಲ್ಲಿ ಸರ್ ಇರ್ತಿದ್ರು ನಮ್ಗೆ. ಯಾಕಂದ್ರೆ
ಪತ್ರಿ ಸರ್ ಜೊತೆ ಮಾತಾಡ್ಬೇಕಂದ್ರೇನು ನಮಗೆ ಏನೋ ಒಂದು ಕೆಲಸ ಮಾಡಿರ್ಬೇಕು, ಏನೋ ಅಚೀವ್ ಮಾಡಿರ್ಬೇಕು, ಸಮಥಿಂಗ್ ಏನೋ ಒಂದು ಸಾಧನೆ ಮಾಡಿರ್ಬೇಕು ಅಂತ ನಮಗೊಂದು ಮನೋಭಾವ ಇತ್ತು. ಬಟ್ ಧ್ಯಾನ ಮಾತ್ರ ತುಂಬಾ ಅಂದ್ರೆ ತುಂಬಾ ಸಿನ್ಸಿಯರ್ ಆಗಿ ಮಾಡ್ತಾ ಇದ್ವಿ ನಾವು. ಪತ್ರಿ ಸರ್ನ ಅವರು ಪಾದಗಳನ್ನ ಹಿಡ್ಕೊಳ್ಳೋದಕ್ಕಿಂತ, ನೀವು ಹೇಳಿದ್ ಕರೆಕ್ಟ್ ಮೇಡಮ್, ಅವರ ಪದಗಳನ್ನೇ ನಾವು ಹಿಡ್ಕೊಳ್ಳಿಕ್ಕೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಮನಸ್ಸಿಗೆ. ಪತ್ರಿ ಸರ್ ಏನ್ ಮಾಡ್ತಿದ್ರು, ಅವರು ಬೇರೆಯವ್ರ ಹತ್ರ ಹೆಂಗಿರ್ತಿದ್ದಾರೆ, ನಾವ್ ಹೆಂಗಿರ್ತಿದೀವಿ, ಅವ್ರಿಗೆ ಎಷ್ಟು ಕ್ಷಮಾ ಗುಣ ಇದೆ, ನಮಗ ಆ ಗುಣಗಳು ಇದೆಯಾ ಇಲ್ಲ, ಅವ್ರ ಧ್ಯಾನಕ್ಕೆ ಎಷ್ಟು ಒತ್ತು ಕೊಡ್ತಿದ್ದಾರೆ, ಸಾಧನೆಗೆ ಎಷ್ಟು ಒತ್ತು ಕೊಡ್ತಿದ್ದಾರೆ, ನಾವು ಅಷ್ಟು ಸಾಧನೆ ಮಾಡ್ತಿದೀವೇ ಅಲ್ಲ, ಊಟ ಇನ್ನೇವೇನು ಲಂಕಣಂ ಪರಮಹಂಸಂ ಎಷ್ಟೊಂದು ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ, ಅವೆಲ್ಲ ನಾವು ಆಚರಣೆಯಲ್ಲಿ ಇಡ್ತಿದೀವ ಇಲ್ಲ. ಸಾರ್ ಹೇಳ್ದಂಗೆ ನಾವು ಮಾಡ್ತಿದೀವಿ ಅಂದ್ರೆ ನಾವು ಸಾರಕ್ಕೆ ನ್ಯಾಚುರಲಿ ಹತ್ರ ಆದಂಗೆ ನಾವು ಅನ್ನೋ ಒಂದು ಭಾವನೆಯಲ್ಲೇ ಬರ್ತಾ 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 ಆ ಬೆಳೆದಿದ್ದೀವಿ ಮೇಡಮ್. ಯಾವಾಗ 2012 ಆದ್ಮೇಲೆ ಸ್ವಲ್ಪ ಇನ್ನ ಆ ಒಂದು ಮೆಡಿಟೇಷನ್ ಪ್ರಚಾರ ಜಾಸ್ತಿ ಆಯ್ತು, ಆ ಒಂದು ವೇಯಲ್ಲಿ ನ್ಯಾಚುರಲ್ ಆಗಿ ಸರ್ ಕಾಂಟ್ಯಾಕ್ಟ್ ಆಗ್ತಾ ಬಂದ್ರು. ಅವಾಗ ಫಿಸಿಕಲ್ ಆಗಿ ಮಾತಾಡೋದು, ಇನ್ನ ತುಂಬಾ ಫಿಸಿಕಲಿ ಇನ್ನ ತುಂಬಾ ಹತ್ರ ಆದ್ರು ಸರ್ ಅವಾಗ. ಬಿಫೋರ್ ದಟ್ ಮೆಡಿಟೇಷನ್ ಅಲ್ಲೇ ತುಂಬಾ ಅಂದ್ರೆ ತುಂಬಾ ಸಲ ಬರ್ತಾ ಇದ್ರು, ಎಷ್ಟೋ ಸಲ ಗೈಡ್ ಮಾಡ್ತಿದ್ರು, ಎಷ್ಟೋ ಒಂದು ಕಾನ್ವರ್ಸೇಷನ್ಸ್ ಅವ್ರ ಹತ್ರ ನಾನು ಫಿಸಿಕಲ್ ಆಗಿ ಮಾತಾಡೋದಕ್ಕಿಂತ ಈವನ್ ಮೆಡಿಟೇಷನ್ ಅಲ್ಲಿ ಜಾಸ್ತಿ ಮಾತಾಡಿರೋದೇ ತುಂಬಾ ತುಂಬಾ ಎಕ್ಸ್ಪೀರಿಯನ್ಸಸ್ ಇದೆ. ಓಕೆ ಓಕೆ. ಹಾಗಾದ್ರೆ ಸರ್, ತಾವೀಗ ತಮ್ಮ ಸ್ನೇಹಿತರು ಮಂಜು ಅವರಿಂದ ಪರಿಚಯ ಆಯ್ತು, ಪತಂಜಲಿ ಪಿರಮಿಡ್ಗೆ ಹೋಗೋದಕ್ಕೆ ಶುರು ಮಾಡಿದ್ರಲ್ಲ, ಅದು ಹೌದು ನಿರಂತರವಾಗಿ ಎಲ್ಲಿವರೆಗೂ ಮುಂದುವರಿತು? ಈಗ ಅವಾಗ ಮೋಸ್ಟ್ಲಿ ತಮ್ಮ ವಯಸ್ಸು 16-17 ಇರ್ಬೋದು ಅನ್ಕೋತೀನಿ, ಅಥವಾ ಹೌದು 18 ಮ್ಯಾಕ್ಸಿಮಮ್ ಅಂದ್ರೆ. ಸೊ ಅದು ಎಲ್ಲಿವರೆಗೂ ಹಾಗೆ ಮುಂದುವರಿತು? ಅದಾದ ನಂತರ ತಮ್ಮ ಶೈಕ್ಷಣಿಕ ಪ್ರಗತಿಯಲ್ಲಿ ಏನಾದ್ರೂ ಚೇಂಜ್ ಆಯ್ತಾ? ಯಾಕಂದ್ರೆ ತಮಗೆ ಮರೆವು ಜಾಸ್ತಿ, ಆ, ಹೌದು. ಅತ್ಯಂತ, ಕಡಿಮೆ ಅಂಕಗಳು ಬರ್ತಾ ಇದ್ವು, ಜಸ್ಟ್ ಪಾಸ್ ಮಾರ್ಕ್ಸ್ ಇಲ್ಲ, ಕೆಲವು ಸಬ್ಜೆಕ್ಟ್ ನಲ್ಲಿ ಫೇಲ್ ಮಾರ್ಕ್ಸ್. ನಂತರ ಶೈಕ್ಷಣಿಕ ಮುಂದುವರಿಕೆ ಏನಾಯ್ತು? ಶಿಕ್ಷಣ ಹೇಗೆ ಮುಂದುವರಿಸಿದ್ರಿ ತಾವು? ಎಸ್ ಮೇಡಮ್. ಸೊ ಯಾವಾಗ ನನಗೆ ಧ್ಯಾನ ಪರಿಚಯ ಆಯ್ತು ಫಸ್ಟ್ ಡೇ, ಅವತ್ತು ನಾನು ಒಂದೇ ಡಿಸೈಡ್ ಮಾಡ್ಕೊಂಡೆ, ಇನ್ಮೇಲಿಂದ ಮಾಂಸ ಬಿಡಬೇಕು, ಮೊಟ್ಟೆ ಸಮೇತ ಬಿಟ್ಟು ಧ್ಯಾನವನ್ನು ಮಾಡೋಣ, ಸಿನ್ಸಿಯರ್ ಆಗಿ ಮಾಡೋಣ ಅಂತ ಅನಿಸ್ತು. ಬಳ್ಳಾರಿಯಲ್ಲಿ ಪ್ರತಿ ಭಾನುವಾರ ನಮಗೆ ಪಿರಮಿಡ್ ಮಾಸ್ತರ್ಗಳು ಅನೇಕ ಜಿಲ್ಲೆಗಳಿಂದ, ಬೇರೆ ಸ್ಟೇಟ್ಸ್ ಇಂದನೂ ಬರ್ತಾ ಇದ್ರು. ಅವರು ಬಂದವರ ಅನುಭವಗಳನ್ನ ಹಂಚ್ಕೊಂಡಾಗ ಕೇಳಿದಾಗ ಕೆಲವು ಇದು ನಿಜನಾ, ಯಾರಾದ್ರೂ ಧ್ಯಾನದಲ್ಲಿ ಕೂತ್ಕೊಂಡಾಗ ಶ್ರೀಕೃಷ್ಣ ಬಂದು ಮಾತಾಡ್ತಾರ, ಬುದ್ಧ ಬಂದು ಮಾತಾಡ್ತಾರ, ನಮಗೆ ಶಿವ ಬಂದು ಮೆಸೇಜ್ ಕೊಟ್ರು ಅಂತ ಹೇಳ್ತಾರೆ, ಅಥವಾ ನಾನು ಈ ತರ ಧ್ಯಾನ ಕೂತ್ಕೊಂಡಿದ್ದೆ, ಹ್ಮ್ ನಮ್ಮ ದೇಹ ತ್ಯಾಗ ಮಾಡಿದಂತಹ ನಮ್ಮ ತಾಯಿ ಬಂದು ಮಾತಾಡಿದ್ರೆ ಅಂತ ಕೆಲವರು ಹೇಳ್ತಾರೆ. ಇವೆಲ್ಲ ನಿಜನಾ ಅನ್ನೋದು ಬಹಳ ಬಹಳ ಡೌಟ್ ಇತ್ತು ನನಗೆ. ಇದೆಲ್ಲ ಏನೋ ಸ್ವಲ್ಪ ಒಂದೊಂದ್ಸಲ ಅನಿಸ್ತಾ ಇತ್ತು, ಏನಾದ್ರೂ ಹುಚ್ಚುರ್ ಸಂತ್ಯನ, ಅಥವಾ ನಾನು ಎಲ್ಲಿ ಬಂದು ಸೇರ್ಕೊಂಡಿದ್ದೀನಿ ಅಂತ ಅನಿಸ್ತಿತ್ತು. ಬಟ್ ಯಾವಾಗ ಪತ್ರಿಜಿ ಅವರ ಒಂದು ಮಾತುಗಳನ್ನ ಕೇಳ್ಕೊಂಡಾಗ ಏಕೋ ಸ್ವಲ್ಪ ಡಿಲೇಮಲ್ಲಿದ್ದೆ ನಾನು. ಈ ತರ ಪ್ರತಿ ಭಾನುವಾರ ಕ್ಲಾಸಸ್ಗಂತೂ ಪಕ್ಕ ಹೋಗ್ತಾ ಇದ್ದೆ ನಾನು. ಪ್ರತಿ ಭಾನುವಾರ ಅದು ಏನೇ ಕ್ಲಾಸ್ ಇರಲಿ ಹೋಗ್ತಾ ಕೇಳ್ತಾ ಇದ್ದೆ. ಕೆಲವು ಕ್ಲಾಸ್ಗಳು ನಂಬೋ ತರ ಇತ್ತು, ಕೆಲವು ಕ್ಲಾಸ್ಗಳು ಥರ್ಡ್ ಡೇ ಬಗ್ಗೆ, ಹಾಸ್ಟೆಲ್ ಟ್ರಾವೆಲ್, ನನ್ನ ದೇಹದಿಂದ ಹೊರಗಡೆ ಬಂದೆ, ಈ ತರ ಎಲ್ಲ ಹೇಳ್ತಿದ್ರು. ಏನೋ ಬಿಡಪ್ಪ, ನಮಗಂತೂ ಗೊತ್ತಿಲ್ಲ ಅದು ಅಂತ ಧ್ಯಾನ ಶುರು ಮಾಡ್ತಾ ಇದ್ದೆ. ಈ ತರ ಒಂದು 6 ಮಂತ್ಸ್, ಓಕೆ, 2002 ಅಲ್ಲಿ ಒಂದು 6 ಮಂತ್ಸ್ ತುಂಬಾ ಡಿಸ್ಕಂಟಿನ್ಯೂ ಮತ್ತೆ ಕಂಟಿನ್ಯೂ ಈ ತರ ಇದೆ. ಅದೇ 2002 ಅಲ್ಲಿ ಒಬ್ಬರು ಮೇಡಮ್ ಸೌಮ್ಯ ಅಂತ ಹೈದರಾಬಾದ್ ಇಂದ ಬಂದ್ರು. ಅವರು ಸೇಮ್, ಅವರು MBBS ಅಲ್ಲಿ ಮಾಡಿ, ಅವರು ಒಂದು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದ ಅವರು MSET ಅಲ್ಲಿ ಸೀಟ್ ಸಿಗಲಿಲ್ಲ ಅಂತ ಹೇಳಿ ಫುಲ್ ಡಿಪ್ರೆಷನ್ ಅಲ್ಲಿ ಹೋಗಿ ಆಲ್ಮೋಸ್ಟ್ ಒಂದು ಸೂಸೈಡಲ್ ಥಾಟ್ಸ್ ಅವ್ರಿಗೆ ಬರ್ತಾ ಇತ್ತಂತೆ. ಅವ್ರ ಚಿಕ್ಕಪ್ಪ ಮತ್ತೆ ಅವ್ರನ್ನ ಮೋಟಿವೇಟ್ ಮಾಡಿ ಮತ್ತೆ ಧ್ಯಾನಕ್ಕೆ ಕರೆದ ನಂತರ, ಓಕೆ ನನಗೆ ಮೆಡಿಸಿನ್ ಇಲ್ಲ ಅಂದ್ರೆ ಏನು, ಬೇರೆ ಬ್ರಾಂಚ್ ತಗೊಳ್ಳೋಣ ಅಂತ ಅವರು ಬಯೋಟೆಕ್ನಾಲಜಿ ತಗೊಂಡು ಡಿಗ್ರಿಯಲ್ಲಿ ಅವರು ಆಂಧ್ರ ಸ್ಟೇಟ್ ಫಸ್ಟ್ ಬಂದ್ರು. ಅವಾಗ ಚಂದ್ರಬಾಬು ನಾಯ್ಡು CM ಇದ್ದಾಗ ಆ ಒಂದು ಸೌಮ್ಯ ಅನ್ನೋ ಮೇಡಮ್ ಅವ್ರನ್ನ ಕರೆದು ಸ್ಪೆಷಲ್ ಆಗಿ ಗೋಲ್ಡ್ ಮೆಡಲ್ ಪ್ರೆಸೆಂಟ್ ಮಾಡಿದ್ರು. ನನಗೆ ಅವಾಗ ಅನಿಸ್ತು, ನಾನು ಧ್ಯಾನ ಮಾಡ್ತಿದ್ದೀನಿ ಬಟ್ ರೆಗ್ಯುಲರ್ ಆಗಿ ಮಾಡ್ತಾ ಇಲ್ಲ, ಸಿನ್ಸಿಯರ್ ಆಗಿ ಮಾಡ್ತಾ ಇಲ್ಲ, ನಾನು ಸುಮ್ಮನೆ ಜಡ್ಜ್ ಮಾಡೋದೇ ಆಗಿದೆ, ನಾನು ಸಿನ್ಸಿಯರ್ ಆಗಿ ಮಾಡೋಣ ಇನ್ಮೇಲೆ ಅಂತೇಳಿ ಅವಾಗ ಧ್ಯಾನವನ್ನು ಸೀರಿಯಸ್ ಆಗಿ ತಗೊಂಡು, ಇನ್ನು ಓದಲೇಬಾರದು ಅನ್ಕೊಂಡಿದ್ದೆ ನಾನು. ಇನ್ನೊಂದ್ಸಲ ಟ್ರೈ ಮಾಡೋಣ ಅಂತೇಳಿ, ನನಗೆ ದುಡ್ಡು ಇಲ್ಲ ಮನೆಯಲ್ಲಿ, ನಮ್ಮ ಮಾಮ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಸಾಲ ಮಾಡಿ 7,500, ಅವಾಗ ಮತ್ತೆ ನಾನು ಡಿಪ್ಲೊಮಾ ಜಾಯ್ನ್ ಆದೆ. ಡಿಪ್ಲೊಮಾ ಬಂದ ತಕ್ಷಣ 13 ಸಬ್ಜೆಕ್ಟ್ಸ್ ಆಯ್ತು. ಅದು ಇಂಗ್ಲಿಷ್ ಮೀಡಿಯಮು. 10th ಅಲ್ಲಿ ಮತ್ತೆ 6 ಸಬ್ಜೆಕ್ಟ್ಸು ಕನ್ನಡ ಮೀಡಿಯಂ ಇತ್ತು. ಬಟ್ ಆದ್ರೂ ಈ ಧ್ಯಾನ ಮಾಡಿ ನೋಡೋಣ ಅಂತೇಳಿ ಪ್ರತಿ ದಿನ 3 ಗಂಟೆ 4 ಗಂಟೆ ನಾನು ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡ್ತಾ ಇದ್ದೆ ಪಿರಮಿಡ್ ಅಲ್ಲಿ. ರಾತ್ರಿ ಪಿರಮಿಡ್ ಅಲ್ಲೇ ಮಲಗ್ತಾ ಇದ್ದೆ. ಸಂಡೇ ಬಂದ್ರೆ, ಪ್ರತಿ ಸಂಡೇ ಬಂದಾಗ ನಾನು 12 ಅವರ್ಸ್ ಮಾಡ್ತಾ ಇದ್ದೆ ಮೆಡಿಟೇಷನ್. ಬೆಳಗ್ಗೆ 6 ಗಂಟೆ ಕೂತ್ಕೊಂಡ್ರೆ ಸಂಜೆ 6 ಗಂಟೆಗೆ ಹೇಳೋದು ಮತ್ತೆ ಆ ತರ. ಈ ತರ ಮಾಡ್ತಾ ಇದ್ದಾಗ ಫಸ್ಟ್ ಸೆಮಿಸ್ಟರ್ ನನಗೆ ರಿಸಲ್ಟ್ ಬಂತು ಡಿಪ್ಲೊಮಾ ಅಲ್ಲಿ. ನನಗೆ ಫಸ್ಟ್ ಸೆಮಿಸ್ಟರ್ ಡಿಸ್ಟ್ರಿಕ್ಟ್ ಟಾಪರ್ ಬಂತು, ನನಗೆ 76% ಬಂತು. ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಫಸ್ಟ್ ಬಂತು. ಯಾವಾಗ ನನಗೆ ಒಳ್ಳೆ ಮಾರ್ಕ್ಸ್ ಬಂತು ಧ್ಯಾನದಲ್ಲಿ ಇಷ್ಟು, ಯಾಕಂದ್ರೆ ನಾನು ಸೆಕೆಂಡ್ ಕ್ಲಾಸ್ ಯಾವತ್ತೂ ಬಂದಿಲ್ಲ ನನಗೆ. ಧ್ಯಾನ ನಿಜ ಆದ್ರೆ ಒಳ್ಳೆ ಚೆನ್ನಾಗಿ ನಾವು ಧ್ಯಾನ ಮಾಡ್ಬಿಟ್ಟು 60% ಫಸ್ಟ್ ಕ್ಲಾಸ್ ತರಬೇಕು ಅನ್ನೋದು ನನಗೆ ಇತ್ತು ತಲೆಯಲ್ಲಿ.
ರಿಸಲ್ಟ್ ಬಂದ ನಾನು ಎಷ್ಟು ದಡ್ಡ ಅಂದ್ರೆ ಡಿಸ್ಟಿಂಕ್ಷನ್ ಸ್ಟೇಟ್ ಫಸ್ಟ್ ಇಂಥವೆಲ್ಲ ನಮ್ಮ ಡಿಕ್ಷನರಿ ಇರಲಿಲ್ಲ. ನಾವು ಆ ಒಂದು ಮಾರ್ಕ್ಸ್ ತರೋದಿಲ್ಲ ಅನ್ನೋ ನನಗೆ ಗಟ್ಟಿಯಾಗಿತ್ತು. ಯಾವಾಗ ನಮ್ಮ ರಿಸಲ್ಟ್ಸ್ ಬಂದಾಗ ನಮ್ಮ HOD ಬಂದ್ಬಿಟ್ಟು ನಮ್ಮ ಕಾಲೇಜಿಗೆ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ನಮ್ದು 7 ಡಿಸ್ಟಿಂಕ್ಷನ್ಗಳು ಬಂದಿದೆ. ಸೊ ಈ ತರ ಹೆಸರೆಲ್ಲ ಓದ್ತಾ ಬಂದ್ರು. ಅದ್ರಲ್ಲಿ ನನ್ನ ಹೆಸರು ಇತ್ತು, ರಾಮು ಆಲ್ಸೋ ಗಾಟ್ ಡಿಸ್ಟಿಂಕ್ಷನ್ ಅಂತ. ನನಗೆ ಅವಾಗ್ಲೂ ಕ್ವಶನ್ ಮಾರ್ಕ್, ಡಿಸ್ಟಿಂಕ್ಷನ್ ಅಂದ್ರೆ 60% ಬಂದಿದ್ಯಾ ಅಥವಾ ಬಂದಿಲ್ಲ ಅನ್ನೋದು. ಯಾಕಂದ್ರೆ ಡಿಸ್ಟಿಂಕ್ಷನ್ ಅಂದ್ರೆ 60% ಜಾಸ್ತಿ ಅನ್ನೋ ಒಂದು ಐಡಿಯಾನೂ ಇಲ್ಲ ನನಗೆ. ಬಟ್ ಅವಾಗ ಪರ್ಸನಲ್ ಆಗಿ 1 to 1 ನನ್ನ ಮೇಡಮ್ ಕೇಳಿದಾಗ, ಮೇಡಮ್ ನನ್ನ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದಾಗ 77 ಆ ತರ ಇತ್ತು. ಡಿಸ್ಟ್ರಿಕ್ಟ್ ಕಂಪ್ಲೀಟ್ ನಮ್ಮ ಹೋಲ್ ಬಳ್ಳಾರಿ ಫಸ್ಟ್ ಇತ್ತು ಎಲೆಕ್ಟ್ರಾನಿಕ್ಸ್ ಅಲ್ಲಿ. ಈ ತರ ಮತ್ತೆ ನಾನು ಫಸ್ಟ್ ನನಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ತುಂಬಾ ಹೇಟ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ. ನನಗೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಬಂದಿದ್ದು 94 ಮಾರ್ಕ್ಸ್ ಬಂತು ಔಟ್ ಆಫ್ 100. ಸೆಕೆಂಡ್ ಸೆಮಿಸ್ಟರ್ 100 ತೆಗಿಬೇಕಂತಿದ್ದೆ, ಬಟ್ ಸ್ವಲ್ಪ ಎಲ್ಲೋ ಮಿಸ್ ಆಗ್ಬಿಟ್ಟು 96 ಮಾರ್ಕ್ಸ್ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಬಂತು. ಈ ತರ ಪ್ರತಿ ಸೆಮಿಸ್ಟರ್ ಅಲ್ಲೂ ಯಾವಾಗ ನನಗೆ ಡಿಸ್ಟ್ರಿಕ್ಟ್ ಫಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಅಂದ್ರೆ ಸ್ವಲ್ಪ ಧ್ಯಾನದಿಂದ ನಮ್ಗೆ ನಿಜವಾಗಿ ಒಂದು ಅನುಭವವನ್ನು ಪಡೆದಾಗ ಆ ಒಂದು ಕಾನ್ಫಿಡೆನ್ಸೇ ಬೇರೆ. ಯಾವಾಗ ನನ್ ಕಾನ್ಫಿಡೆನ್ಸ್ ಬಂತು, ಎಲ್ಲರ ಹತ್ರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನನಗೆ ಗೊತ್ತಿರೋ ಟಾಪಿಕ್ಸ್ ಎಲ್ಲರಿಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗ ನನಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ ಸ್ಟೂಡೆಂಟ್ಸ್ಗೆ ಇಷ್ಟ ಆಗ್ತಿತ್ತು. ಎಲ್ಲಾ ಫ್ರೆಂಡ್ಸು ಕ್ಲಾಸಲ್ಲಿ ಇಷ್ಟ, ಮೇಡಮ್ ಹೇಳಿದ್ದು ಇಷ್ಟ, ಒಂದೊಂದ್ಸಲ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ನನ್ನ ಹತ್ರ ಬರ್ತಿದ್ರು, ರಾಮು ನನಗೆ ಹೇಳು ಅಂತೇಳಿ. ಅವಾಗ ಅವ್ರು ಹೇಳ್ತಾ 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 ನನ್ನಲ್ಲಿರೋ ಒಂದು ಫಿಯರ್ ಹೋಗ್ಬಿಡ್ತು, ಒಂದು ಕಾನ್ಫಿಡೆನ್ಸ್ ಬೆಳೀತಾ ಬಂತು. ಯಾವಾಗ ಇದೆಲ್ಲ ಆಯ್ತು, ನಾನು ಹೇಳಿದ್ದೆ ಒಂದು ಫಸ್ಟ್ ಪರ್ಸನ್ ನನ್ನ ಲೈಫಲ್ಲಿ ಧ್ಯಾನ ಹೇಳಿದ್ರೆ ನಮ್ಮ ತಾಯಿಗೆ. ಅವ್ರು ಹೇಳಿದೆ, ನಾನು ಫಸ್ಟ್ ಆಫ್ ಆಲ್ ನಾನು 76% ಬಂದ ತಕ್ಷಣ ಯಾರು ನಂಬಲೇ ಇಲ್ಲ, ಇವನ್ ಹೆಂಗ್ ಬಂತು ಪರ್ಸೆಂಟೇಜ್ ಅಂತ. ಅಷ್ಟು ದಿನ ನಾನು ಪಿರಮಿಡ್ಗೆ ಹೋಗ್ತಾ ಇದ್ದೆ, ಧ್ಯಾನ ಮಾಡ್ತಿದ್ದೆ ಅಂತಾನು ಹೇಳಿಲ್ಲ. ಯಾಕಂದ್ರೆ ಅವ್ರಿಗೂ ಏನಾದ್ರು ಅನ್ಸ್ಬೋದು, ಸುಮ್ಮನೆ ಯಾಕೆ ಅಂತೇಳಿ ಅವ್ರು ಕೇಳಲೂ ಇಲ್ಲ ನಾನು ಧ್ಯಾನ ಮಾಡ್ತಿದ್ದೀನಿ ಅಂತ. ಬಟ್ ಮನೇಲಿ ಮಾತ್ರ ನಾನು ಹೇಳಿದ್ದೆ, ನಾನು ಮೊಟ್ಟೆ ತಿನ್ನಲ್ಲ ಅಂತ ಮಾತ್ರ ಹೇಳಿದ್ದೆ, ಮಾಂಸ ತಿನ್ನಲ್ಲ, ನಾನು ಬಿಟ್ಟು ಬಿಡು ಅಂತ ಹೇಳಿದ್ದೆ ನಾನು. ಬಟ್ ಯಾವಾಗ ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ಸ್ ಬಂತು, ನಮ್ಮ ತಾಯಿಗೆ ಹೇಳಿದೆ, ನಾನು ಧ್ಯಾನ ಮಾಡ್ತಿದ್ದೀನಿ, ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಬಂದಿದೆ, ನೀನು ಮೊಟ್ಟೆ ಮಾಂಸ ತಿನ್ನೋದು ಬಿಟ್ಟು ನೀನು ಧ್ಯಾನ ಮಾಡು ಅಂತ ಹೇಳಿದಾಗ, ಅರೆ ಇವನೇ ಚಿಕ್ಕ ಮಗು, ಇವನೇ ಬಿಟ್ಟಿದೆ ಅಂದ್ರೆ ನಾನು ಯಾಕೆ ಬಿಡಬಾರ್ದು ಅಂತ ಅಮ್ಮ ನಾನ್ ವೆಜ್ ಬಿಟ್ಟು ಮೊಟ್ಟೆ ಸಮೇತ ಬಿಟ್ಬಿಟ್ಟು ಅವ್ರು ಎವ್ರಿ ಡೇ ಪ್ರತಿದಿನ 3 ಗಂಟೆ ಧ್ಯಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 25 ವರ್ಷದಿಂದ ಇರುವಂತಹ ಒಂದು ಮೈಗ್ರೇನು 3 ತಿಂಗಳಲ್ಲಿ ಅವ್ರಿಗೆ ಕಂಪ್ಲೀಟ್ ಆಗಿ ವಾಸಿ ಆಯ್ತು. ನನಗೆ ಇನ್ನೂ ಒಂದು ರಿಸಲ್ಟ್ ನೋಡಿದೆ, ಧ್ಯಾನದಿಂದ ಸಂಪೂರ್ಣ ಆರೋಗ್ಯ ಬರುತ್ತೆ ಅಂತ ಗೊತ್ತಾಯ್ತು. ಆಮೇಲಿಂದ ಪ್ರತಿ ಸೆಮಿಸ್ಟರ್ ಡಿಸ್ಟ್ರಿಕ್ಟ್ ಫಸ್ಟ್ ಬಂತು, ಇಂಜಿನಿಯರಿಂಗ್ ಬರದೆ ನಾನು, ಫ್ರೀ ಸೀಟ್ ಬಂತು. ಇವತ್ತೊಂದು ಮತ್ತೆ ಇಂಜಿನಿಯರಿಂಗ್ ಆದ್ಮೇಲೆ ಬ್ಯಾಂಗ್ಳೂರಿಗೆ ಬಂದೆ. ಇಲ್ಲಿ ಬಿಸಿ ಲೈಫು, ಜನ ಓಡ್ತಾ ಇರ್ತಾರೆ, ಏನಪ್ಪಾ ನಮ್ಮ ಬಳ್ಳಾರಿ ಹಿಂಗಿತ್ತು, ಚೆನ್ನಾಗಿದ್ವಲ್ಲ, ಇಲ್ಲೇನಿಷ್ಟು ಕಾಂಪಿಟೇಟಿವ್ ವರ್ಲ್ಡ್ ಅಂತ ಅನಿಸ್ತಿತ್ತು. ಬಟ್ ಯಾವಾಗ ನಾವು ಇಂಟರ್ವ್ಯೂಸ್ಗೆಲ್ಲ ಫೇಸ್ ಮಾಡಿದಾಗ ಧ್ಯಾನದಲ್ಲಿ ಪಡೆದಿರುವಂತಹ ಒಂದು ಕಾನ್ಫಿಡೆನ್ಸ್ ಇಂದಾನೆ ಇವತ್ತೊಂದು ಟಾಪ್ ಮೋಸ್ಟ್ ಕಂಪನಿಯಲ್ಲಿ ನಾವು ಇವತ್ತು ಕೆಲಸ ಮಾಡ್ತಿದ್ದೀನಿ, IT ಸೆಕ್ಯೂರಿಟಿ ಇಂಜಿನಿಯರ್ ಆಗಿ. ಅಂದ್ರೆ ಇದೆಲ್ಲ ಧ್ಯಾನದಿಂದ ಮಾತ್ರ ಸಾಧ್ಯ ಆಯ್ತು. ಎಸ್ ಸರ್, ಥ್ಯಾಂಕ್ ಯು ಸರ್. ನೀವು ಒಬ್ಬ ಹುಡುಗ ಆಗಿ ವಾಚ್ಮ್ಯಾನ್ ಆಗಿದ್ದವರು ಇವತ್ತು ಸೆಕ್ಯೂರಿಟಿ ಇಂಜಿನಿಯರ್ ಆಗಿ ಇಂಥ ಒಂದು ಟಾಪ್ ಮೋಸ್ಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋದು ನಮ್ಗೆ ಬಹಳ ಹೆಮ್ಮೆಯ ವಿಷಯ. ಅದು ಧ್ಯಾನಕ್ಕೂ ಒಂದು ಕಿರೀಟ, ತಮಗೂ ಕೂಡ. ಮತ್ತು ಅದ್ರ ಜೊತೆ ಕೂಡ ತಾವು PMC ಅಲ್ಲಿ ಸಾಕಷ್ಟು ಸೇವೆ ಸಲ್ಲಿಸ್ತಾ ಇದ್ರಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಈ ಹುದ್ದೆಯಲ್ಲಿ ಇನ್ನೂ ಮುಂದಿನ ಹಂತಕ್ಕೆ ಹೋಗಿ ಸೆಕ್ಯೂರಿಟಿ ಇಂಜಿನಿಯರ್, ಡಿಜಿಟಲ್ ಸೆಕ್ಯೂರಿಟಿ ಇಂಜಿನಿಯರ್ ಆಗಿ ಮ್ಯಾನೇಜರ್ ಹಂತಕ್ಕೆ ಹೋಗ್ಲಿ. ಆ ಹುದ್ದೆಯನ್ನು ಕೂಡ ನಮ್ಮ ಆಧ್ಯಾತ್ಮಿಕತೆಗೆ ಬಳಕೆ ಆಗ್ಲಿ, ಆ ಉನ್ನತ ಹುದ್ದೆಯನ್ನು ಕೂಡ ಈ ಒಂದು ಜ್ಞಾನಕ್ಕೆ, ಧ್ಯಾನ ಹಂಚಿಕೆ, ಧ್ಯಾನವನ್ನ ಒಂದು ಪ್ರಚಾರ ಮಾಡೋದಕ್ಕೆ ಬಳಕೆ ಆಗ್ಲಿ ಅಂತ ಆಶಿಸ್ತಾ, ಸರ್ ತಾವೀಗ ಪಿರಮಿಡ್ ನಲ್ಲಿ ಮಲಗ್ತಾ ಇದ್ದೀವಿ ಅಂತ ಹೇಳಿದ್ರಿ ನೀವು. ನೈಟ್ ಕೂಡ ಅಲ್ಲೇ 12 ಅವರ್ಸ್ ಮಾಡ್ತಾ ಇದ್ದೆ. ಆ ಪಿರಮಿಡ್ ಶಕ್ತಿ ಬಗ್ಗೆ ನಿಮ್ಮ ಅನುಭವಗಳನ್ನ ತಿಳಿಸಿ ಸರ್ ನಮ್ಗೆ. ಎಸ್ ಮೇಡಮ್. ಸೊ ನಾನು ಮನೇಲಿ ಅಬ್ಸರ್ವ್ ಮಾಡ್ತಾ ಇದ್ದೆ, ಬಿಕಾಸ್ ಧ್ಯಾನ ತುಂಬಾ ಮಾಡ್ತಾ ಇದ್ದೆ ಸ್ಟಾರ್ಟಿಂಗ್ ಇಂದಾನೆ. ಪ್ರತಿದಿನ ನಾನು ಮನೇಲಿ ಮಾಡಿದಾಗ ಸ್ವಲ್ಪ ಡಿಸ್ಟರ್ಬ್ ಅನಿಸ್ತಾ ಇತ್ತು. ಒಂದು ಧ್ಯಾನ ಸ್ಥಿತಿಗೆ ತಲುಪಲಿಕ್ಕೆ ಮೇ ಬಿ ಒಂದು 30 ಮಿನಿಟ್ಸು, ಕೆಲವು ಸಲ 40 ಮಿನಿಟ್ಸು, ಕೆಲವು ಸಲ 1 ಅವರ್ ಧ್ಯಾನ ಮಾಡಿದ್ರೇನೋ ಮೇ ಬಿ ಒಂದು ಕೆಲವೇ ನಿಮಿಷಗಳು ಮಾತ್ರ ನಾನು ಧ್ಯಾನ ಸ್ಥಿತಿಗೆ ಹೋಗಿದ್ದೀನಿ. ಇನ್ನು ಉಳಿಕಿದ್ದು ಒಂದು 50 ಮಿನಿಟ್ಸ್ ಎಲ್ಲ ವೇಸ್ಟ್ ಆಗಿದೆ ಅನ್ನೋ ಒಂದು ಭಾವನೆ ಬರ್ತಾ ಇತ್ತು. ಬಟ್ ಯಾವಾಗ ಪಿರಮಿಡ್ ಅಲ್ಲಿ ನಾನು ಧ್ಯಾನ ಮಾಡ್ತಿದ್ನೋ ಒಂದು 15-20 ಮಿನಿಟ್ಸ್ ಮೇಡಮ್ ಅಷ್ಟೇ. ಆಮೇಲೆ ಉಳಿಕಿದ ಒಂದು 40 ಮಿನಿಟ್ಸ್ ಅವೇರ್ನೆಸ್ ಅನ್ನೋದು ಇರ್ತಿದ್ಲು, ಒಂದು ಡೀಪ್ ಸ್ಟೇಟ್ಗೆ ಹೋಗ್ತಾ ಇದೆ. ಇದು ತುಂಬಾ ಸಲ ಅಬ್ಸರ್ವ್ ಮಾಡಿರೋದು ನಾನು. ಇವತ್ತಿಗೂ ಅದನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಮನೇಲಿ ಮಾಡೋದಕ್ಕೂ ಪಿರಮಿಡ್ ಅಲ್ಲಿ ಧ್ಯಾನ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಪಿರಮಿಡ್ ಅಲ್ಲಿ ತುಂಬಾ ಆಳವಾದ ಧ್ಯಾನಕ್ಕೆ ಬಹಳ ಬೇಗ ಹೋಗ್ತೀವಿ ನಾವು. ಅದೊಂದು ಪತ್ರಿ ಸರ್ ಅವರು ಹೇಳ್ತಾ ಇದ್ರು, ನಾವು ಎಷ್ಟೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಪಿರಮಿಡ್ ಜನರೇಷನ್ ತಿಳ್ಕೋಬೇಕು ಅಂತ. ಪತ್ರಿ ಸರ್ ಅವರು ಎಕ್ಸಾಂಪಲ್ಸ್ ಹೇಳ್ತಾ ಇದ್ರು. ಅವರು ಶೇವ್ ಮಾಡ್ಕೊಳ್ಳುವಂತಹ ಒಂದು ಬ್ಲೇಡ್ ಅನ್ನ ಇಟ್ಟು, ಮತ್ತೆ ಒಂದು ಟೊಮ್ಯಾಟೊ, ಬ್ರಿಂಜಲ್ ಇವೆಲ್ಲ ಇಟ್ಟು ಪಿರಮಿಡ್ ಕೆಳಗಡೆ ಟೆಸ್ಟ್ ಮಾಡಿದ್ದಾರೆ ವೆಜಿಟೇಬಲ್ಸ್ ಅಂತ. ಓಕೆ, ನಾವು ಟೆಸ್ಟ್ ಮಾಡೋಣ ಅಂತೇಳಿ ನಾನು ಒಂದು ಪಿರಮಿಡ್ ತಗೊಂಡು
2 ಟೊಮ್ಯಾಟೊ ತಗೊಂಡಿದ್ದೆ. 2 ಟೊಮ್ಯಾಟೊ, ಒಂದು ಟೊಮ್ಯಾಟೊ ನಾನು ಪಿರಮಿಡ್ ಅಲ್ಲಿ ಇಟ್ಬಿಟ್ಟು, ಆ ಪಿರಮಿಡ್ ಅಲ್ಲಿ ಹೆಂಗೆ ಇಟ್ಟಿದ್ದೀನಿ ಅಂದ್ರೆ ಕಂಪ್ಲೀಟ್ ಒಂದು ಕಬೋರ್ಡ್ ತರ ಇದೆ. ಸೂರ್ಯನ ಬೆಳಕು ಏನೂ ಬರಲ್ಲ, ಅದು ಮುಚ್ಚಿಬಿಟ್ರೆ ಆಯ್ತು, ಕಂಪ್ಲೀಟ್ ಐಸೋಲೇಷನ್ ಇರುತ್ತೆ. ಆ ಪಿರಮಿಡ್ ಕೆಳಗಡೆ ಒಂದು ಟೊಮ್ಯಾಟೊ ಇಟ್ಬಿಟ್ಟು ಆ ಪಿರಮಿಡ್ ಅನ್ನು ಕ್ಲೋಸ್ ಮಾಡಿದೆ. ಇನ್ನ ಕೆಲವು ಕೆಳಗಡೆ ಒಂದು ಅಂದ್ರೆ ಒಂದು ಕಿಟಕಿಯಲ್ಲಿ ಸೂರ್ಯನ ಬೆಳಕು ಬರ್ತಾ ಇದೆ, ಎಲ್ಲ ಫುಲ್ ಲೈಟಿಂಗು, ಎಲ್ಲ ವಿಂಡ್ ಎಲ್ಲ ಇದೆ. ಅಂತ ಪ್ಲೇಸ್ ಅಲ್ಲಿ ಒಂದು ಸ್ವಲ್ಪ ಪ್ರೊಟೆಕ್ಷನ್ ಆಗಿ ಎಲ್ಲ ಪ್ರಾಪರ್ ಆಗಿ ಇಟ್ಬಿಟ್ಟು, ಅಲ್ಲಿ ಧೂಳೆಲ್ಲ ಇದ್ರೆ ಕಂಪ್ಲೀಟ್ ಆಗ ಪ್ಲೇಸ್ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಒಂದು ಟೊಮ್ಯಾಟೊ ಇಟ್ಟೆ. ಸೊ ಈ ತರ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಹೊರಗಡೆ ಇಟ್ಟಿರುವಂತಹ ಒಂದು ಟೊಮ್ಯಾಟೊ ಒಂದು ಮೇ ಬಿ ಒಂದು 7 ಡೇಸ್ ಅಥವಾ 10 ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿ ಕೊಳ್ತೋಯ್ತು. ಪಿರಮಿಡ್ ಅಲ್ಲಿ ಇಟ್ಟಿರೋ ಒಂದು ಟೊಮೆಟೊ ನಾನು ನೋಡಿದಾಗ 53 ಡೇಸ್ ಬಂದು ಮೇಡಮ್. 53 ಡೇಸ್ ಹಂಗೆ ಇದೆ ಪಿರಮಿಡ್, ಅದು ಟೊಮೆಟೊ. ನಾನು ಲಿಟ್ರಲಿ ನೋಡಿದ್ದೀನಿ ಅದನ್ನು. ಈ ತರ ಎಕ್ಸ್ಪೆರಿಮೆಂಟ್ಸ್ ಮಾಡಿದೆ ನಾನು. ಅದಾದ್ಮೇಲೆ ಮತ್ತೆ ವಾಟರ್ ಮೇಲೆ ಇಡ್ತಾ ಇದ್ದೆ ಪಿರಮಿಡ್ಸ್. ಇವತ್ತಿಗೂ ನಾನು ನಿಮ್ಮ ಮನೇಲಿ ನೋಡಿದಾಗ ಆಲ್ಮೋಸ್ಟ್ ಒಂದು 25 to 30 ಪಿರಮಿಡ್ಸ್ ಎಲ್ಲ ಬಳಸ್ತಾ ಇರ್ತೀವಿ ನಾವು. ಸೊ ನಾನು ಇನ್ನೊಂದೇನಾದ್ರೂ ಓದ್ಬೇಕಾದ್ರೆ, ನಾನು ಹೇಳಿದ್ನಲ್ಲ, ಈವನ್ ಸ್ಟಡೀಸ್ ಓದ್ಬೇಕಾದ್ರೆ ಪಿರಮಿಡ್ ಕ್ಯಾಪ್ ಹಾಕೊಂಡು ಓದ್ತಾ ಇದ್ದೆ. ಮೈಂಡ್ ಎಲ್ಲೂ ಆ ಕಡೆ ಈ ಕಡೆ ಹೋಗ್ತಾ ಇದ್ದಿಲ್ಲ, ಅನ್ನೆಸೆಸರಿ ಥಾಟ್ಸ್ ಬರ್ತಾ ಇದ್ದಿಲ್ಲ. ಏನಾದ್ರು ಸ್ವಲ್ಪ ನಾವು ಹೊರಗಡೆ ತುಂಬಾ ಕೆಲಸ ಮಾಡಿ ಪಿರಮಿಡ್ ಹಾಕೊಂಡು ನಾವು ಧ್ಯಾನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸುಮ್ಮನೆ ಕೂತ್ಕೊಂಡ್ರೇನು ಆ ಮೈಂಡ್ ಎಷ್ಟೋ ಒಂದು ರಿಲ್ಯಾಕ್ಸ್ ಸ್ಟೇಟ್ಗೆ ಹೋಗ್ತಾ ಇತ್ತು. ಅಥವಾ ಓದ್ತಾ ಇದ್ರೂ ಫುಲ್ ಫೋಕಸ್ಡ್ ಆಗಿ ಮೈಂಡ್ ಇರ್ತಾ ಇತ್ತು. ಇನ್ನ ಆ ಒಂದು ಬೆನಿಫಿಟ್ಸ್ ನಾವು ನೋಡಿದಾಗ ಮನೆಯಲ್ಲಿ ವೆಜಿಟೇಬಲ್ಸ್ ಮೇಲೆ ಪಿರಮಿಡ್ಸ್ ಇರೋದು ಸ್ಟಾರ್ಟ್ ಮಾಡ್ತಾ ಇದೀವಿ. ಈವನ್ ಎನಿಥಿಂಗ್, ಈವನ್ ಫ್ರಿಜ್ ಮೇಲೆ ಒಂದು ದೊಡ್ಡ ಪಿರಮಿಡ್ ಮಾಡಿ ಹಾಕಿದೀವಿ. ಈ ತರ ಯಾರಾದ್ರೂ ಸ್ವಲ್ಪ ನಾವು ಮನೇಲಿ ಅಂದ್ರೆ ಹೆಡ್ಡೇಕ್ ಏನಾದ್ರು ಸ್ವಲ್ಪ ಸ್ಟ್ರೆಸ್ಡ್ ಔಟ್ ಆದ್ರೂ ಪಿರಮಿಡ್ ಕೊಡೋದು, ಅವ್ರಿಗೆ ಬೇರೆ ಏನು ಕೊಡೋಕ್ಕಾಗಲ್ಲ. ಅಂಡ್ ಇನ್ನೊಂದೇನಂದ್ರೆ ಮನೆಯಲ್ಲಿ ಎಲ್ಲಿ ಸಿಕ್ಕರೆ ತುಂಬಾ ಪಿರಮಿಡ್ಸ್ ಹ್ಯಾಂಗ್ ಮಾಡಿದೀವಿ ನಾವು. ಯಾಕಂದ್ರೆ ಪಿರಮಿಡ್ಸ್ ಸ್ವಲ್ಪ ನಾವು ಹ್ಯಾಂಗ್ ಮಾಡಿದಾಗ ಅಲ್ಲಿ ಪಾಸಿಟಿವ್ ಎನರ್ಜಿ ಸ್ಪ್ರೆಡ್ ಮಾಡ್ತಾನೆ ಇರುತ್ತೆ. ಅದು ಪಿರಮಿಡ್ ಇಂದ ಎಲ್ಲ ಎನರ್ಜಿ ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಮೇ ಬಿ ಕೆಲವು ನಮ್ಮ ಧ್ಯಾನಿಗಳಿಗೆ ಅನುಭವ ಆಗಿರ್ಬೋದು. ಯಾರಾದ್ರೂ ಹೊರಗಡೆನವರು ಅಂದ್ರೆ ಒಂದು ನಾನ್ ಮೆಡಿಟೇಟರ್ ನಮ್ಮ ಮನೆಗೆ ಬಂದಾಗ ಅವರು ವೈಬ್ಸ್ ಗಮನಿಸ್ತಾರೆ, ಅರೆ ನಿಮ್ಮ ಮನೇಲಿ ಎಷ್ಟು ಪೀಸ್ಫುಲ್ ಆಗಿದೆಯಲ್ಲ, ಎಷ್ಟೊಂದು ಪ್ರಶಾಂತವಾದ ವಾತಾವರಣ ಇದೆ, ತುಂಬಾ ಚೆನ್ನಾಗಿ ಅನಿಸ್ತಿದೆ, ನಮ್ಗೆ ತುಂಬಾ ಕಾಮ್ ಆಗಿ ಅನಿಸ್ತಿದೆ, ಹಿಂಗೆಲ್ಲ ಹೇಳ್ತಾರೆ ಅವರು. ಅದ್ ಯಾಕಂದ್ರೆ ಬಿಕಾಸ್ ಆಫ್ ಆ ಪಿರಮಿಡ್ ಎನರ್ಜಿ. ಸೊ ಹಂಗಾಗಿ ನಾವು ಪಿರಮಿಡ್ ನ ತುಂಬಾ ಯುಟಿಲೈಸ್ ಮಾಡ್ಕೊಂಡ್ರೆ ಬಹಳ ಉತ್ತಮ. ನಮಗೆ ಧ್ಯಾನದಲ್ಲಿ ಒಳ್ಳೆ ಒಂದು ಧ್ಯಾನ ಸ್ಥಿತಿಗೆ ಹೋಗ್ಲಿಕ್ಕೂ ಬಹಳ ಬೇಗ ನಮಗೆ ಆ ಪಿರಮಿಡ್ಸ್ ಅನ್ನೋದು ಹೆಲ್ಪ್ ಮಾಡುತ್ತೆ ಮೇಡಮ್. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಅಂಡ್ ಪಿರಮಿಡ್ ಅಲ್ಲೂ ನಾನು 6 hours ಅಥವಾ 12 hours ಧ್ಯಾನ ಮಾಡಿದಾಗ ತುಂಬಾ ಒಂದು ಸೈಲೆನ್ಸ್ ಅನ್ನೋದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಅಂದ್ರೆ ನಮ್ಮಲ್ಲೇ ಎಷ್ಟು ಧ್ಯಾನ ಮಾಡ್ತಾ ಇದ್ದೆ. ಸೊ ಕಂಟಿನ್ಯೂಸ್ ಆಗಿ ಒಂದು ಕಂಪ್ಲೀಟ್ ಒಂದು ಎಂಪ್ಟಿನೆಸ್, ಒಳಗಡೆ ಒಂದು ಸೈಲೆನ್ಸ್ ಅನ್ನೋದು ಬರ್ತಾ ಇತ್ತು. ಇಲ್ಲಾಂದ್ರೆ ನಾವು ಧ್ಯಾನ ಮಾಡಿಲ್ಲ ಅಂದ್ರೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ಮೈಂಡ್ ರನ್ ಆಗ್ತಾನೆ ಇರುತ್ತೆ, ಆ ವಿಚಾರ ಈ ವಿಚಾರ ರನ್ ಆಗ್ತಾ ಇರುತ್ತೆ. ಬಟ್ ನೀವು ತುಂಬಾ ಧ್ಯಾನ ಮಾಡಿದಾಗ ಪಿರಮಿಡ್ ಅಲ್ಲಿ ಒಳಗಡೆನೆ ಒಂದು ಕಂಪ್ಲೀಟ್ ಒಂದು ಸೈಲೆನ್ಸ್ ಬರುತ್ತೆ. ಪ್ರತಿಯೊಂದು ಥಾಟ್ ಅನ್ನ ನೀವು ಅಬ್ಸರ್ವ್ ಮಾಡಬಹುದು. ಅದು ಸ್ವಲ್ಪ ಸಾಧನೆ ಜಾಸ್ತಿ ಮಾಡಿ ಪಿರಮಿಡ್ ಎನರ್ಜಿ ಯುಟಿಲೈಸ್ ಮಾಡ್ಕೊಂಡಾಗ ನಮ್ಮ ಥಾಟ್ಸ್ ಬಗ್ಗೆ ಒಂದು ಕ್ಲಾರಿಟಿ ಬರ್ತಾ ಹೋಗುತ್ತೆ. ನಾವೇನ್ ಥಿಂಕ್ ಮಾಡ್ತಿದೀವಿ ಅನ್ನೋದು ನಮಗೆ ಅರಿವು ಬಂದ್ಬಿಡುತ್ತೆ. ಸೊ ಅದು ಸಾಧನೆ ಪ್ಲಸ್ ಪಿರಮಿಡ್ ಎನರ್ಜಿ ಎರಡು ಇದ್ರೆ ಇನ್ನ ಒಳ್ಳೆ ಉತ್ತಮ. ಅದು ವೆರಿ ಗುಡ್ ಸರ್. ತಾವು ವಿಜ್ಞಾನದ ವಿದ್ಯಾರ್ಥಿ ಆಗಿರೋದ್ರಿಂದ ಆಕ್ಚುಲಿ ಈ ಎಲ್ಲಾ ಪ್ರಯೋಗಗಳನ್ನ ಪತ್ರಿಜಿ ಸರ್ ಮಾಡಿದ್ದಾಗಿ ಹೇಳಿದ್ದಾರೆ, ಮಾಡಿದ್ದಾಗಿ ಒಪ್ಪಿಕೊಂಡ ಮೇಲೆನೆ ಅವರು ಪಿರಮಿಡ್ ಅನ್ನ ಅಳವಡಿಸಿದ್ದಾರೆ ಧ್ಯಾನಕ್ಕೆ. ಬ್ಲೇಡ್ ಮೇಲೆ ಇಟ್ಟಿದ್ದೀನಿ, ಟೊಮೆಟೊ ಮೇಲೆ ಇಟ್ಟಿದ್ದೀನಿ ಅಂತೇಳಿ. ಆದ್ರೂ ಕೂಡ ತಾವು ವಿಜ್ಞಾನದ ವಿದ್ಯಾರ್ಥಿ, ಪ್ರಯೋಗ ಮಾಡಬೇಕು, ಇದು ವೈಜ್ಞಾನಿಕವಾಗಿ ಎಷ್ಟು ಸತ್ಯ ಅನ್ನೋದನ್ನ ತಾವೇ ಟೊಮೆಟೊ ಮೇಲೆ ಇಟ್ಟು ಪ್ರಯೋಗ ಮಾಡಿ ಧ್ಯಾನ ಮಾಡೋದ್ರ ಮೂಲಕ ಮತ್ತು ಆ ಪ್ರಯೋಗವನ್ನ ಮಾಡಿ ಒಪ್ಪಿಕೊಂಡಿದ್ದೀರಿ. ಸತ್ಯವನ್ನು ಹಾಗೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕು ಅಂತೇಳಿ. ಅದಾದ್ಮೇಲೆ ಒಪ್ಪಿಕೊಂಡ ಮೇಲೆ ನಾವ್ ಯಾವತ್ತು ಮತ್ತೆ ಅದ್ರ ಬಗ್ಗೆ ಸಂಶಯವನ್ನೊಂದು ನಮ್ಮ ಒಳಗಡೆ ಉಳಿಯೋದಿಲ್ಲ. ನಿಜವಾಗ್ಲು ಅದಕ್ಕೆ ಇದು ವೈಜ್ಞಾನಿಕವಾಗಿ ನಮ್ಮ ಸಂಸ್ಥೆಯನ್ನ ನಾವು ಅದಕ್ಕೆ ವೈಜ್ಞಾನಿಕ ಮತ್ತು ವೈಚಾರಿಕವಾಗಿ ಯಾವುದು ಮೌಢ್ಯ ಇಲ್ಲ, ಇಲ್ಲಿ ಯಾವುದಕ್ಕೆ ಆಸ್ಪದ ಇಲ್ಲ, ಆ ತರದ ಮೌಢ್ಯಕ್ಕೆ ಆಸ್ಪದ ಇಲ್ಲದ ಸಂಸ್ಥೆ. ತಾವು ಕೂಡ ಅದೇ ರೀತಿಯಾಗಿ ಮಾಡಿದ್ದೀರಿ, ಬಹಳ ಸಂತೋಷ. ಇನ್ನೊಮ್ಮೆ ಪ್ರಯೋಗ ಮಾಡಿ ಒಪ್ಪಿಕೊಂಡಿದ್ದು. ಈಗ ಅಮ್ಮನಿಗೆ ಮೊದಲು ತಾವು ಧ್ಯಾನ ಹೇಳಿದ್ದೆ ಅಮ್ಮನಿಗೆ ಅಂತ ಹೇಳಿದ್ರಿ. ಸರಿಯಾಗಿ ಮೊದಲ ಫಲಿತಾಂಶ ಬಂದ್ಮೇಲೆ ಅಮ್ಮನಿಗೆ ಮೊದಲು ಸಸ್ಯಾಹಾರಿ ಆಗಿರ್ತದೆ, ಅವರು ಒಂದೇ ಸಲಕ್ಕೆ ಒಪ್ಪಿಕೊಂಡ್ರು, ಸಂತೋಷ. ಮುಂದೆ ತಮ್ಮ ಧ್ಯಾನ ಪ್ರಚಾರ ಹೇಗೆ ಮುಂದುವರಿತು ಇದೇ ರೀತಿ? ಹೇಗೆ ಮಾಡಿದ್ರಿ? ಸೊ ಯಾವಾಗ ಒಂದು ಒಳ್ಳೆ ಮಾರ್ಕ್ಸ್ ಬಂತು ನನಗೆ ಫಸ್ಟ್ ಬಂದಿದ್ದೆ ಒಂದೇ ಒಂದು ಥಾಟ್. ನಂತರ ಥಿಂಕ್ ಮಾಡುವಂತಹಷ್ಟು ವಿದ್ಯಾರ್ಥಿಗಳು ತುಂಬಾ ಜನ ಇದ್ದಾರೆ, ಅವ್ರಿಗೆ ಎಷ್ಟೋ ಒಂದು ಲೋ ಕಾನ್ಫಿಡೆನ್ಸ್ ಇರುತ್ತೆ. ನಾವು ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಅನ್ನೋ ಒಂದು ಮನೋಭಾವ ಇರುತ್ತೆ. ಅವರು ಇಂಟೆಲಿಜೆನ್ಸ್, ನಾನು ಫುಲ್ ದಡ್ಡ ಅನ್ನೋ ಒಂದು ಅವ್ರಿಗೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಇಂಥವ್ರು ಬೇಕಾದ್ರೆ 1000 ಜನಕ್ಕೆ ನಾನು ಹೇಳ್ತೀನಿ, ಅದರಲ್ಲಿ ಒಬ್ಬರು ಕಲ್ತರೂ ಸಾಕು ನನಗೊಂದು ತೃಪ್ತಿ ಆದಂಗೆ ಅನ್ನೋ ಒಂದು ಉದ್ದೇಶದಿಂದಾನೆ ಯಾವಾಗ ಫಸ್ಟ್ ಸೆಮಿಸ್ಟರ್ ಇಂದ ಬಂತು
ಇಮಿಡಿಯೇಟ್ಲಿ ಯಾವಾಗ ರಿಸಲ್ಟ್ಸ್ ಬಂತು, ಇಮಿಡಿಯೇಟ್ಲಿ ನಾನು ಬೇರೆ ಸ್ಕೂಲ್ಸ್ಗೆಲ್ಲ ಟೀಚ್ ಮಾಡಕ್ ಹೋದೆ. ಬೇರೆ ಸ್ಕೂಲ್ಸ್ಗೆ ಹೋದಾಗ ಅವ್ರು ಕೇಳ್ತಾ ಇದ್ರೆ, ಎಸ್ಪೆಷಲಿ ಕ್ರಿಶ್ಚಿಯನ್ ಸ್ಕೂಲ್ಸ್ ಅಲ್ಲಿ, ನೀವು ಯಾವ ಸಂಸ್ಥೆಯಿಂದ ಅಥವಾ ನೀವು ಏನ್ ಹೇಳ್ತೀರಾ, ನೀವು ಧ್ಯಾನ ಅಂದ್ರೆ ನಿಮ್ಗೆ ಏನಾದ್ರು ಪ್ರಾಸ್ಪೆಕ್ಟಸ್ ಇದೆಯಾ ಏನು ಅಂತ. 2002 ಆ ಟೈಮಲ್ಲಿ ಇವಾಗ ಇರೋಷ್ಟು ಪ್ರಚಾರನೂ ಅವಾಗಿಲ್ಲ, ಪ್ಯಾಂಪ್ಲೆಟ್ಸ್ ಇಲ್ಲ ಅವಾಗ ಏನು. ಪ್ಯಾಂಪ್ಲೆಟ್ಸ್ ಇದೆ ಬಟ್ ಬಹಳ ಕಡಿಮೆ ಮಟ್ಟದಲ್ಲಿ. ಇಷ್ಟೊಂದು ಡಿಸೈನ್ ಪ್ಯಾಂಪ್ಲೆಟ್ಸ್ ಇಲ್ಲ, ಎಲ್ಲ ಬ್ಲಾಕ್ ಅಂಡ್ ವೈಟ್ ಇರ್ತಾ ಇತ್ತು ಅವಾಗ. ಸೊ ಈ ಸಲ 2 ಸಲ 2-3 ಸಲ ಸ್ಕೂಲ್ಸ್ಗೆ ಹೋಗಿದ್ದೆ. ನಾನು ಧ್ಯಾನ ಹೇಳ್ತೀನಿ ಮೇಡಮ್, ಒಳ್ಳೆ ಮೆಮೊರಿ ಪವರ್ ಅದು ಇದು ಬರುತ್ತೆ ಅಂದ್ರೆ, ಇಲ್ಲ ಅಲೋ ಮಾಡಲ್ಲ ಅಂತ ಹೇಳ್ತಿದ್ರು. ಈ ತರ ಯಾಕೆ ಅಲೋ ಮಾಡ್ತಿಲ್ಲ ಇವರಿಗೆ, ಒಂದು ಇವರ ಒಪ್ಪೋ ತರ ನಾವು ಯಾವ ತರ ಹೇಳಿದ್ರೆ ಇವ್ರು ಒಪ್ತಾರೆ ಅಂತೇಳಿ ಸ್ವಲ್ಪ ನಮ್ಮ ಸಂಸ್ಥೆ ಬಗ್ಗೆ ಹೇಳೋದಾಗ್ಲಿ, ಇದಕ್ಕೆ ಯಾವುದೇ ಒಂದು ದುಡ್ಡು ಇಲ್ಲ ಮೇಡಮ್, ಯಾವುದೇ ಒಂದು ಕುಲ ಮತ ಏನೂ ಇದೆಲ್ಲ ಇಲ್ಲ ಅಂತ ಹೇಳ್ತಾ ಹೋದಾಗ ಸ್ವಲ್ಪ ಅವರು ಆಕ್ಸೆಪ್ಟ್ ಮಾಡೋದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ರು. ಕೆಲವೊಂದು ಸ್ಕೂಲ್ಸ್ ಅಲ್ಲಿ ಒಂದು ವರ್ಷ ಆದ್ರೆ ತಿರುಗ್ರೇನು ನನಗೆ ಅಕ್ಸೆಪ್ಟ್ ಮಾಡಿಲ್ಲ ಅವರು. ಬಟ್ ಪದೇ ಪದೇ ಹೋಗ್ತಾನೆ ಇದ್ವಿ. ಮೇಡಮ್ ಇನ್ನೊಂದ್ಸಲ ಒಂದು PT ಪೀರಿಯಡ್ ನಮ್ಗೆ ಕೊಡಿ, ಅಥವಾ ಯಾವ್ದಾದ್ರು ಒಂದು ನಿಮಗೆ ಇವೆಂಟ್ಸ್ ಇದ್ದಾಗ ಒಂದು ½ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಒಂದು ವರ್ಷ ತಿರುಗಿದೀವಿ, ಆ ತರ ಪರ್ಮಿಷನ್ ಸಿಕ್ಕಿಲ್ಲ. ಬಟ್ ಬೇರೆ ಸ್ಕೂಲ್ಸ್ಗೆಲ್ಲ ಸಿಗ್ತಾ ಇತ್ತು, ಎಲ್ಲ ಹೋಗ್ತಾ ಇದೀವಿ, ಟೀಚ್ ಎಲ್ಲ ಮಾಡ್ತಾ ಇದೀವಿ. ತುಂಬಾ ಜನ ಅದನ್ನ ಒಪ್ಕೊಳ್ತಾ ಇದ್ರು, ಇಲ್ಲ ಸರ್ ನೀವು ಹೇಳ್ತಿರೋದು ಕರೆಕ್ಟು. ಈ ಮಕ್ಕಳಿಗೆ ಇವಾಗ ತುಂಬಾ, ಯಾಕಂದ್ರೆ ಅವ್ರು ಪ್ರಾಪರ್ ವೇಲ್ ಅವ್ರಿಗೆ ಮಕ್ಕಳಿಗೆ ಚಿಕ್ಕವರಿದ್ದಾಗ ನಾವು ಧ್ಯಾನ ಹೇಳಿದಾಗ ಬ್ಯೂಟಿಫುಲ್ ಆಗಿ ಅವ್ರ ಜೀವನ ತುಂಬಾ ಚೆನ್ನಾಗಿ ರೂಪಿಸ್ಕೊಳ್ಬೋದು. ಅವ್ರ ಒಂದು ಎಮೋಷನ್ಸ್ ಮೇಲೆ, ಅವ್ರ ಜೀವನದ ಮೇಲೆ ಕಂಟ್ರೋಲ್ ತನ್ನಷ್ಟಕ್ಕೆ ನ್ಯಾಚುರಲಿ ಬಂದ್ಬಿಡುತ್ತೆ. ಹಂಗೆ ನಾವು ಧ್ಯಾನ ಹೇಳಲಿಕ್ಕೆ ಹೋಗ್ಬೇಕು ಅಂತ ಬಳ್ಳಾರಿ ಎಲ್ಲ ತಿರುಗ್ತಾ ಇದ್ವಿ. ನನ್ಗನಿಸ್ತು ಇದು ಬಳ್ಳಾರಿ ಎಲ್ಲ ವಿಶ್ವಕ್ಕೆಲ್ಲ ಹೋಗ್ಬೇಕು ಕಂಪ್ಲೀಟು. ಪತ್ರಿಜಿ ಹೇಳ್ತಿದ್ರು ಧ್ಯಾನ ಜಗತ್ ಅಂತ. ಇದು ಧ್ಯಾನ ಜಗತ್ ಆಗ್ಬೇಕಂದ್ರೆ ಎಲ್ಲರಿಗೂ ಈ ಧ್ಯಾನ ಹೋಗ್ಬೇಕು. ಬಟ್ ಪ್ರಪಂಚಕ್ಕೆಲ್ಲ ಧ್ಯಾನ ಹೆಂಗ್ ತಲುಪಿಸೋದು ನಾವು? ಬಳ್ಳಾರಿ ಯಾವುದೋ ಒಂದು ಚಿಕ್ಕ ವಿಲೇಜ್ ಅಲ್ಲಿ ಇದೀವಿ ನಾವು, ಪ್ರಪಂಚಕ್ಕೆ ಧ್ಯಾನ ಹೆಂಗ್ ತಲುಪಿಸ್ಬೇಕು? ಅವಾಗ PMC ಇಲ್ಲ, ಏನೇನೂ ಇಲ್ಲ. ಹೆಂಗೆ ನಾವು ಹೇಳಬೇಕು ಅನ್ನೋ ಒಂದು ಥಾಟ್ ಬಂದಾಗ, ನಮ್ಮ ಬಳ್ಳಾರಿಗೆ ಒಂದು 60 ಕಿಲೋಮೀಟರ್ ಹಂಪಿ ಅನ್ನೋ ಒಂದು ಪ್ಲೇಸ್ ಇದೆ. ಆ ಹಂಪಿಗೆ ಎಲ್ಲ ಫಾರಿನರ್ಸು, ಎಲ್ಲ ಅಕ್ರಾಸ್ ದ ವರ್ಲ್ಡ್, ಪ್ರತಿಯೊಂದು ದೇಶ ವಿದೇಶಗಳಿಂದ ಎಲ್ಲ ಬರ್ತಿರ್ತಾರೆ. ನಾವು ಅವ್ರಿಗೆ ಏನಾದ್ರು ಧ್ಯಾನ ಹೇಳ್ಕೊಟ್ಟಾಗ ಅವ್ರ ದೇಶದಲ್ಲಿ ಹೇಳ್ತಾರಲ್ಲ, ಪ್ರಚಾರ ಹಂಗಾದ್ರೂ ಆಗುತ್ತಲ್ಲ ಅಂತೇಳಿ ಪ್ರತಿ ಭಾನುವಾರ ನಾವು ಹಂಪಿಗೆ ಹೋಗ್ತಾ ಇದೀವಿ. ನಾವೆಲ್ಲ ಆಲ್ಮೋಸ್ಟ್ ಒಂದು 10 ಮೆಂಬರ್ಸ್ ಬೈಕ್ಗಳು ಹಾಕೊಂಡು ಹೋಗ್ತಾ ಇದೀವಿ. ನಮ್ಮ ಪರಿಸ್ಥಿತಿ ಹೆಂಗಿತ್ತಂದ್ರೆ, ಪಾಕೆಟ್ ಮನಿ ಒಂದು 20 ರೂಪಾಯಿ ಇರ್ತಿದ್ದಿಲ್ಲ. ಅಂತ ಟೈಮಲ್ಲಿ ನಾವೆಲ್ಲ ಸ್ವಲ್ಪ ಮನೆ ಎಲ್ಲ, ಅಂದ್ರೆ ನಮ್ಮ ಆ ತಾಯಿನೂ ಅವ್ರಿಗೆ ಧ್ಯಾನದಲ್ಲಿ ಒಂದು ಬೆನಿಫಿಟ್ ಅನ್ನು ಪಡ್ಕೊಂಡಾಗ ಅವ್ರು ಹೇಳ್ತಾ ಇದ್ರು, ರಾಮು ಸ್ವಲ್ಪ ಬೇಕಾದ್ರೆ ನನ್ನ ಮನೆಯಲ್ಲಿ ತರಕಾರಿ ತರಲಿಕ್ಕೆ ಬೇಕಾದ್ರೆ ನಾನು ಅಮೌಂಟ್ ಸ್ವಲ್ಪ ಕಡಿಮೆ ಮಾಡ್ಕೊಂತೀನಿ, ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂತೀನಿ. ನಿನಗೆ ಎಷ್ಟು ಬೇಕು, ಒಂದು 100 ರೂಪಾಯಿ ಬೇಕಾ, ಸಾಟರ್ಡೆ ಸಂಡೇ ನಾನು ಕೊಡ್ತೀನಿ, ತಗೊಂಡು ಹೋಗು ಅಂತೇಳಿ ಒಂದು 100 ರೂಪೀಸ್ ನಾನು ಕೊಟ್ರೆ, ಹೋಗ್ಲಿಕ್ಕೆ ಬಳ್ಳಾರಿಯಿಂದ ಹಂಪಿಗೆ ಹೋಗ್ಲಿಕ್ಕೆ ಮಾತ್ರ ನನಗೆ ಪೆಟ್ರೋಲ್ ಹಚ್ಲಿಕ್ಕೆ ಮಾತ್ರ ದುಡ್ಡು, ವಾಪಸ್ ಬರ್ಬೇಕಂದ್ರೆ ದುಡ್ಡಿಲ್ಲ ನನ್ನ ಹತ್ರ. ಇನ್ನೊಬ್ಬ ಫ್ರೆಂಡ್ ಬರ್ಬೇಕು, ಹೋಗ್ಬೇಕಾದ್ರೆ ನಾನ್ ಪೆಟ್ರೋಲ್, ಬರ್ಬೇಕಾದ್ರೆ ಅವ್ನ್ ಪೆಟ್ರೋಲ್. ಈ ತರ ಪ್ರತಿ ಸಂಡೇ ಕೆಲವು ವರ್ಷಗಳು ಹೋಗಿದ್ದೆ ನಾವು ಹಂಪಿಗೆ. ಕೆಲವು ವರ್ಷಗಳಿಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಫಾರಿನರ್ಸ್ಗೆಲ್ಲ ಧ್ಯಾನ ಹೇಳ್ಕೊಟ್ಟು ಅವರ ಒಂದು ಇಮೇಲ್ ID ಗಳನ್ನ ತಗೊಂತಿದ್ವಿ. ಯಾಕಂದ್ರೆ ಫೋನ್ ನಂಬರ್ ತಗೊಂಡು ಫೋನ್ ಮಾಡ್ಬೇಕಂದ್ರೂ ನಮ್ಮ ಮೊಬೈಲ್ ಅಲ್ಲಿ ಬ್ಯಾಲೆನ್ಸ್ ಇರ್ತಿದ್ದಿಲ್ಲ. ಅದಕ್ಕೆ ನಾವು ಇಮೇಲ್ ಅಲ್ಲಿ, ಅವಾಗ ನಮ್ಮ ಸಿಸ್ಟಮ್ ಇಲ್ಲ, ಮೊಬೈಲ್ ಇಲ್ಲ, ಏನೂ ಇಲ್ಲ. ಒಂದು ಭಾನುವಾರ ಯಾವಾಗಾದ್ರೂ ನಾವು ಇಂಟರ್ನೆಟ್ ಸೆಂಟರ್ಗೆ ಹೋಗ್ಬಿಟ್ಟು ಅವ್ರ ಇಮೇಲ್ಸ್ ಎಲ್ಲ ತಗೊಂಡು, ಅವಾಗ ಅವ್ರಿಗೆ ನೀವು ಧ್ಯಾನ ಮಾಡ್ತಿದ್ದೀರಾ, ಧ್ಯಾನ ಪ್ರಚಾರ ನಡೀತಿದ್ಯಾ, ನಿಮ್ಗೆ ಹೆಂಗೆ ಧ್ಯಾನ, ಈ ತರ ನಾವು ಫಾರಿನರ್ಸ್ ಹತ್ರ ಇಂಟರಾಕ್ಟ್ ಆಗ್ತಾ ಇದ್ವಿ. ಸೊ ಈ ತರ ಬಳ್ಳಾರಿ ಆಯ್ತು, ನೆಕ್ಸ್ಟ್ ಮತ್ತೆ ಹೊಸಪೇಟೆ, ಈ ತರ ಹೊಸಪೇಟೆಲಿ ಕಡಿಮೆ, ಬಟ್ ಮ್ಯಾಕ್ಸಿಮಮ್ ಮಾಡಿದ್ದೆಲ್ಲ ಬಳ್ಳಾರಿಯಲ್ಲಿ ಎಲ್ಲಾ ಸ್ಕೂಲ್ಸ್ಗೆಲ್ಲ ಪ್ರಚಾರ ಆಗ್ಬೇಕು ಅಂತಿತ್ತು. ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಅಮ್ಮ ನಂಬಿದ್ರು, ಆಮೇಲೆ ಮತ್ತೆ ಯಾರು ಅಪ್ಪನ, ನನ್ ರಿಸಲ್ಟ್ಸ್ ಬರೋವರೆಗೂ ಅಪ್ಪನೂ ನಂಬಲಿಲ್ಲ. ಬಟ್ ಯಾವಾಗ ಧ್ಯಾನ ಮಾಡ್ಲಿಕ್ಕೆ ನಾವು ಶುರು ಮಾಡಿದ್ವು, ಧ್ಯಾನ ಹೇಳ್ತಿರ್ಬೇಕಾದ್ರೆ ತುಂಬಾ ಒಂದು ಅಡಚಣೆಗಳು ಬಂತು. ಬಟ್ ಅದೆಲ್ಲ ಚಾಲೆಂಜಸ್, ಪ್ರತಿಯೊಂದು ಒಳ್ಳೆ ಅನುಭವ ಅನ್ನೋದು ಪತ್ರಿ ಸರ್ ತಿಳಿಸ್ಬಿಟ್ಟಿದ್ದಾರೆ ನಮಗೆ. ಫೇಲ್ಯೂರ್ ಅನ್ನೋದು ಎಲ್ಲೂ ಇಲ್ಲ, ಎವ್ರಿಥಿಂಗ್ ಇಸ್ ಎ ಲರ್ನಿಂಗ್ ಅನ್ನೋ ಒಂದು ಮನೋಭಾವ ನಮ್ಗೆ ಇರೋದ್ರಿಂದ ಫೇಲ್ಯೂರ ಸಕ್ಸಸ್ ನಿಮ್ಮನ್ನ ಬೈತಾರ ಹೊಗಳ್ತಾರ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಇನ್ನೊಬ್ಬರಿಗೆ ಧ್ಯಾನ ಮುಟ್ಸಿದೀವ, ಅವರು ಧ್ಯಾನಕ್ಕೆ ಅವ್ರನ್ನ ಕೂಡ್ಸಿದೀವ, ಅಷ್ಟೇ ನಮ್ ಜಾಬ್. ಆಮೇಲೆ ಧ್ಯಾನನೇ ನೋಡ್ಕೊಂಡ್ಬಿಡುತ್ತೆ ಅವ್ರಿಗೆ ಏನ್ ಮಾಡ್ಬೇಕು, ಅವ್ರು ಏನ್ ಕೊಡ್ಬೇಕು ಅನ್ನೋದು ಮಾಸ್ತರ್ಸ್ ಧ್ಯಾನ ಕೊಡುತ್ತೆ ಅನ್ನೋ ಉದ್ದೇಶದಿಂದ ಎಲ್ಲ ಒಂದು 2010 ವರ್ಗೆ ಹಿಂಗೆಲ್ಲ ಮಾಡಿದಿವಿ, 11th ವರ್ಗೆ. ಆಮೇಲೆ ಬ್ಯಾಂಗ್ಳೂರಿಗೆ ಬಂದೆ. ಇಲ್ಲಿ ಕಂಪ್ಲೀಟ್ಲಿ ಬಿಸಿ ಲೈಫು, ನೈಟ್ ಶಿಫ್ಟ್ಗಳು, ಧ್ಯಾನ ನಾನು ಮಾಡೋದು ಮಾತ್ರ ಆಗ್ತಿದೆ, ಧ್ಯಾನ ಪ್ರಚಾರ ಎಲ್ಲ ಕಂಪ್ಲೀಟ್ ಆಗಿ ಹೋಯಿತು. 2012 ನಲ್ಲಿ ನೀವು ಬೆಂಗಳೂರಿಗೆ ಶಿಫ್ಟ್ ಆದ್ರಿ. ಎಸ್. ಸೊ 2012ಗೆ ಬ್ಯಾಂಗ್ಳೂರ್ ಶಿಫ್ಟ್ ಆದಾಗ ಇಲ್ಲಿ ಒಂದು ಧ್ಯಾನ ಪ್ರಚಾರ ತುಂಬಾ ಕಡಿಮೆ ಆಯ್ತು. ಅವಾಗ ಒಂದು ಒಂದು ನನ್ಗೆ ಅನಿಸ್ತಾ ಇತ್ತು, ಅರೆ ನಾನು ಧ್ಯಾನ ಮಾಡ್ತಿದ್ದೀನಿ ಬಟ್ ಆದ್ರೂ ಎಲ್ಲೂ ಹೇಳ್ತಿದ್ದಲ್ಲ, ತುಂಬಾ ಅಂದ್ರೆ ತುಂಬಾ ಧ್ಯಾನ ಪ್ರಚಾರ ಕಡಿಮೆ ಆಯ್ತು ಅನ್ಕೊಂಡ ಒಂದು ಸಂದರ್ಭದಲ್ಲಿ ಬೇರೆ ಚಿಕ್ಕ ಚಿಕ್ಕ ಸ್ಕೂಲ್ಸ್ಗೆಲ್ಲ ನಾನು ಟೀಚ್ ಮಾಡ್ತಾ ಇದ್ದೆ. ದಿವ್ಯಶ್ರೀ ಮೇಡಮ್ ಆಗಿರ್ಬೋದು, ಅಥವಾ ಬೇರೆ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಆಗಿರ್ಬೋದು, ತುಂಬಾ ಮೇಡಮ್ ಅವರು ಒಂದು ಕಾಂಟ್ಯಾಕ್ಟ್ಸ್ ತಗೊಂಡು ಬೇರೆ ಸ್ಕೂಲ್ಸ್ಗೆಲ್ಲ ನಾನು ಟೀಚ್ ಮಾಡ್ತಾ ಇದ್ದೆ. ಬಟ್ ಅಲ್ಲಿಗೂ ಇನ್ನೂ ತೃಪ್ತಿ ಇದ್ದಿಲ್ಲ, ಎಲ್ಲ ಕಡೆ ಹೋಗ್ಬೇಕು, ಪ್ರತಿ ಒಂದು ಎಲ್ಲಾ ಪರ್ಸನ್ಗೂ ನಾವು ಧ್ಯಾನವನ್ನು ಮುಗಿಸ್ಬೇಕು ಅನ್ನೋ ಒಂದು ಥಾಟ್ ಇರೋದ್ರಿಂದ ಏನೋ ಮೇ ಬಿ ಗೊತ್ತಿಲ್ಲ, ಆ PMC ಕನ್ನಡ ಅನ್ನೋ ಒಂದು ಚಾನಲ್, ಅದರಲ್ಲಿ ಕೆಲಸ ಮಾಡುವಂತಹ ಒಂದು ಸೌಭಾಗ್ಯ, ಒಂದು ಅದೃಷ್ಟ ನನಗೆ ಬಂತು.
ಅದು ಪತ್ರಿ ಸರ್ ಅವ್ರು ಕೊಟ್ಟಿರುವಂತಹ ಒಂದು ದೊಡ್ಡ ಗಿಫ್ಟ್ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ PMC ಕನ್ನಡದಿಂದ ಇವಾಗ ಎಷ್ಟು ಪ್ರಚಾರ ಆಗ್ತಿದೆ ಅಂದ್ರೆ ಅಷ್ಟು ಪ್ರಚಾರ ಆಗ್ತಿದೆ. ನನ್ಗೆ ಏನಿತ್ತು, ನಾನು 10ನೇ ಕ್ಲಾಸ್, ನಾನು ಡಿಪ್ಲೊಮಾ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಇದ್ದಾಗ ಪ್ರಪಂಚಕ್ಕೆಲ್ಲ ಧ್ಯಾನ ಹೇಳ್ಬೇಕು, ಧ್ಯಾನ ಹೋಗ್ಬೇಕು ಅನ್ನೋ ಒಂದು ಮನೋಭಾವನೆ ನನ್ಗೆ ಏನಿತ್ತು, ಇವತ್ತು ಅದು PMC ಕನ್ನಡದಿಂದ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 20 ಇಯರ್ಸ್ ಆ ಕನಸು ಕಂಡಿದ್ದು ನಾನು ಪ್ರಚಾರ ಮಾಡಬೇಕು ಅಂತ. ಇವಾಗ ಒಂದು PMC ಕನ್ನಡದಿಂದ ಸುಮಾರು 40 ದೇಶಗಳಿಗಿಂತ ಹೆಚ್ಚು ಜನರು, ನಮ್ಮ ಕನ್ನಡಿಗರು, ಇವತ್ತು ಧ್ಯಾನದ ಬಗ್ಗೆ ತಿಳ್ಕೊಂತಿದ್ದಾರೆ. ಸೊ ದಟ್ ಇಸ್ ರಿಯಲಿ ಎ ಗ್ರೇಟ್ ಗಿಫ್ಟ್ ಫ್ರಮ್ ಪತ್ರಿ ಸರ್ ಅಂತ ಹೇಳ್ಬೋದು ಮೇಡಮ್. ಮೋಸ್ಟ್ಲಿ ಸ್ವಲ್ಪ ಸಿಗ್ನಲ್ ಇಶ್ಯೂ ಅನ್ಸುತ್ತೆ ಪ್ರಕಾಶ್ ಅವರೆಲ್ಲ ಆ ಕಡೆ. ಹಾಂ ಸರ್. ಪ್ರಕಾಶ್ Yes, sir. ಅವರು ಎಸ್ ಮೇಡಮ್. ಸರ್ ಊರಿಗೆ ಶಿಫ್ಟ್ ಆದ್ರಿ ಅಂತ ಹೇಳಿ ಮೇಡಮ್ ಸರ್ ಕೇಳಿಸ್ತಾ ಇಲ್ಲ ಸರ್. ಮೇಡಮ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಸ್ವಲ್ಪ ನಿಮ್ದು ಅಲ್ಲಿ ಬ್ಯಾಂಡ್ ವಿಡ್ತ್ ಕಡಿಮೆ ಇದ್ದಂಗಿದೆ, ಸಿಗ್ನಲ್ಸ್ ಪೂರ್ ಹಾ. ಇದ್ದಂಗಿದೆ. ಅಲ್ಲಿಂದ ಸೊ ನಿಮ್ಮ ಕ್ವಶನ್ ಓಕೆ ಮೇಡಮ್, ನಿಮ್ ಕ್ವಶನ್ ಬಂತು, ಆಮೇಲೆ ನಾನು ಹೇಳ್ತಾ ಬಂದೆ ವಿಡಿಯೋ. ಅದಾದ್ಮೇಲೆ ನಂದೇ ನಿಮ್ಮ ವಿಡಿಯೋ ಪಾಸ್ ನನ್ನ ಆಗ್ತಿದೆ. ಪ್ರಾಬ್ಲಮ್. ಟೆಕ್ನಿಕಲ್ ಇಶ್ಯೂ ಇದೆ, ಅಲ್ಲಿ ಸಿಗ್ನಲ್ ಮೇ ಬಿ ವೀಕ್ ಅನ್ಸುತ್ತೆ, ಹಾ. ಅಲ್ಲಿ ಸ್ವಲ್ಪ ವೀಕ್ ಆಗಿದೆ. ಸೊ ನೀವು ಓಕೆ, ನಾನು ಬ್ಯಾಂಗ್ಳೂರ್ ಆಫ್ ಬಂದಾಗ ಮಾಡ್ಕೋತೀನಿ, ವಿಡಿಯೋ ಮತ್ತು ಆಡಿಯೋ ಆಫ್ ಮಾಡ್ಕೋತೀನಿ. ಅಲ್ಲಿಂದ ಓಕೆ. ಮೇಡಮ್ ಇದಾಗಿದೆ ಅಂದ್ರೆ ನೀವೊಂದು ಕ್ವಶನ್ ಕೇಳಿದ್ದಕ್ಕೆ ಐ ಥಿಂಕ್ ಆನ್ಸರ್ ಬಂದಿದೆ ಅನ್ಸುತ್ತೆ. ಬ್ಯಾಂಗ್ಳೂರಲ್ಲಿ ಬಂದಾಗ ಲೈಫ್ ಹೆಂಗ್ ಸ್ಟಾರ್ಟ್ ಆಯ್ತು, ಮತ್ತೆ ಧ್ಯಾನ ಪ್ರಚಾರ ಹೆಂಗಾಯ್ತು ಅಂತ. ಸೊ ಅಲ್ಲಿ ಹೇಳಿದ್ರಿ ಮೇಡಮ್. ಮೈ ಬಿ ನೆಕ್ಸ್ಟ್ ಕ್ವಶನ್ ಏನಾದ್ರು ಹೇಳ್ಬೋದಾ, ಅಥವಾ ಇದರಲ್ಲಿ ಏನಾದ್ರು ತಮ್ಮ ನಾನು ಹೇಳೋದಿದೆಯಾ? ಹಂಪೆಯಿಂದ ಕ್ವಶನ್ ಆರಂಭವಾದ ಧ್ಯಾನದ ಪ್ರಯಾಣ, ಧ್ಯಾನ ಪ್ರಚಾರವನ್ನ ಬಳ್ಳಾರಿಯಲ್ಲಿ ಮೊದಲು ಶಾಲೆ, ಸ್ಕೂಲ್, ಕಾಲೇಜುಗಳಿಗೆ ಶುರು ಮಾಡಿದ್ರಿ. ನಂತರ ಇಡೀ ಜಗತ್ತಿಗೆ ತಲುಪಿಸ್ಬೇಕು ಅನ್ನೋ ಒಂದು ತುಂಬಾ ಒಂದು ಮಹತ್ತರ ಆಸೆಯಿಂದ ತಾವು ಹಂಪಿಯನ್ನ ಆಯ್ಕೆ ಮಾಡ್ಕೊಂಡ್ರಿ. ನಂತರ ಈಗ PMC ಕನ್ನಡದ ವಾಹಿನಿ ಮೂಲಕ ಅತ್ಯಂತ ಹೆಚ್ಚು ಧ್ಯಾನ ಪ್ರಚಾರದಲ್ಲಿ ತೊಡಗಿಸ್ಕೊಳ್ಳಕ್ ಸಾಧ್ಯ ಆಯ್ತು. ಸಂತೋಷ. ಇದೀಗ ಈ ಎಲ್ಲ ಧ್ಯಾನ ಪ್ರಚಾರಕ್ಕೆ ಆರಂಭಿಕ ಹಂತದಲ್ಲಿ ತಮ್ಮ ಕುಟುಂಬದ ಸಹಕಾರ ಹೇಗಿತ್ತು? ಅಲ್ಲಿ ನನ್ನ ಆಕ್ಚುಲಿ ಪ್ರಶ್ನೆಯಲ್ಲಿ ಇದು ಇತ್ತು, ನೀವು ಧ್ಯಾನ ಪ್ರಚಾರದ ಸಂದರ್ಭದಲ್ಲಿ ಅನುಭವಿಸಿದ ಅವಮಾನಗಳನ್ನ, ಅಲ್ಲಿಯ ಸಂದರ್ಭಗಳನ್ನ ಹೇಳ್ರಿ ಅಂತ, ಅದು ಕೂಡ ಹಂಚಿಕೊಂಡ್ರಿ. ಓಕೆ, ಈಗ ತಾವು ಸ್ವಾಧ್ಯಾಯದಲ್ಲಿ ತಾವು ಯಾವ್ಯಾವ ಪುಸ್ತಕಗಳನ್ನು ಓದಿದಿರಿ, ಅದರಿಂದ ಕಲ್ತಿರುವಂತಹ ವಿಷಯಗಳು ಏನು ಸರ್? ಅದನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ಬೇಕು. ಪತ್ರಿಜಿ ಸರ್ ಅವರು ಸ್ವಾಧ್ಯಾಯಿಯಾಗಿ ಆಧ್ಯಾತ್ಮಿಕ ಪುಸ್ತಕಗಳ ಅಧ್ಯಯನಕ್ಕೆ ಬಹಳಷ್ಟು ಒತ್ತು ನೀಡಿದವರು. ತಮ್ಮ ಸ್ವಾಧ್ಯಾಯದ ಕುರಿತು ಹಂಚಿಕೊಳ್ಳಿ. ಎಸ್ ಮ್ಯಾಮ್. ಸೊ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಧ್ಯಾನಂ ಶರಣಂ ಗಚ್ಚಾಮಿ ಆ ಬುಕ್ ಇಂದಾನೆ. ಯಾಕಂದ್ರೆ ಎಷ್ಟು ಪಾಪ ಮಾಡ್ತಿದ್ದೀನಿ, ಎಷ್ಟು ಕೆಟ್ಟ ಕರ್ಮಗಳನ್ನ ನಾನು ಮಾಡ್ತಿದ್ದೀನಿ ಅನ್ನೋದು ಅರ್ಥ ಆಗಿರೋದು ಆ ಒಂದು ಪುಸ್ತಕದಿಂದಾನೆ. ಧ್ಯಾನಂ ಶರಣಂ ಗಚ್ಚಾಮಿ, ಟಿ ಮುರಳೀಧರ್ ಅವರು ಬರೆದಿರುವಂತಹ ಒಂದು ಪುಸ್ತಕ. ಅದಾದ್ಮೇಲೆ ನಾನು ಎಲ್ಲ ಪತ್ರಿಜಿ ಅವ್ರ ಪುಸ್ತಕಗಳನ್ನ ಎಲ್ಲ ಓದ್ತಾ ಬಂದೆ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಟಿಬೆಟ್ ಯೋಗಿ ಮಿಲಾರೆಪ ಅನ್ನೋ ಒಂದು ಪುಸ್ತಕ, ಅದು ತುಂಬಾ ಅಂದ್ರೆ ತುಂಬಾ ನನ್ನ ಜೀವನವನ್ನು ಬದಲಾಯಿಸುವಂತಹ ಒಂದು ಪುಸ್ತಕಗಳಲ್ಲಿ ಅದು ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಸಾಧಕ ಅನ್ನೋರು ಹೇಗಿರ್ಬೇಕು, ಯಾವ ತರ ನಾವು ಜೀವನದಲ್ಲಿ ಎದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು, ಮುಖ್ಯವಾಗಿ ಧ್ಯಾನಕ್ಕೆ ಎಷ್ಟು ಒತ್ತು ಕೊಡಬೇಕು, ಗುರುವಿನ ಸಾಂಗತ್ಯ ಎಷ್ಟು ಬೇಕು ನಮಗೆ, ಗುರು ಅಂದ್ರೆ ಏನು, ಅವ್ರ ಹತ್ರ ನಾವು ಹೇಗಿರ್ಬೇಕು. ಕೇವಲ ಧ್ಯಾನವನ್ನು ಕಲಿಯೋದು ಮಾತ್ರ ಅಲ್ಲ. ಓಕೆ, ಪತ್ರಿ ಸರ್ ಎಷ್ಟು ಸರಳ ಜೀವಿ ಅಂದ್ರೆ ಧ್ಯಾನವನ್ನು ನಮ್ಗೆ ಎಷ್ಟು ಈಸಿಯಾಗಿ ಕೊಟ್ಬಿಟ್ಟಿದ್ದಾರೆ. ಬಟ್ ಅಷ್ಟು ಈಸಿಯಾಗಿ ಕೊಡ್ಬೇಕು ಅಂದ್ರೆ ಅವ್ರು ಎಷ್ಟು ಸಾಧನೆ ಮಾಡಿರ್ಬೇಕು, ಎಷ್ಟು ಕಷ್ಟಪಟ್ಟಿರ್ಬೇಕು, ಎಷ್ಟು ಸ್ಯಾಕ್ರಿಫೈಸ್ ಮಾಡ್ಬೇಕು, ಅದನ್ನ ನಾವು ಥಿಂಕ್ ಮಾಡಿದಾಗ ಆ ಗುರುವಿನ ಬಗ್ಗೆ ಆ ಕೃತಜ್ಞತಾ ಭಾವ ಅನ್ನೋದು ಈಸಿಯಾಗಿ ಬರುತ್ತೆ, ತನ್ನಷ್ಟು ತಾನೇ ಬಂದ್ಬಿಡುತ್ತೆ ಅದು. ಈ ತರ ಸಾಕಷ್ಟು ಒಂದು ಎಕ್ಸಾಂಪಲ್ಸ್ ಟಿಬೆಟ್ ಯೋಗಿ ಮಿಲಾರೆಪ ಅನ್ನೋ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಅದು ತುಂಬಾ ಬ್ಯೂಟಿಫುಲ್, ನನ್ನ ಲೈಫ್ ಒಂದು ಇನ್ಸ್ಪೈರ್ ಮಾಡಿರೋ ಪುಸ್ತಕ. ಯಾಕಂದ್ರೆ ಒಬ್ಬ ಸಾಧಕನ ಹೆಂಗಿರ್ಬೇಕು, ಧ್ಯಾನ ಎಷ್ಟು ಮಾಡಬೇಕು, ಯಾವ ತರ ಜ್ಞಾನವನ್ನು ಪಡಿಬೇಕು, ಜ್ಞಾನವನ್ನು ಪಡೆದ್ರೇನು ಯಾವ ತರ ನಮಗೆ ಒಂದು ಟೆಸ್ಟಿಂಗ್ ಗಳು ಬರ್ತಾ ಇರುತ್ತೆ, ಅದರಿಂದ ಹೆಂಗ್ ಹೊರಗಡೆ ಬರಬೇಕು ಅನ್ನೋದು ತುಂಬಾ ಬ್ಯೂಟಿಫುಲ್ ಆಗಿ ವಿವರಿಸಿದ್ದಾರೆ ಆ ಒಂದು ಪುಸ್ತಕ. ಅದಾದ್ಮೇಲೆ ಮತ್ತೆ ಆತ್ಮಾಯಣ ಅಂತ ಹೇಳ್ಬಹುದು. ಅದಾದ್ಮೇಲೆ ಮತ್ತೆ
ತುಂಬಾ ತುಂಬಾ ಒಂದು ಪುಸ್ತಕಗಳೆಲ್ಲ ಇದೆ ಮೇಡಮ್. ಎಲ್ಲ ಪತ್ರಿಕೆಗಳ ಪುಸ್ತಕಗಳೆಲ್ಲ, ಈವನ್ ಆನಿ ಬೆಸೆಂಟ್ ಅವರು ಬರೆದಿರುವಂತಹ ಪುಸ್ತಕಗಳು, ಈವನ್ ಫಾರಿನ್ ಆಥರ್ಸ್ ಬರೆದಿರುವಂತಹ ಒಂದು ಬಹಳಷ್ಟು ಒಂದು ಬುಕ್ಸ್ ಎಲ್ಲ, ಈವನ್ ಪತ್ರಿಜಿ ಅವರು ಬರೆದಿರುವಂತಹ ಒಂದು ಎಸ್ಪೆಷಲಿ ಭಗವದ್ಗೀತೆ. ಚಿಕ್ಕವರಿದ್ದಾಗಿಂದ ಭಗವದ್ಗೀತೆ ಕೇಳ್ತಾನೆ ಇದ್ದೇವೆ, ಬಟ್ ಯಾವಾಗ ಪತ್ರಿಜಿ ಅವರು ವಿವರಣೆ ಕೊಟ್ಟಂತಹ ಒಂದು ಭಗವದ್ಗೀತೆ ಒಂದು ಹೊಸ ಒಂದು ನ್ಯೂ ಡೋರ್ವೇಸ್ ಓಪನ್ ಆಯ್ತು ಪತ್ರಿಜಿ ಸರ್ ಒಂದು ಭಗವದ್ಗೀತೆ ಕೇಳಿದಾಗ. ಸೊ ಲೈಫ್ ಅನ್ನ ನಾವು ಯಾವ ತರ ನೋಡ್ತಿದೀವಿ ಅನ್ನೋ ಒಂದು ದೃಷ್ಟಿನೇ ಬದಲಾಗುತ್ತೆ ಭಗವದ್ಗೀತೆಯ ಒಂದು ಪುಸ್ತಕವನ್ನು ಓದಿದಾಗ. ಈ ತರ ತುಂಬಾ ತುಂಬಾ ಬುಕ್ಸ್ ನಮಗೆ ಅಂದ್ರೆ ಒಂದು ಸ್ವಾಧ್ಯಯನ ಮಾಡಿದಾಗ ನಮ್ಮ ಒಳಗಡೆ ಒಂದು ಇಂಟರ್ನಲ್ ಥಾಟ್ಸ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ತುಂಬಾ ಅಂದ್ರೆ ತುಂಬಾ ನಮಗೆ ಒಂದು ಕ್ಲಾರಿಟಿ, ನಮ್ಗೆ ಇನ್ನರ್ ಕ್ಲಾರಿಟಿ ಬೇಕು ಅಂದ್ರೆ ಧ್ಯಾನ ಜೊತೆಗೆ ಸ್ವಾಧ್ಯಾಯಕ್ಕೆ ನಾವು ತುಂಬಾ ತುಂಬಾ ಒತ್ತು ಕೊಡಬೇಕು. ಇದರಲ್ಲಿ ಒಂದು ಎಕ್ಸಾಂಪಲ್ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಪತ್ರಿ ಸರ್ ಅವ್ರನ್ನ ಇದೇ ಕ್ವಶನ್ ಒಬ್ಬ ಮಾಸ್ತರ್ ಕೇಳಿದ್ರು, ಸರ್ ಧ್ಯಾನ ಇದೆ, ಸ್ವಾಧ್ಯಾಯ ಇದೆ, ಸಜ್ಜನ ಸಾಂಗತ್ಯ ಇದೆ, 100% ಅಲ್ಲಿ ಧ್ಯಾನಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ, ಸ್ವಾಧ್ಯಾಯಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ, ಸಜ್ಜನ ಸಾಂಗತ್ಯಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ಅಂತ ಪತ್ರಿಜಿ ಅವ್ರನ್ನ ಕೇಳಿದಾಗ ಪತ್ರಿ ಸರ್ ಅವರು ಹೇಳಿದ್ರು, ಫಸ್ಟ್ ಅವ್ರು ಹೇಳಿದ್ದು ಸಜ್ಜನ ಸಾಂಗತ್ಯಕ್ಕೆ 40% ಕೊಡ್ತೀನಿ ಅಂತ ಹೇಳಿದ್ರು ಅವರು. ಸಜ್ಜನ ಸಾಂಗತ್ಯಕ್ಕೆ 40%, 30% ಮತ್ತೆ ಧ್ಯಾನ, ನೆಕ್ಸ್ಟ್ ಮತ್ತೆ 30% ಸ್ವಾಧ್ಯಾಯ ಅಂತ ನಾನು ಹೇಳಿದ್ನಲ್ಲ. ಅಂದ್ರೆ ನಾನು ಒಂದು ಎಕ್ಸಾಂಪಲ್, ನನಗೆ ಅದೇ ನಿಜ ಅನ್ಸುತ್ತೆ ಸರ್ ಹೇಳಿದ ಮೇಲೆ ನನ್ನ ಲೈಫ್ ನೋಡ್ಕೊಂಡಾಗ. ಫಸ್ಟ್ ನಾವು ಧ್ಯಾನ ಮಾಡ್ತೀವಿ, ಇಂಟ್ರೆಸ್ಟ್ ಬರಲ್ಲ, ಡಿಸ್ಕಂಟಿನ್ಯೂ ಮಾಡ್ತೀವಿ. ಮತ್ತೆ ಒಬ್ಬ ಮಾಸ್ತರ್ ಅಂದ ಅನುಭವವನ್ನು ಪದೇ 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 ಕೇಳ್ತಾ 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 ಇದ್ದಾಗ ಅವಾಗ ಗಟ್ಟಿಯಾಗಿ ಹಿಡ್ಕೊಂತೀವಿ ನಾವು ಅದನ್ನ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸಜ್ಜನ ಸಾಂಗತ್ಯ ಅನಿಸ್ತು. ಯಾವಾಗ ಸಜ್ಜನ ಸಾಂಗತ್ಯದಿಂದ ನಾವು ಧ್ಯಾನವನ್ನು ಗಟ್ಟಿಯಾಗಿ ಹಿಡ್ಕೊಂತೀವೋ, ಶ್ರದ್ಧೆಯಿಂದ ಧ್ಯಾನವನ್ನು ಮಾಡ್ತೀವೋ, ಅವಾಗ ಸ್ವಾಧ್ಯಾಯ ಮಾಡಿದಾಗ ಪ್ರತಿ ಒಂದು ಪುಸ್ತಕ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ತಲೆಯಲ್ಲಿ ಕೂಡುತ್ತೆ. ಆ ಒಂದು ಆಥರು ಅಥವಾ ಆ ಒಂದು ಮಾಸ್ತರ್ ಏನ್ ಹೇಳ್ಬೇಕು ಅನ್ಕೊಂಡಿದ್ದಾರೆ ಅದು ತುಂಬಾ ಚೆನ್ನಾಗಿ ನಿಮಗೆ ಮುಟ್ಟುತ್ತೆ. ಅದು ನಾವು ಯಾವಾಗ ನಾವು ರಿವೈಂಡ್ ಮಾಡ್ಕೊಂತ 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 ಇರ್ತೀವೋ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಅದನ್ನ. ಸೊ ಸ್ವಾಧ್ಯಾಯ ಅನ್ನೋದು ತುಂಬಾ ತುಂಬಾ ಮುಖ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತು, ಅದನ್ನ ಮಾಡ್ಲೇಬೇಕು ಪ್ರತಿಯೊಬ್ಬರು. ಓಕೆ ಸರ್, ಥ್ಯಾಂಕ್ ಯು. ವಿಶೇಷವಾಗಿ ಧ್ಯಾನಂ ಶರಣಂ ಗಚ್ಚಾಮಿ ಪುಸ್ತಕನ ಬಗ್ಗೆ ಹೇಳಿದ್ರಿ. ಟಿ ಮುರಳೀಧರ್ ಸರ್ ಅವರು ಬಹಳಷ್ಟು ಆರಂಭಿಕ ಹಂತದಲ್ಲಿ, ಮೊನ್ನೆ ನಾವು ಪತ್ರಿಜಿ ಅವರ ಮೂವಿಯಲ್ಲಿ ನೋಡಿದ್ವಿ, ಟಿ ಮುರಳೀಧರ್ ಅವರು ಎಷ್ಟು ಅನುಬಂಧ ಹೊಂದಿದ್ರು ಅಂತ ಪುಸ್ತಕದಿಂದ ತಾವು ಪ್ರೇರೇಪಣೆ ಆಗಿದ್ರಿ. ವಿಶೇಷವಾಗಿ ಮಿಲಾಪ ಪುಸ್ತಕಕ್ಕೆ ತಮ್ಮದೇ ಈ ಪ್ರಕಟಣೆ ಕನ್ನಡದಲ್ಲಿ ಬರೋದಕ್ಕೆ ತಾವು ಬಹಳಷ್ಟು ಶ್ರಮ ವಹಿಸಿದಿರಿ ಅನ್ನೋದು ಕೂಡ ನಮ್ಗೆ ತುಂಬಾ, ಇಂತ ಅದ್ಭುತ ಪುಸ್ತಕವನ್ನು ನಮಗೆ ಕನ್ನಡಿಗರಿಗೆ ಕೊಟ್ಟಿರೋದಕ್ಕೆ ಧನ್ಯವಾದಗಳು ಸರ್. ತಮಗೆ ಸ್ಫೂರ್ತಿಯಾದ ಪುಸ್ತಕವನ್ನು ನಮಗೂ ಕೊಟ್ಟಿದ್ದೀರಿ. ಅದೇ ರೀತಿ ಪತ್ರಿಜಿ ಅವರ ಸಾಂಗತ್ಯದಲ್ಲಿದ್ದಾಗ ತಾವು ಕಲಿತುಕೊಂಡು ಸಾಕಷ್ಟು ಕಲ್ತಿರ್ತೀವಿ, ವಿಶೇಷವಾಗಿ ತಮ್ಮ ಮೇಲೆ ಪ್ರಭಾವ ಬೀರಿದ್ದು ಮತ್ತು ಆಚರಿಸುತ್ತಿರುವ ಒಂದೆರಡು ಅದ್ಭುತವಾದ ವಿಷಯಗಳನ್ನ ನಾವು ನಮ್ ಜೊತೆ ಆ ವಿಚಾರಗಳನ್ನ ಹಂಚಿಕೊಳ್ಬೇಕು. ಎಸ್ ಮೇಡಮ್. ಸೊ ಪತ್ರಿ ಸರ್ ಅವ್ರ ಜೊತೆ ಇದ್ದಾಗ ಒಂದು ಆಕ್ಸೆಪ್ಟೆನ್ಸ್ ಮೇಡಮ್, ಒಂದು ಆಕ್ಸೆಪ್ಟೆನ್ಸ್. ಎಂಥ ಒಂದು ಪರಿಸ್ಥಿತಿ ಬಂದ್ರೇನು, ಯಾಕಂದ್ರೆ ನಾವು ಕೆಲವು ಸಲ ಬಹಳಷ್ಟು ಒಂದು ಕ್ಲಾಸಸ್ಗೆ ಪತ್ರಿ ಸರ್ ಅವ್ರ ಜೊತೆ ಹೋಗಿದ್ದೀವಿ. ಎಷ್ಟು ಅಂದ್ರೆ ಒಂದು ಹೈಫೈ ಲೈಫ್ ನೋಡಿದ್ದಾರೆ ಅವರು. ಈವನ್ ಒಂದು ರೋಡ್ ಸೈಡ್ ಲೈಫು ಪತ್ರಿಜಿ ಅವ್ರು ನೋಡಿದ್ದಾರೆ. ಸೊ ಒಂದು ದೊಡ್ಡ ಮಾಸ್ತರ್ ಅವ್ರು. ಏನಂದ್ರೆ ಬಹಳಷ್ಟು ಒಂದು ನಾವು ನೋಡಿದೀವಿ ಕೆಲವು ಸಲ, ಕೆಲವೊಂದು ನಾರ್ತ್ ಕಡೆಗೆ ಹೋದಾಗ ಬೆಳ್ಳಿ ಈವನ್ ಸಿಲ್ವರ್ ಪ್ಲೇಟ್ ಅಲ್ಲಿ ಅವ್ರ ಪಾದಗಳನ್ನ ಇಟ್ಟು ತೊಳಿತಾರೆ, ಅಂತ ಲೈಫ್ ಅವ್ರು ನೋಡಿದ್ದಾರೆ. ಇನ್ನು ಕೆಲವರು ಹೋದಾಗ, ಬೇರೆ ಹಳ್ಳಿಗಳಿಗೆ ಹೋದಾಗ ಗುಡಿಸಲಲ್ಲಿ ಅವ್ರು ಕೂಡ್ಲಿಕ್ಕೂ ಸರಿಯಾಗಿ ಒಂದು ಒಳ್ಳೆ ಚೇರು ಇರ್ತಿದ್ದಿಲ್ಲ, ಕೆಳಗಡೆ ಚಾಪೆ ಹಾಕಿ ಪತ್ರಿಜಿ ಅವ್ರು ಕೂತ್ಕೊಂಡಿರೋದು, ಆ ಚಾಪೆ ಮೇಲೆನೆ ಮಲಗಿರೋದು, ಸರಿಯಾಗಿ ದಿಂಬಿಲ್ಲ ಅಂದ್ರೂ ಕೈ ಹಂಗೆ ಇಟ್ಕೊಂಡು ಮಲ್ಕೊಂಡಿರೋದು. ಇಲ್ಲಿ ನೋಡಿದ್ರೇನೋ ಅವ್ರನ್ನ ಒಂದು ನನಗಿದು ಕೊಟ್ಟಿಲ್ಲ, ನನಗಿದು ಕೊಟ್ಟಿಲ್ಲ, ನಾನೊಂದು ಗುರು, ನೀವು ಯಾವ ತರ ನಾನು ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲ, ಈ ತರ ಎಲ್ಲೂ ಕಂಪ್ಲೇಂಟ್ಸ್ ಅವರಿಂದ ಯಾವತ್ತೂ ನಾವು ನೋಡಿಲ್ಲ. ಯಾವುದೇ ಒಂದು ಪರಿಸ್ಥಿತಿ ಬರಲಿ ಅವರ ಒಂದು ಗುರಿಯ ಮೇಲೆ ಅವನೇ ಅವ್ರ ಗಮನ. ಧ್ಯಾನ ಹೇಳ್ಬೇಕು ಅಲ್ಲಿ ಸರ್, ಧ್ಯಾನದ ಒಂದು ತರಗತಿ ಅಂತ ತಗೋಬೇಕು, ಅವ್ರಿಗೆ ಧ್ಯಾನ ಕಲಿಸ್ಬೇಕು, ಅದ್ರ ಮೇಲೇನೆ ದೃಷ್ಟಿ ಇರ್ತಿತ್ತೆ ಹೊರತು ಬೇರೆ ನನಗೆ ಅದಿಲ್ಲ ಇದಿಲ್ಲ, ನನಗೆ ಒಳ್ಳೆ ಒಳ್ಳೆ ಬಿಸಿ ಊಟ ಇಲ್ಲ, ಅಥವಾ ನನಗೆ ಇದು ಅವ್ರು ಕೊಟ್ಟಿಲ್ಲ, ಅಥವಾ ನನಗೆ ಈ ತರ ರೆಸ್ಪೆಕ್ಟ್ ಕೊಟ್ಟಿಲ್ಲ, ಈ ತರ ಎಲ್ಲೂ ಅವರ ಒಂದು ಮನೋಭಾವ ಎಲ್ಲೂ ಇಲ್ಲ. ಆದ್ರೆ ಆಕ್ಸೆಪ್ಟೆನ್ಸ್, ಏನೋ ಒಂದು ಪರಿಸ್ಥಿತಿ ಬರಲಿ ನಮ್ಮ ಗುರಿಯ ಮೇಲೆ ನಮ್ಮ ಗಮನ ಇರಲಿ, ಏನೇ ಬರಲಿ ಆಕ್ಸೆಪ್ಟ್ ಮಾಡ್ತಾ ಹೋಗೋಣ ಅನ್ನೋ ಒಂದು ಆಕ್ಸೆಪ್ಟೆನ್ಸು ನನ್ನ ಲೈಫಲ್ಲಿ ಪತ್ರಿಜಿ ಅವ್ರು ನೋಡಿದಾಗ ತುಂಬಾ ತುಂಬಾ ಬಂದಿದೆ. ಅಂಡ್ ಇನ್ನೂ ಒಂದು ಕರುಣೆ ಮೇಡಮ್. ನಾವು ಬಹಳಷ್ಟು ನಾವು ಹೇಳ್ತೀವಿ ಪತ್ರಿಜಿ ಅವರು ತುಂಬಾ ಕೋಪಿಸ್ಟ್ ಅಂತ ನಾವು ನೋಡಿದೀವಿ ಅವಾಗ. ಆಮೇಲೆ 2012 ಆದ್ಮೇಲೆ ಅವ್ರು ತುಂಬಾ ಇದಾದ್ರು. ಬಟ್ ಬಿಫೋರ್ ದಟ್ ಅವ್ರಂದ್ರೆ ಹೆಂಗಿತ್ತಂದ್ರೆ ಅವ್ರ ಸೆಟ್ ನಾವು ನೋಡಿದೀವಿ. ಸೊ ಎಷ್ಟು ಒಂದು ಕರುಣೆ ಇದ್ರೆ ಒಬ್ಬ ಮಾಸ್ತರ್, ಅವ್ರ ಫ್ಯಾಮಿಲಿನೂ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟು, ಅವ್ರ ವೈಫು ಮನೆಯ ಒಂದು ರೆಸ್ಪಾನ್ಸಿಬಿಲಿಟಿನ ಸ್ವಲ್ಪ ಕಡಿಮೆ ಮಾಡ್ಕೊಂಡು, ಮಕ್ಕಳನ್ನ ಸ್ವಲ್ಪ ಇದು ಮಾಡ್ಬಿಟ್ಟು,
ಅವ್ರ ಫ್ಯಾಮಿಲಿನೂ ಸ್ಯಾಕ್ರಿಫೈಸ್ ಮಾಡಿ ಕೊನೆಗೆ ಅವ್ರ ಬಗ್ಗೆ ಅವರು ಥಿಂಕ್ ಮಾಡಿಲ್ಲ. ಅಂದ್ರೆ ಒಂದು ಮನುಕುಲದ ಬಗ್ಗೆ ಇನ್ನೊಬ್ರಿಗೆ ಚೆನ್ನಾಗಿ ಆಗ್ಬೇಕು, ಎಲ್ಲರೂ ಖುಷಿಯಿಂದ ಇರಬೇಕು, ಆನಂದದಿಂದ ಇರಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಎಷ್ಟೋ ಒಂದು ಯೂನಿವರ್ಸಲ್ ಲವ್ ಅಂತ ಹೇಳ್ತೀವಿ, ಅನ್ಕಂಡೀಷನಲ್ ಯೂನಿವರ್ಸಲ್ ಲವ್, ಅಷ್ಟು ಒಂದು ಪ್ರೀತಿಯ ಒಂದು ಭಾವನೆ ಇದ್ದಾಗ ನಮಗೂ ಅದೇ ಬರುತ್ತೆ. ನಾವು ಧ್ಯಾನ ಹೇಳೋಣ, ಎಲ್ಲರಿಗೂ ಮುಗಿಸೋಣ ಅನ್ನೋ ಒಂದು ಭಾವನೆ ಬರುತ್ತೆ. ಈ ತರ ಒಂದು ಆಕ್ಸೆಪ್ಟೆನ್ಸು, ಒಂಥರ ಒಂದು ಪ್ರೀತಿಯಿಂದ ಇರೋದು ಅನ್ನೋದು ಪತ್ರಿಜಿ ಅವರಿಂದ ನನಗೆ ಇಷ್ಟವಾದ ಅಂಶಗಳಲ್ಲಿ ಈ ಎರಡು ಅಂಶಗಳು. ಯಾಕಂದ್ರೆ ತುಂಬಾ ಹೇಳ್ಬೋದು ನೀವು ಹೇಳಿದಂಗೆ, ಬಟ್ ಈ ಎರಡು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ಇನ್ನೊಂದು, ಯಾವುದೇ ಒಂದು ಜ್ಞಾನವನ್ನ ಬಹಳ ಸಿಂಪಲ್ ಆಗಿ ಹೇಳೋದ್ರಲ್ಲಿ ಪತ್ರಿಜಿ ನಿಷ್ಣಾತರು ಮೇಡಮ್. ಅದು ಒಂದು ತುಂಬಾ ಇಷ್ಟ ಆಗುತ್ತೆ. ಅದೇ ತರ ಈವನ್ ನನ್ನ ಜಾಬ್ ಅಲ್ಲೂ ಆಗ್ಲಿ ಅಥವಾ ನಾನು ಬೇರೆ ಕಡೆ ಆಗ್ಲಿ ಯಾವುದೇ ಒಂದು ವಿಷಯವನ್ನ ಅರ್ಥ ಮಾಡ್ಕೊಂಡು ಮ್ಯಾಕ್ಸಿಮಮ್ ಆ ವಿಷಯನ ಪದೇ ಪದೇ ಕೇಳಿ 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 ಇನ್ನೊಬ್ಬರಿಗೆ ಅಷ್ಟೇ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ ಅನ್ನೋ ಒಂದು ದೃಷ್ಟಿಕೋನದಿಂದನೇ ಹೇಳ್ತಾ ಹೋಗ್ತಾ ಇರ್ತೀನಿ ನಾನು. ಅದು ಯಾಕೆ ಬಂದಿದೆ ಅಂದ್ರೆ ಪತ್ರಿಜಿ ಅವ್ರು ನೋಡಿದಾಗ ಈ ತರ ಬಹಳಷ್ಟು ಒಂದು ಎಕ್ಸಾಂಪಲ್ಸ್ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು. ನಿಜವಾಗ್ಲು ಬಹಳಷ್ಟು ವಿಶೇಷ ವಿಷಯಗಳು ಬಹಳಷ್ಟು ಇದಾವೆ ಪತ್ರಿ ಸರ್ ಅವರಲ್ಲಿ. ಆದ್ರೆ ಅತಿ ಹೆಚ್ಚು ತಮಗೆ ಈ ಕ್ಷಣಕ್ಕೆ ಬಂದಿರುವಂತ ಪ್ರಭಾವ ಬೀರಿದಂತ ಆಕ್ಸೆಪ್ಟೆನ್ಸಿ, ಕರುಣೆ ಮತ್ತು ಸರಳವಾಗಿ ವಿಷಯವನ್ನ ವಿವರಿಸುವ ವಿಧಾನ, ಇಷ್ಟನ್ನು ಹೇಳಿದ್ದಕ್ಕೆ ಧನ್ಯವಾದಗಳು ಸರ್. ಇನ್ನೊಂದು, ಈಗ ಪ್ರಾಥಮಿಕ ಹಂತದಲ್ಲಿ ಫಸ್ಟ್ ಆರಂಭಿಸಿದಾಗ ನಮಗೆ ಒಳ್ಳೆಯ ಅನುಭವಗಳು ಬರ್ತವೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಈಗ ಹೇಳಿದ್ರೆ ಅಮ್ಮನಿಗೆ ರಿಸಲ್ಟ್ ಬಂತು, ನನಗೆ ರಿಸಲ್ಟ್ ಬಂತು. ಕೆಲವೊಂದು ಬಾರಿ ನಂತರದ ಮುಂದಿನ ಹಂತಗಳನ್ನ ತಲುಪುವಾಗ ಬಹಳಷ್ಟು ಪರೀಕ್ಷೆಗಳನ್ನ ಎದುರಿಸ್ತೀವಿ. ಅಂತ ಸಂದರ್ಭದಲ್ಲಿ ಕೆಲವರು ಭಯ, ಗೊಂದಲಕ್ಕೆ ಒಳಗಾಗ್ತಾರೆ, ಧ್ಯಾನವನ್ನು ಕೂಡ ಬಿಟ್ಟು ಬಿಡ್ತಾರೆ. ಇದ್ಯಾ ಧ್ಯಾನ ಅಂತೇಳಿ. ಆರಂಭಿಕ ಹಂತದಲ್ಲಿ ಖುಷಿ, ರಿಸಲ್ಟ್ ಬಂದಾಗ ನೆಕ್ಸ್ಟ್ ಅದನ್ನ ಎದುರ್ಸಕ್ ಆಗಂಗಿಲ್ಲ. ಅಂತವರಿಗೆ ತಮ್ಮ ಅನುಭವದಿಂದ ಏನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ನೀವು ಅಂತ ಪರೀಕ್ಷೆಗಳನ್ನ ಹೇಗೆ ಎದುರಿಸಿದ್ರಿ, ನಿಮಗೂ ಅಂತ ಪರೀಕ್ಷೆಗಳು ಏನಾದ್ವಾ ಹೇಳಿ ಸರ್. ಒಂದೆರಡು ಎಕ್ಸಾಂಪಲ್ಸ್ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ನಾವು ಧ್ಯಾನ ಮಾಡ್ಬೇಕಾದ್ರೆ ಒಂದು ಒಳ್ಳೆ ರಿಸಲ್ಟ್ ಬಂತು, ಡಿಸ್ಟ್ರಿಕ್ಟ್ ಫಸ್ಟ್ ಎಲ್ಲರೂ ಹೊಗಳ್ತಾ ಇದ್ರು. ಅವಾಗ ಧ್ಯಾನ ಚೆನ್ನಾಗಿದೆ, ಧ್ಯಾನ ಮಾಡ್ತಾ ಧ್ಯಾನ ಪ್ರಚಾರ ಮಾಡ್ತಾ ಬಂದೆ. ಆಮೇಲೆ ಇಂಜಿನಿಯರಿಂಗ್ ನಾನು ಹೇಳಿದೆ, ಫಸ್ಟ್ ಟಾಪ್ ಅಂದ್ರೆ ಒಳ್ಳೆ ಫ್ರೀ ಸೀಟ್ ಸಿಕ್ತು ಅಂತ. ಅಲ್ಲಿವರೆಗೂ ಧ್ಯಾನ ತುಂಬಾ ಚೆನ್ನಾಗಿ ನಡೀತಿದೆ, ಎಲ್ಲರಿಗೂ ಆರಾಮಾಗಿ ಹೇಳ್ತಾ ಬರ್ತಿದ್ದೀನಿ, ಎಲ್ಲರೂ ರಾಮು ಮತ್ತು ಚೆನ್ನಾಗಿ ಕೇಳ್ತಿದ್ದಾರೆ. ಆಮೇಲೆ ಇಂಜಿನಿಯರಿಂಗ್ ಬಂದಾಗ ಅಂದ್ರೆ ಎಷ್ಟು ನಾನು ಲೀನ ಆದ್ನ ಅಂದ್ರೆ ನನಗೆ ಒಂದು ಕ್ಷಣಕ್ಕೆ ಅನಿಸ್ತು, ಇದೆಲ್ಲ ಜೀವನ, ಇದು ಎಲ್ಲ ಶಾಶ್ವತವಾದಂತಹ ಜೀವನ ಅಲ್ಲ, ಎಷ್ಟು ಜನ್ಮಗಳನ್ನು ತಗೊಂಡಿರಬಹುದು, ನನ್ನ ಒಂದು ಜೀವನದ ಗುರಿ ತಿಳ್ಕೋಬೇಕು, ಅದ್ರ ಬಗ್ಗೆ ನಾನು ಒಲವು ತೋರಿಸ್ಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಬರ್ತಾ 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 ನನ್ನಷ್ಟು ನಾನು ತುಂಬಾ ಸೈಲೆಂಟ್ ಆಗ್ಬಿಟ್ಟೆ. ನಾನು ತುಂಬಾ ಸೈಲೆಂಟ್ ಆಗ್ಬಿಟ್ಟೆ. ಅದಾದ್ಮೇಲೆ ಧ್ಯಾನ ಏನಾಗ್ತಿತ್ತು ಅಂದ್ರೆ ಎಲ್ಲ ಸ್ಟೂಡೆಂಟ್ಸು ಫೈನಲ್ ಏನಂದ್ರೆ ರಾಮು ಏನಿಷ್ಟು ಸೈಲೆಂಟ್ ಆಗ್ಬಿಟ್ಟ ಅಥವಾ ಏನ್ ಇವ್ನು ಹಿಂಗಾಗ್ಬಿಟ್ಟ ಅಂತ ಧ್ಯಾನನೇ ಒಂದು ನೆಗೆಟಿವ್ ಆಗಿ ಅವರು ನೋಡೋ ಒಂದು ಪರಿಸ್ಥಿತಿ ಬಂತು. ಸೊ ಇಂಥ ಒಂದು ಟೈಮಲ್ಲಿ ನನಗೆ ಮೇಡಮ್ ಇನ್ನೊಂದು ಸಲ ಕ್ವಶನ್ ರಿಪೇರ್ ಮಾಡ್ತೀರಾ? ಸಾರಿ. ಧ್ಯಾನದ ಮುಂದಿನ ಹಂತಗಳಲ್ಲಿ, ಆರಂಭಿಕ ಹಂತದಲ್ಲಿ ಒಳ್ಳೆಯ ಅನುಭವಗಳು ಪಡೆಯುತ್ತಾರೆ, ಸಂತೋಷ ಆಗುತ್ತೆ. ಮುಂದಿನ ಹಂತಗಳಲ್ಲಿ ತಲುಪಿದಾಗ ಪರೀಕ್ಷೆಗಳು ಎದುರಾಗ್ತವೆ. ಅವಾಗ ಭಯ, ಗೊಂದಲ ಬಿದ್ದು ಧ್ಯಾನ ಕೂಡ ಬಿಡ್ತಾರೆ. ಅಂತ ಅವ್ರಿಗೆ ಆ ಸ್ವಂತ ಅನುಭವದ ಮಾತು, ಅವರಿಗೆ ಇದು ಮಾರ್ಗದರ್ಶಿ ಆಗ್ಲಿ, ಹೊಸಬರಿಗೆ ಕೆಲವರು ಆ ಹಂತದಲ್ಲಿ ಇರೋರಿಗೆ ಕೂಡ ಇದು ಮಾರ್ಗದರ್ಶಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ತಮ್ಮ ಜೀವನಿಗೆ ಕೇಳ್ತಾ ಇರೋದು. ಸೊ ಸ್ಟಾರ್ಟಿಂಗ್ ಹಿಂಗೆ ಇತ್ತು ಮೇಡಮ್, ನಾನು ತುಂಬಾ ಒಂದು ಒಳ್ಳೆ ಪರ್ಸೆಂಟೇಜ್ ಬಂದು ತುಂಬಾ ಚೆನ್ನಾಗಿ ಧ್ಯಾನ ಇಷ್ಟ ಆಗ್ತಿತ್ತು. ಆಮೇಲೆ ಬರ್ತಾ ಬರ್ತಾ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಬಂದಾಗ ಆಲ್ಮೋಸ್ಟ್ ಒಂದು 1 year ನನಗೂ ಜಾಬ್ ಸಿಗಲಿಲ್ಲ. ಯಾವಾಗ ನನಗೆ ಜಾಬ್ ಸಿಗೋದು ಹೋಲ್ಡ್ ಅಲ್ಲಿ ಆಯ್ತು, ಓಕೆ, ಜಾಬ್ ಸಿಗ್ಲಿಲ್ಲ ಕಂಪ್ಲೀಟ್ ಆಗಿ, ನನಗೆ ಅವಾಗ ಅನಿಸ್ತು, ಅರೆ ಒಂದು ಒಳ್ಳೆ ಮಾರ್ಕ್ಸು ಬಂದಿದೆ, ಒಂದು ಕಾಲೇಜ್ ಟಾಪರ್ ಆಗಿದ್ದೇನೆ, ಒಳ್ಳೆ ಡಿಸ್ಟಿಂಕ್ಷನ್ ಮಾರ್ಕ್ಸು ಬಂದಿದೆ, ಜಾಬ್ ಯಾಕೆ ಸಿಗ್ತಿಲ್ಲ ನನಗೆ, ನಾನು ಮಾಡ್ತಿರೋ ಧ್ಯಾನ ಕರೆಕ್ಟ್ ಆಗಿ ಇದೆಯಾ ಇಲ್ಲ, ಮತ್ತೆ ಡಿಪ್ಲೊಮಾ ಇಂದ ಇಂಜಿನಿಯರಿಂಗ್ ವರೆಗೂ ಫುಲ್ಲು ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ, ಸಿನ್ಸಿಯರ್ ಆಗಿ ಮೆಡಿಟೇಷನ್ ಮಾಡ್ತಿದ್ದೀನಿ, ನನಗೆ ಯಾಕೆ ಮತ್ತೆ ಜಾಬ್ ಸಿಗ್ತಾ ಇಲ್ಲ ಅನ್ನೋದು ನನಗೆ ಸ್ವಲ್ಪ ಧ್ಯಾನದ ಮೇಲೆ ಅಂದ್ರೆ ಸ್ವಲ್ಪ ಕೈಂಡ್ ಆಫ್ ಪತ್ರಿಜಿ ಅವ್ರನ್ನ ಸ್ವಲ್ಪ ಕ್ವಶನ್ ಮಾಡ್ತಿದೀವಿ ನಾವು. ನಾನು ಇಷ್ಟು ಸಿನ್ಸಿಯರ್ ಆಗಿ ಮಾಡ್ತಿದ್ದೀನಿ, ಇಷ್ಟು ಧ್ಯಾನ ಪ್ರಚಾರ ಮಾಡ್ತಿದ್ದೀನಿ, ನನಗೆ ಯಾಕೆ ಜಾಬ್ ಸಿಗ್ತಿಲ್ಲ ಅನ್ನೋ ಒಂದು ಥಾಟ್ಸ್ ರನ್ ಆಗ್ತಾ ಇತ್ತು. ಆಲ್ಮೋಸ್ಟ್ ಒಂದು 6 months ನಾನು ಬ್ಯಾಂಗ್ಳೂರಲ್ಲಿ ಜಾಬ್ ಟ್ರೈ ಮಾಡಿದ್ರು ಜಾಬ್ ಸಿಗ್ಲಿಲ್ಲ ನನಗೆ. ಆಮೇಲೆ ಮತ್ತೆ ನಾನು ವಾಪಸ್ ಬಳ್ಳಾರಿಗೆ ಹೋಗ್ಬೇಕಾಯ್ತು. ಬಳ್ಳಾರಿಗೆ ಹೋದಾಗ ನಮ್ಮ ತಾಯಿ ಒಂದು ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ಮನೆಯಲ್ಲೂ ದುಡ್ಡಿಲ್ಲ, ಅಮ್ಮ ಫುಲ್ಲು ಜ್ವರ ಬಂದು ಮಂಚದ ಮೇಲೆ ಮಲ್ಕೊಂಡಿದ್ದಾರೆ,
ನನಗೆ ಗೊತ್ತಿಲ್ಲ ಅದು. ಬ್ಯಾಂಗ್ಳೂರಿಂದ ಮನೆಗೆ ಹೋದ್ಮೇಲೆ ಗೊತ್ತಾಗಿದೆ. ಸೊ ಹೆಂಗಿದೆ ಅಂದ್ರೆ ಪರಿಸ್ಥಿತಿ ಕಂಪ್ಲೀಟ್ ಆಗಿ ನಾನು ಅವ್ರ ಮನೆಗೆ ಹೋದ್ಮೇಲೆ ಬ್ಯಾಂಗ್ಳೂರಿಂದ ನಾನು ಬಳ್ಳಾರಿಗೆ ಹೋದಾಗ ಅಮ್ಮನಿಗೆ ತುಂಬಾ ಅಂದ್ರೆ ತುಂಬಾ ಜ್ವರ ಇದೆ. ಸೊ ಅವಾಗ ನಾನು ಮಾತಾಡಿಸಿದೆ, ಏನಮ್ಮ ಹೆಂಗಿದೆ ಅಂದ್ರೆ, ಇಲ್ಲ ಕಣ ಫುಲ್ ಜ್ವರ ಇದೆ ನನಗೆ ಅಂತ ಹೇಳಿದ್ರು. ನಾನು ಅವ್ರ ಹತ್ರ ಮಾತಾಡ್ತಾ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡೆ ಅವ್ರನ್ನ. ನನ್ನ ತಾಯಿ, ಅಮ್ಮ ನಿನ್ ತಲೆ ಇಲ್ಲಿಡು, ಮಲ್ಕೋ ಸ್ವಲ್ಪ ಹೊತ್ತೇನು ಅಂತ ಹೇಳಿ ಅವ್ರ ನನ್ನ ತೊಡೆ ಮೇಲೆ ಅವರು ಒಂದು ತಲೆ ಇಟ್ಟು ನನ್ನ ತೊಡೆ ಮೇಲೆ ಅವ್ರು ಮಲ್ಕೊಂಡ್ರು. ಮಲ್ಕೊಂಡಾಗ ನಾನು ಜಸ್ಟ್ ಎರಡು ಕೈ ಜೋಡಿಸ್ಬಿಟ್ಟು ಈ ತರ ಧ್ಯಾನಕ್ಕೆ ಕೂತ್ಕೊಂಡಿದ್ದೆ. ಜಸ್ಟ್ ಅವಾಗೆ ಟ್ರಾವೆಲ್ ಮಾಡಿ ಬಂದಿದ್ದೆ, ಧ್ಯಾನಕ್ಕೆ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಹಂಗೆ ಡೀಪ್ ಆಗಿ, ಮತ್ತೆ ಯೋಗ ನಿದ್ರೆನೋ ಗೊತ್ತಿಲ್ಲ, ಬಹಳ ಡೀಪ್ ಆಗಿ ನಾನು ಆ ಒಂದು ಮೆಡಿಟೇಟಿವ್ ಸ್ಟೇಟ್ಗೆ ಹೋದೆ. ಯಾವಾಗ ನಾನು ಆ ಮೆಡಿಟೇಟಿವ್ ಸ್ಟೇಟ್ಗೆ ಹೋದ್ನೋ, ಇಮ್ಮಿಡಿಯೇಟ್ಲಿ ಪತ್ರಿ ಸರ್ ಬಂದ್ರು. ಪತ್ರಿ ಸರ್ ಬಂದು ನಮ್ಮ ತಾಯಿನ ನಾನು ಯಾವ ತರ ಫಿಸಿಕಲ್ ಆಗಿ ಇಲ್ಲಿ ನನ್ನ ತೊಡೆ ಮೇಲೆ ಮಲಗಿಸಿದೀನೋ ಎಕ್ಸಾಕ್ಟ್ಲಿ ಅದೇ ತರ ಪತ್ರಿಜಿ ಅವರು ನನ್ನನ್ನ ಅವ್ರ ತೊಡೆ ಮೇಲೆ ಮಲಗಿಸಿದ್ದಾರೆ. ಮಲಗಿಸ್ಕೊಂಡು ನಾನು ಹೇಳ್ತಾ ಇದ್ದ, ನನಗೆ ಏನೇ ಹೇಳಿದ್ರು ಅಂದ್ರೆ, ನೀನ್ ಧ್ಯಾನ ಪ್ರಚಾರ ಮಾಡ್ತೀನಿ ಅಂದ್ರೆ, ನಾನು ಅಂದ್ರೆ ನನ್ನ ಬಗ್ಗೆ ಮಾತ್ರ ಅಲ್ಲ, ಯಾರು ಸಿನ್ಸಿಯರ್ ಆಗಿ ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾರೋ, ಯಾರು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಿನ್ಸಿಯರ್ ಆಗಿ ಎಫರ್ಟ್ಸ್ ಆಗ್ತಿದ್ದಾರೋ ಅವ್ರಿಗೆಲ್ಲ ಒಳ್ಳೇದು ಆಗುತ್ತೆ. ಅದ್ರ ಬಗ್ಗೆ ನನಗೆ ಚಿಂತೆ ಬೇಡ, ಅದ್ರ ಬಗ್ಗೆ ನನಗೆ ತುಂಬಾ ವರಿ ಮಾಡ್ಕೋಬೇಡ, ಇವು ಮೂವ್ ಆನ್ ಅಂತ ಹೇಳಿದ್ರು. 2-3 ಸೆಂಟೆನ್ಸಸ್ ಅಷ್ಟೇ ಪತ್ರಿಜಿ ಅವ್ರು ಹೇಳಿದ್ರು, ಜಾಸ್ತಿನೂ ಹೇಳಿಲ್ಲ. ಆ ಒಂದು ವಿಷನ್ ಬಂತು, ಕಟ್ ಆಯ್ತು. ಆಮೇಲೆ ಮೇ ಬಿ ನಾನು ನೋಡ್ತೀನಿ ಒಂದು 45 ಮಿನಿಟ್ಸ್ ಆಗಿದೆ ಆ ಒಂದು ಧ್ಯಾನದ ಒಂದು ಸ್ಥಿತಿಯಿಂದ ನಾನು ಹೊರಗಡೆ ಬಂದಾಗ. ಈ 45 ನಿಮಿಷದಲ್ಲಿ ನಾನು ಮತ್ತೆ ನಾನು ಧ್ಯಾನದಲ್ಲಿ ಹೊರಗಡೆ ಬಂದು ನೋಡ್ತೀನಿ, ಇಲ್ಲ ಅಮ್ಮ ಇಲ್ಲ. ಎಲ್ಲಿ ಹೋದ್ರಿ ಇವರು ಅಂತ ನಾನು ನೋಡಿದಾಗ ಕಿಚನ್ ಅಲ್ಲಿ ಫುಲ್ ತುಂಬಾ ಆಕ್ಟಿವ್ ಆಗಿ ಫುಲ್ ಕೆಲಸ ಮಾಡ್ಕೊಂತಿದ್ದಾರೆ ಆಲ್ರೆಡಿ. ಅಷ್ಟು ಜ್ವರ, ತಲೆಯಿಂದ ಮಲ್ಕೊಂಡು ಕಿಚನ್ ಅಲ್ಲಿ ಹೋಗಿ ತುಂಬಾ ಕೆಲಸ ಮಾಡ್ಕೊಂತಿದ್ದಾರೆ. ನಾನು ಕೇಳಿದೆ, ಅಮ್ಮ ಏನಾಯ್ತು ನಂಗೆ, ಫುಲ್ ಜ್ವರ ಇತ್ತಲ್ಲ, ತಲೆನೋವಿತ್ತಲ್ಲ, ಏನಾಯ್ತು ಅಂದ್ರೆ, ಏನೋ ಗೊತ್ತಿಲ್ಲ ಕಣೋ, ಸುಮ್ಮನೆ ತೊಡೆ ಮೇಲೆ ನಾನು ಮಲ್ಕೊಂಡಾಗ ಫುಲ್ ಸ್ವೆಟ್ ಆಗ್ಬಿಡ್ತು ನನಗೆ, ಫುಲ್ ಶೆಕೆ ಆಗ್ಬಿಡ್ತು. ಆಮೇಲೆ ಕಂಪ್ಲೀಟ್ ಏನೋ ಒಂದು ಇಳಿದಂಗೆ ಆಗ್ಬಿಡ್ತು ನನಗೆ, ಫುಲ್ ಭಾರ ಎಲ್ಲ ಇಳಿದಂಗೆ ಆಗ್ಬಿಡ್ತು, ಫುಲ್ ನನಗೆ ಆಕ್ಟಿವ್ ಆಗಿ ಅನಿಸ್ತದೆ ಅಂತ ಹೇಳಿದ್ರು. ಆಮೇಲೆ ನೋಡ್ತಿದ್ದೀನಿ ಕಂಪ್ಲೀಟ್ಲಿ ಹಂಗೆ ಇದ್ದಾರೆ ಅವರು. ಸೊ ದಟ್ ಈಸ್ ಒನ್ ಎಕ್ಸಾಂಪಲ್. ಓಕೆನಾ. ಅಂಡ್ ಇನ್ನೊಂದು, ಬಹಳಷ್ಟು ಜನ ನಾವು ಧ್ಯಾನ ಮಾಡಿದ ತಕ್ಷಣ ಸಾಕಪ್ಪ ಕಷ್ಟಗಳು ಎಲ್ಲ ನಮ್ಗೆ ಏನೇನೂ ಇರಲ್ಲ, ಜೀವನ ತುಂಬಾ ತುಂಬಾ ಸರಳವಾಗಿರುತ್ತೆ, ಈಸಿ ಆಗಿರುತ್ತೆ ಅಂತ ಹೇಳ್ತಾರೆ. ಕೆಲವರಿಗೆ ನಿಜಾನೂ ಹೌದು, ಕೆಲವರಿಗೆ ಅದು ಚಾಲೆಂಜಿಂಗ್ ಆಗಿ ಇರುತ್ತೆ. ಓಕೆ, ಕೆಲವರಿಗೆ ಈಸಿಯಾಗಿ ಅನಿಸ್ಬಹುದು, ಕೆಲವರಿಗೆ ಚಾಲೆಂಜಿಂಗ್ ಅನಿಸ್ಬಹುದು. ನಾವು ನೋಡೋ ಒಂದು ದೃಷ್ಟಿಕೋನ ಬದಲಾಗಬೇಕು ಅಷ್ಟೇ. ಓಕೆ, ಪ್ರತಿಯೊಂದು ನಮಗೆ ಮಾನನೂ ಇಲ್ಲ, ಅವಮಾನನೂ ಇಲ್ಲ. ನಾನು ಹೇಳಿದ್ನಲ್ಲ, ಫಸ್ಟು ನಮ್ಮ ಮನೆಯಲ್ಲಿ ನಾನು ಧ್ಯಾನಕ್ಕೆ ಹೋಗ್ಬೇಕಾದ್ರೆ 6 ಮಂತ್ಸು ಯಾರು ನಂಬಲಿಲ್ಲ ಮನೆಯಲ್ಲಿ. ಯಾವಾಗ ರಿಸಲ್ಟ್ಸ್ ಬಂತು ಅವಾಗ ನಂಬಿದ್ರು, ಅವಾಗ ಎಲ್ಲಕ್ಕೆ ಧ್ಯಾನಕ್ಕೆ ಬಂದ್ರು. ಕೆಲವು ನನ್ನ ಫ್ರೆಂಡ್ಸ್ ನಾನು ನೋಡಿದ್ದೀನಿ, ಬಹಳಷ್ಟು ಜನ ನಾನು PSSM ಅಲ್ಲಿ ನೋಡಿದ್ದೀನಿ. ಅವ್ರೇನು ಅಂದ್ರೆ, ನಾವು ಒಳ್ಳೆ ಕೆಲಸ ಮಾಡ್ತಿದೀವಿ, ಧ್ಯಾನ ಪ್ರಚಾರ ಮಾಡ್ತಿದೀವಿ ಅಂತ ಫ್ಯಾಮಿಲಿನೂ ನೆಗ್ಲೆಕ್ಟ್ ಮಾಡಿ PSSM ನಾವು ಇನ್ನ ಕೆಲಸ ಮಾಡ್ಬೇಕು ಅಂತ ಇರ್ತಾರೆ. ಓಕೆ, ಪತ್ರಿಜಿ ಯಾವತ್ತೂ ಆ ತರ ಹೇಳಿಲ್ಲ. ನಮ್ಮ ಧರ್ಮವನ್ನ ನಾವು ಮಾಡ್ತಾ, ನಮಗಿರೋ ಒಂದು ಫ್ರೀ ಟೈಮ್ ಅಲ್ಲಿ ನಮ್ಮ ಒಂದು ಧ್ಯಾನ ಪ್ರಚಾರನು ನಾವು ಮಾಡ್ತಾ ಹೋಗ್ಬೇಕು. ಮಧ್ಯೆ ಮಾರ್ಗದಲ್ಲಿ ಇರಬೇಕು ನಾವು ಅಷ್ಟೇ ಹೊರತು ಯಾವುದೋ ಒಂದು ಕಂಪ್ಲೀಟ್ ಆಗಿ ಎಕ್ಸ್ಟ್ರೀಮ್ ಹೋಗಬಾರ್ದು. ನಾವು ಎರಡನ್ನ ಬ್ಯಾಲೆನ್ಸ್ ಮಾಡಬೇಕು. ದ ಗೋಲ್ಡನ್ ಮಿಡಲ್ ಪಾತ್ ಅಂತ ಹೇಳ್ತಾರೆ ಪತ್ರಿಜಿ ಅವರು. ಆ ಮಿಡಲ್ ಪಾತ್ಗೆ, ಮಧ್ಯ ಮಾರ್ಗಕ್ಕೆ ಅಷ್ಟು ಒತ್ತು ಕೊಟ್ಟು ಹೇಳಿದ್ದಾರೆ. ಓಕೆ, ಯಾವುದು ನಾವು ನೆಗ್ಲೆಕ್ಟ್ ಮಾಡಬೇಕಾಗಿಲ್ಲ. ಇಲ್ಲಿ ಸಂಸಾರ ಎಷ್ಟು ಮುಖ್ಯನೋ ನಿರ್ವಾಣನೂ ಅಷ್ಟೇ ಮುಖ್ಯ, ನಿರ್ವಾಣನೂ ಎಷ್ಟು ಮುಖ್ಯನೋ ಸಂಸಾರನೂ ಅಷ್ಟೇ ಮುಖ್ಯ. ಸೊ ನಾವು ಧ್ಯಾನ ಹೇಳ್ಬೇಕಾದ್ರೆ ಮನೇಲಿ ಸ್ವಲ್ಪ ಯಾಕಂದ್ರೆ ಫ್ಯಾಮಿಲಿ ಅಂದ್ರೇನೆ ಒಂದು ಗ್ರೇಟ್ ಒಂದು ಟೀಚಿಂಗ್, ನಮಗೆ ಒಂದು ಒಳ್ಳೆ ಸ್ಕೂಲ್, ನಮಗೆ ಭೂಮಿ ಒಂದು ಒಳ್ಳೆ ನಮಗೊಂದು ಟೀಚಿಂಗ್ ಸ್ಕೂಲ್ ಅಂತ ನಾವು ಭೂಮಿಯನ್ನು ಅನ್ಕೊಂಡಾಗ, ಆ ಭೂಮಿಯಲ್ಲಿ ಮತ್ತೊಂದು ಸ್ಕೂಲು ಫ್ಯಾಮಿಲಿ. ಯಾಕಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಡಿಫ್ರೆಂಟ್ ಸೋಲ್ಸ್ ಎಲ್ಲ ಇರುತ್ತೆ, ಡಿಫ್ರೆಂಟ್ ಪೀಪಲ್ ಇರ್ತಾರೆ, ಎಷ್ಟೊಂದು ಮನೋಭಾವಗಳಿರುತ್ತೆ. ಸೊ ಎಲ್ಲರೂ ನಮ್ಗೆ ಸಹಕಾರ ಮಾಡ್ತಾ ಇದ್ರೆ, ಕೆಲವರು ಸಹಕಾರ ಮಾಡ್ತಾರೆ, ಕೆಲವರು ಸಹಕಾರ ಮಾಡಲ್ಲ. ನಾನು ಹೇಳಿದ್ನಲ್ಲ, ನಮ್ಮ ತಾಯಿಯವರು ಪಾಕೆಟ್ ಮನಿನೂ ಇಲ್ಲ, ಮನೆಯಲ್ಲಿ ತುಂಬಾ ದುಡ್ಡು ಇಲ್ಲ ಅಂದ್ರೆ ಅವರು ಒಂದು ಅರ್ಧ ಲೀಟರ್ ತರೋ ಹಾಲು ಅದಕ್ಕೆ 1/4 ಲೀಟರ್ ತರ್ತಿದ್ರು, ಅರ್ಧ ಲೀಟರ್ ತರೋ ಮೊಸರು 1/4 ಲೀಟರ್ ತಗೊಂಡ್ಬಂದು ಮೊಸರು, ಅದರಲ್ಲಿ ನನಗೆ ಧ್ಯಾನ ಪ್ರಚಾರ ಕೊಡ್ತಿದ್ರು. ಇವತ್ತು ನನಗೆ ಅನಿಸುತ್ತೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೈ ಮದರ್. ಯಾಕಂದ್ರೆ ಅವರಷ್ಟು ಕೊಟ್ಟಿದ್ದಕ್ಕೆ ನಾನು ಪ್ರಚಾರ ಮಾಡ್ಲಿಕ್ಕೆ ಶುರುವಾಯ್ತು. ಸ್ವಲ್ಪ ಅಪ್ಪನಿಗೆ ಇವ್ನ ಮನೇಲಿ ದುಡ್ಡೇ ಇಲ್ಲಲ್ಲ, ಇವ್ನು ಯಾಕೆ ಹಿಂಗೆ, ಅವರು ಸ್ವಲ್ಪ ಮನೆಗೆ ಸ್ವಲ್ಪ ತರ್ಬೋದಲ್ಲ, ಏನ್ ಧ್ಯಾನ ಅಂತ ಹೋಗ್ತಾನೆ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇವ್ರ ಅಪ್ಪ ಬೈಕೊಂತಿದ್ರು. ಅದೇ ಅವ್ರಿಗೆ ಧ್ಯಾನದ ಬಗ್ಗೆ ಗೊತ್ತಿಲ್ಲ, ಅಮ್ಮಂಗೆ ಧ್ಯಾನದ ಬಗ್ಗೆ ಗೊತ್ತು. ಈ ತರ ನಮ್ಮ ಅಪ್ಪನ ಜೊತೆ ಯಾವತ್ತೂ ನಾನು ಆಂಟಿ ಆಗಿದ್ದಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ. ಸ್ವಲ್ಪ ಅವ್ರು ಒಳ್ಳೆ ಮೂಡಲ್ ಇದ್ದಾಗ ಧ್ಯಾನದ ಬಗ್ಗೆ ಹೇಳೋದಾಗ್ಲಿ, ಒಳ್ಳೆ ಮೂಡಲ್ ಇದ್ದಾಗ ಧ್ಯಾನ ಕ್ಲಾಸಸ್ ಕರ್ಕೊಂಡು ಹೋಗಿ ಧ್ಯಾನವನ್ನ ಮಾಡ್ತಿದ್ದೇವೆ ಅಂದ್ರೆ ನಮ್ಮ ಬಿಹೇವಿಯರ್ ಚೇಂಜಸ್ ಆಗ್ಬೇಕೆ ಹೊರತು ಅವ್ರು ಚೇಂಜ್ ಆಗಬೇಕು, ಇವ್ರು ಚೇಂಜ್ ಆಗ್ಬೇಕು ಅಂತ ಬೇಡ. ನಮ್ಮ ಒಂದು ಬಿಹೇವಿಯರ್ ಇಂದ ಅವ್ರು ಚೇಂಜ್ ಆಗಿ ನಾನು ಎಷ್ಟು ಬೈತಿದ್ದೀನಲ್ಲ, ಧ್ಯಾನಕ್ಕೆ ಹೋಗ್ತಾ ಇದ್ರೆ ಎಷ್ಟು ಟಾರ್ಚರ್ ಕೊಡ್ತಿದ್ದೀನಿ ಅವ್ರಿಗೆ,
ಬಟ್ ಎಷ್ಟು ಪೇಷನ್ಸ್ ಇಂದ ಇದ್ದಾರೆ, ನಾನು ಎಷ್ಟು ತಪ್ಪುಗಳು ಮಾಡ್ತಿದ್ದೀನಿ, ಬಟ್ ಆದ್ರೂ ಅಷ್ಟೇ ಒಂದು ಕ್ಷಮಿಸ್ತಿದಾರೆ. ಅಯ್ಯೋ ನಾನು ಚೇಂಜ್ ಮಾಡಬೇಕು, ನಾನು ಚೇಂಜ್ ಆಗಿ ಧ್ಯಾನ ಮಾಡಬೇಕು ಅನ್ನೋ ಒಂದು ಭಾವನೆ ಆದ್ರೂ ಬರಬೇಕು ಅವ್ರಿಗೆ. ಆ ಭಾವನೆ ಬಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ಓಕೆಪ್ಪ ಅವ್ರು ಧ್ಯಾನ ಪ್ರಚಾರ ಮಾಡ್ತಿದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಥಾಟ್ ಆದ್ರೂ ಅವ್ರು ಬರಬೇಕು. ಆ ಮಟ್ಟಕ್ಕೆ ನಮ್ಮ ಬಿಹೇವಿಯರ್ ಇರಬೇಕು. ನಾವು ಅಷ್ಟು ಸಹನೆಯಿಂದ ಇದೀವ, ನಾವು ಅವ್ರನ್ನ ಅದೇ ತರ ನಾವು ಆಕ್ಸೆಪ್ಟ್ ಮಾಡ್ತಿದೀವ, ಅಥವಾ ಅವ್ರು ಚೇಂಜ್ ಆಗ್ಲಿಕ್ಕೆ ಸ್ವಲ್ಪ ನಾವು ಟೈಮ್ ಕೊಡ್ತಿದೀವ ಅನ್ನೋದು ನಮ್ಮನ್ನು ನಾವು ಗಮನಿಸ್ಕೊಂಡಾಗ ಯಾವುದೇ ಒಂದು ಲೈಫಲ್ಲಿ ಚಾಲೆಂಜ್ ಅಂತ ಅನ್ಸಲ್ಲ ನಮಗೆ. ಅಥವಾ ನೀವು ಎಷ್ಟೇ ಒಂದು ಧ್ಯಾನ ಪ್ರಚಾರ ಮಾಡ್ತಿದ್ರೆ ಇನ್ನ 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 ನಮಗೆ ಅಡಚಣೆಗಳಾಗ್ತಿದೆ ಅಂದ್ರೆ ಆವಾಗ ನಾವು ಡಿಸಿಷನ್ ತಗೋಬಹುದು ಅಷ್ಟೇ ಹೊರತು, ನಾವು ತುಂಬಾ ಪೇಷನ್ಸ್ ನ ಕಳ್ಕೊಂಡ್ಬಿಟ್ಟಿರ್ತೀವಿ. ನಾವು ಕಳ್ಕೊಂಡೇ ನಾವು ಇನಿಷಿಯಲ್ ಆಗಿ ನಮ್ಮ ಡಿಸಿಷನ್ಸ್ ನಾವು ತಗೊಂಡು ಮುಂದೆ ಹೋಗ್ತಾ ಇರ್ತೀವಿ. ಅಂತ ಟೈಮಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಸಫರ್ ಆಗ್ಬೋದು, ಅಥವಾ ನಾವು ಒಂದು ರಾಂಗ್ ಡೈರೆಕ್ಷನ್ ಅಲ್ಲಿ ಹೋಗ್ಬಹುದು. ಸೊ ಸಮಸ್ಯೆಗಳು ಅಂತ ಅನ್ಕೊಂಡ್ರೆ ನಾವು ಸಮಸ್ಯೆಗಳೇ ಅದು. ಯಾಕಂದ್ರೆ ಯದ್ಭಾವಂ ತದ್ಭವತಿ. ಇವಾಗ ನಾನೊಂದು 5 ಕಿಲೋಮೀಟರ್ ವಾಕ್, ಇವಾಗ ಇಬ್ಬರು ಇರ್ತಾರೆ ಫ್ರೆಂಡ್ಸು, ಇಲ್ಲಿಂದ ಒಂದು 5 ಕಿಲೋಮೀಟರ್ ವಾಕ್ ಮಾಡ್ಬೇಕು ಅನ್ಕೊಳ್ಳಿ. ಒಬ್ಬನು ಹಬ್ಬ 5 ಕಿಲೋಮೀಟರ್ ವಾಕ್ ಮಾಡ್ಬೇಕಾ, ಇಷ್ಟು ಕಷ್ಟ, ಇಷ್ಟು ದೂರ ಹೋಗ್ಬೇಕು ಅಂತ ಒಬ್ಬನು ಅನ್ಕೊಂತಾನೆ. ಇನ್ನೊಬ್ಬನು ಅದನ್ನ ಚಾಲೆಂಜಿಂಗ್ ಆಗಿ ತಗೊಂತಾನೆ. ಅರೆ ಒಂದು 5 ಕಿಲೋಮೀಟರ್ ವಾಕು, ತುಂಬಾ ಜರ್ನಿ ಎಂಜಾಯ್ ಮಾಡೋಣ, ಮನೇಲಿ ಇದ್ದಿದ್ದು ಬೋರ್ ಆಗಿದೆ, ಸ್ವಲ್ಪ ವಾಕ್ ಮಾಡಿದ್ರೆ ನನ್ನ ಬಾಡಿ ಸ್ವಲ್ಪ ಸ್ವಲ್ಪ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಇಟ್ಸ್ ಅ ಗುಡ್ ಚಾಲೆಂಜ್ ಅನ್ಕೊಂಡು ಒಬ್ಬನು ಚಾಲೆಂಜ್ ಆಗಿ ತಗೊಂತಾನೆ, ಇನ್ನೊಬ್ಬನು ಸಮಸ್ಯೆ ತರ ನೋಡ್ಕೊಂತಾನೆ. ಸೊ ಯಾವ ಒಂದು ರೀತಿಯಲ್ಲಿ ನಾವು ನೋಡ್ಬೇಕು ಜೀವನವನ್ನ ಅನ್ನೋದು ನಮ್ಗೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯ ಇವು ಮಾಡಿದಾಗ ನಮ್ಮ ಒಳಗಡೆ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಅವಾಗ ಹೊರಗಡೆ ಸೃಷ್ಟಿನೇ ನ್ಯಾಚುರಲ್ ಆಗಿ ಚೇಂಜ್ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಈಗ ಅದೇ ಸಾಧಕನಿಗೆ ಆಕ್ಚುಲಿ ನಮ್ಮ ದೃಷ್ಟಿಕೋನ ಹೇಗಿರ್ಬೇಕು ಅನ್ನೋದನ್ನ ಸವಾಲಾಗಿ ಹೇಗೆ ತಗೋಬೇಕು ಸಮಸ್ಯೆಗಳನ್ನು ಅನ್ನೋದು ತುಂಬಾ ಅರ್ಥಪೂರ್ಣವಾಗಿ ಉದಾಹರಣೆ ಸಹಿತ ಹೇಳಿದ್ರಿ. ಈಗ ತಾವು ಆಚಾರ್ಯ ಸಾಂಗತ್ಯ ಅನ್ನೋ ಒಂದು ಪದವನ್ನ ಬಳಸಿದ್ರಿ. ಒಬ್ಬ ಸಾಧಕನಿಗೆ ಆಚಾರ್ಯ ಸಾಂಗತ್ಯ, ಗುರುವಿನ ಸಾಂಗತ್ಯ ಎಷ್ಟು ಮುಖ್ಯ ಆಗಿರುತ್ತೆ? ವಿಶೇಷವಾಗಿ ಪತ್ರಿಜಿಯವರು ದೇಹ ತ್ಯಾಗ ಮಾಡಿದ ನಂತರ ಬಂದಂತಹ ಧ್ಯಾನಿಗಳಿಗೆ ನಿಮ್ಮ ಸಂದೇಶ ಏನು? ಎಸ್ ಮೇಡಮ್, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗುರುವಿನ ಅಗತ್ಯ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಗುರು ಅಂದ್ರೆ ಯಾರು ಅಂದ್ರೆ ಜ್ಞಾನವನ್ನ ಪಡೆದಿರುವಂತಹ ಒಂದು ವ್ಯಕ್ತಿ. ಯಾವುದೇ ಒಂದು ವಿಷಯದಲ್ಲಿ, ಅದು ಪ್ರಾಪಂಚಿಕ ಜೀವನ ಆಗಿರಬಹುದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರಬಹುದು, ಫಿಸಿಕ್ಸ್ ಆಗಿರ್ಬೋದು, ಅಥವಾ ಒಂದು ಸಂಗೀತ ಆಗಿರ್ಬೋದು, ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಿ ಜ್ಞಾನವನ್ನು ಪಡೆದಿರುವಂತಹ ಒಂದು ವ್ಯಕ್ತಿಯನ್ನ ನಾವು ಗುರು ಅಂತ ನಾವು ಕನ್ಸಿಡರ್ ಮಾಡಬಹುದು. ಅದೇ ತರ ಈವನ್ ಆಧ್ಯಾತ್ಮಿಕ ಒಂದು ಜ್ಞಾನದಲ್ಲಿ, ಆಧ್ಯಾತ್ಮಿಕ ಒಂದು ವಿಷಯದಲ್ಲಿ ಈ ಆತ್ಮ ಅಂದ್ರೆ ಏನು, ನಾನು ದೇಹನ ಅಥವಾ ನಾನು ಆತ್ಮನ, ಈ ತರ ಒಂದು ಸ್ವ ಅನುಭವವನ್ನು ಪಡೆದವನ್ನ ನಾವು ಗುರು ಅಂತ ಹೇಳ್ತೀವಿ. ಅಂದ್ರೆ ಜ್ಞಾನವನ್ನು ತುಂಬಿದಂತಹ ಒಂದು ವ್ಯಕ್ತಿಯನ್ನ ನಾವು ಗುರುವನ್ನಾಗಿ ನಾವು ನೋಡಬಹುದು ಅಥವಾ ಕಾಣಬಹುದು. ಯಾಕೆ ನಮ್ಗೆ ಆಚಾರ್ಯ ಸಾಂಗತ್ಯ ಬೇಕು ಅಂದ್ರೆ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್, ಮಾಂಸ ತಿನ್ನೋದು ತಪ್ಪು ಅನ್ನೋ ಒಂದು ಕಲ್ಪನೆ ನನಗೆ ಇದ್ದಿಲ್ಲ. ಯಾಕಂದ್ರೆ ನಾನು ತುಂಬಾ ಸೊಣಕ ಇದ್ದೆ. ಅಪ್ಪ ಅಮ್ಮ ಹೇಳ್ತಿದ್ರು, ಇಲ್ಲ ನೀನ್ ಚೆನ್ನಾಗಿ ತಿನ್ಬೇಕು, ಮಾಂಸ ತಿಂದ್ರೆ ನಿನಗೆ ಶಕ್ತಿ ಬರುತ್ತೆ, ಬೋನ್ಸ್ ಎಲ್ಲ ಗಟ್ಟಿ ಆಗುತ್ತೆ, ಫಿಶ್ ತಿನ್ಬೇಕು, ಫಿಶ್ ತಿಂದ್ರೆ ಫುಲ್ ಬ್ರೈನ್ ಎಲ್ಲ ಆಕ್ಟಿವ್ ಆಗಿರುತ್ತೆ, ಈ ತರ ಎಲ್ಲ ಇದ್ದು ಈ ತರ ಬೆಳೆಸ್ತಾ ಇದ್ರು. ನಾನು ಒಂದು ತಪ್ಪು ಮಾಡ್ತಿದ್ದೀನಿ ಅನ್ನೋ ಒಂದು ಮನೋಭಾವನೆನೇ ಇಲ್ಲ. ಬಟ್ ಯಾವಾಗ ನಾವು ಗುರುವಿನ ಹತ್ರ ಹೋದಾಗ ಕರ್ಮ ಅಂದ್ರೆ ಏನು, ಕರ್ಮ ಸಿದ್ಧಾಂತ ಅಂದ್ರೆ ಏನು, ಯಾವ ತರ ನಾವು ಏನು ಒಂದು ಮಾಡಿದ್ರೆ ನಮ್ಗೆ ಎಂತ ಒಂದು ಕರ್ಮಗಳು ಬರುತ್ತೆ, ಸೊ ಈ ತರ ಪ್ರತಿಯೊಂದು ವಿಷಯವನ್ನ ಕೂಲಂಕಷವಾಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ನಾವು ಯಾವ ದಾರಿಯಲ್ಲಿ ನಡೀಬೇಕು. ಯಾಕಂದ್ರೆ ಗುರು ಆಲ್ರೆಡಿ ಆ ಎಲ್ಲಾ ದಾರಿಗಳನ್ನ ನೋಡಿ ಪರೀಕ್ಷೆ ಮಾಡಿ ಒಂದು ಉತ್ತಮವಾದಂತಹ ಒಂದು ಮಾರ್ಗವನ್ನ ಆಯ್ಕೆ ಮಾಡಿಕೊಂಡು ಅವರು ಆ ಒಂದು ಡೆಸ್ಟಿನೇಷನ್, ಆ ಎಂಡ್ ನ ನೋಡಿ ವಾಪಸ್ ಬಂದು ತಮ್ಮ ಶಿಷ್ಯರಿಗೆ ಹೇಳಿಕೆ ರೆಡಿ ಆಗಿರ್ತಾರೆ. ಯಾಕಂದ್ರೆ ನಾವು ಬೇರೆ ಒಂದು ವಿತೌಟ್ ಗುರು ಇಲ್ಲದೆ ಹೋದಾಗ ಎಷ್ಟೋ ಒಂದು ಜನ್ಮಗಳನ್ನ ನಾವು ವೇಸ್ಟ್ ಮಾಡ್ಕೊಂತೀವಿ. ಅದೇ ಒಂದು ಸರಿಯಾದ ಗುರುವಿನ ಹತ್ರ ಹೋದಾಗ ಎಷ್ಟೋ ಜನ್ಮಗಳನ್ನ ನಾವು ಎತ್ತೋದು ತಪ್ಪು ಬಿಡುತ್ತೆ ನಮಗೆ. ಇಷ್ಟೊಂದು ಜನ್ಮಗಳು ನಾವು ಬೇಕಾಗಿಲ್ಲ. ಸರಿಯಾದ ಒಂದು ಶ್ರದ್ಧೆಯಿಂದ ನಾವು ಗುರು ಜೊತೆ ಹೋಗಿ ಅವ್ರು ಹೇಳಿದಂತಹ ಒಂದು ವಿಚಾರಗಳನ್ನ ನಾವು ತ್ರಿಕರಣ ಶುದ್ಧಿಯಿಂದ ನಾವು ಪಾಲಿಸಿದಾಗ ನಾವು ತುಂಬಾ ಬೇಗ ಜ್ಞಾನವನ್ನು ಪಡಿಬಹುದು. ಅದರಿಂದ ನಮ್ಗೆ ಆ ಮೋಕ್ಷ ಮಾರ್ಗದಲ್ಲಿ ನಾವು ಬಹಳ ಬೇಗ ನಾವು ಹೋಗಬಹುದು. ಸೊ ಗುರುವಿನ ಸಾಂಗತ್ಯ ಅನ್ನೋದು ತುಂಬಾ ನೀಡ್ ಅನ್ನೋದು ಬೇಕೇ ಬೇಕು. ಬಹಳಷ್ಟು ಜನ ಪತ್ರಿಜಿ ಅವರು ಇಲ್ಲ ಅಂತ ಅನ್ಕೊಂತಾರೆ. ಬಟ್ ಪತ್ರಿಜಿ ಅವರು ಅದೇ ಹೇಳ್ತಾರೆ. ರಮಣ ಮಹರ್ಷಿ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಅಂದ್ರೆ ಒಂದು ಕಾನ್ವರ್ಸೇಷನ್ ಅಲ್ಲಿ, ಅಂದ್ರೆ ಯಾವುದೇ ಒಂದು ಗುರು ಅವ್ರು ನಮ್ಮ ಹತ್ರ ಇರ್ತಾರೆ. ಗುರು ಅನ್ನೋದು ಒಂದು ಭೌತಿಕ ದೇಹ ಅಲ್ಲ. ಓಕೆ, ಗುರು ಅನ್ನೋದು ಒಂದು ಚೈತನ್ಯ, ಒಂದು ಎನರ್ಜಿ, ಓಕೆ, ಒಂದು ಕಾನ್ಶಿಯಸ್ನೆಸ್. ಅದು ಆ ಒಂದು ಮಟ್ಟದಲ್ಲಿ ನಾವು ಗುರುವನ್ನು ಕಾಣಬೇಕು ಹೊರತು ಕೇವಲ ಭೌತಿಕ ದೇಹದಲ್ಲಿ ಮಾತ್ರ ಇದಕ್ಕೆ ಸೀಮಿತ ಅಂತ ನಾವು ನೋಡ್ಕೊಂಡಾಗ
ಅವ್ರ ಭೌತಿಕ ದೇಹ ಇಲ್ಲ ಅಂದ್ರೆ ನಾವು ಮಿಸ್ ಆಗ್ತೀವಿ ತುಂಬಾ. ನನ್ಗೆ ಆಗಿತ್ತು ಯಾರಿಗೋ, ಅದಕ್ಕೆ ನಿಮ್ಮ ಹತ್ರ ಹೆಂಚ್ಕೊಂತಿದ್ದೀನಿ ನಾನು. ಯಾವಾಗ PMC ಅಲ್ಲಿ ಸ್ಟಾರ್ಟ್ ಆಯ್ತು, ತುಂಬಾ ಅಂದ್ರೆ ತುಂಬಾ ಪತ್ರಿಕೆಯವ್ರನ್ನ ಭೇಟಿ ಆಗ್ತಿದ್ವಿ. ಚಾನಲ್ ತರ, ಸರ್ ಇಲ್ಲಿ ಕೆಲಸಗಳನ್ನ ನಡೀತಿದೆ, ಆ ಊರಲ್ಲಿ ಲಿಂಕ್ ಪ್ರಚಾರ ಆಗ್ತಿದೆ, ಈ ಚಾನಲ್ ಇಷ್ಟು ಜನ ನೋಡಿದ್ದಾರೆ ಸರ್, ಈ ಚಾನಲ್ ನಮ್ಗೆ ಈ ಊರು ಮುಟ್ಟಿದೆ. ತುಂಬಾ ಅಂದ್ರೆ ತುಂಬಾ ಪತ್ರಿಕೆಯವ್ರ ಹತ್ರ ಹೇಳ್ತಾ 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 ಅದ್ ಹೆಂಗಾಯ್ತಂದ್ರೆ ಒಂದು ಕೈಂಡ್ ಆಫ್ ಒಂದು ಅಟ್ಯಾಚ್ಮೆಂಟ್ ಬೆಳೀತು ಪತ್ರಿಕೆಯವ್ರ ಜೊತೆಗೆ. ಯಾವಾಗ ಪಿರಮಿಡ್ ವ್ಯಾಲಿಗೆ ಬಂದ್ರೇನು ಅಲ್ಲಿ ಹೋಗೋದು, ಅಲ್ಲಿ ಅವ್ರ ಹತ್ರ ಮಾತಾಡೋದು, ಅಥವಾ ಪತ್ರಿ ಸರ್ ಸ್ಟುಡಿಯೋಗೆ ಬಂದಾಗ ಅವ್ರ ಹತ್ರ ಟೈಮ್ ರೆಕಾರ್ಡಿಂಗ್ ಸ್ಪೆಂಡ್ ಮಾಡ್ತಾ ಬರ್ತಾ 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 ಒಂದು ಕ್ಲೋಸ್ನೆಸ್ ಬಂತು. ಬಿಫೋರ್ ದಟ್ ಅವ್ರ ಹತ್ರ ತುಂಬಾ ಒಂದು ಮೆಡಿಟೇಷನ್ ತುಂಬಾ ಮಾತಾಡ್ತಾ ಇದ್ದೆ, ಬಟ್ ಫಿಸಿಕಲ್ ಆಗಿ ತುಂಬಾ ಕ್ಲೋಸ್ ಆಗ್ತಾ ಬಂದ್ರು ಸರ್. ಯಾವಾಗ ಅವ್ರು ದೇಹತ್ಯಾಗ ಮಾಡಿದ್ರು, ಆಲ್ಮೋಸ್ಟ್ ಒಂದು 20 ಡೇಸ್ ಅಥವಾ ಮೋಸ್ಟ್ಲಿ ನಿಯರ್ಲಿ ಒಂದು ತಿಂಗಳಾಗಿರುತ್ತೆ, ಪತ್ರಿ ಸರ್ನ ಮಿಸ್ ಮಾಡ್ಕೊಂತಿದ್ದೆ ನಾನು. ಅರೆ ಪತ್ರಿ ಸರ್ ಇವಾಗ ಇಲ್ಲಲ್ಲ, ಭೌತಿಕ ದೇಹದಲ್ಲಿ ಇಲ್ಲಲ್ಲ, ಅವ್ರು ಚೈತನ್ಯ ರೂಪದಲ್ಲಿ ಇದಾರೆ ಅಂತ ಅನಿಸುತ್ತೆ, ಬಟ್ ಭೌತಿಕ ದೇಹದಲ್ಲಿ ಇಲ್ಲ, ಮಿಸ್ ಮಾಡ್ಕೊಂತಿದ್ನಲ್ಲ ಅನ್ನೋ ಒಂದು ಫೀಲ್ ಇತ್ತು. ಒಂದಿನ ಧ್ಯಾನ ಮಾಡ್ತಾ ಸುಮ್ಮನೆ ಕೂತ್ಕೊಂಡಿದ್ದೀನಿ, ಹಾಗೆ ಧ್ಯಾನದಲ್ಲೇ ಕೂತ್ಕೊಂಡಿದ್ದೇನೆ. ಪತ್ರಿಜಿ ಅವ್ರು ಕಾಣಿಸಿದ್ರು ಧ್ಯಾನದಲ್ಲಿ. ಅವ್ರು ಹೆಂಗಂದ್ರೆ ಪಿರಮಿಡ್ ವ್ಯಾಲಿಯಲ್ಲೇ ಇದ್ದಾರೆ, ಒಂದು ಚೇರ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಆಂಫಿ ಥಿಯೇಟರ್ ಅಂತ ಇರುತ್ತೆ, ಅಲ್ಲಿ ಒಂದು ಆಂಫಿ ಥಿಯೇಟರ್ ಅಲ್ಲಿ ಪತ್ರಿಜಿ ಅವರು ಚೇರ್ ಹಾಕೊಂಡು ಕೂತಿದ್ದಾರೆ. ನಾನು ದೂರದಿಂದ ನಡ್ಕೊಂಡು ಹೋಗ್ತಾ ಇದ್ದೇನೆ ಪತ್ರಿಜಿ ಅವ್ರನ್ನ ನೋಡ್ಬೇಕಂತ ಹೇಳಿ. ಪತ್ರಿಜಿ ಅವ್ರು ಕೂತ್ಕೊಂಡು ಅಲ್ಲಿ ನೋಡ್ತಾ ಇದ್ದಾರೆ ನಾನು ಓಡ್ ಹೋಗ್ತಾ ಇದ್ದೇನೆ ಅವ್ರ ಜೊತೆ. ಅರೆ ಪತ್ರಿ ಸರ್ ಇದಾರಲ್ಲ ಅಂತ ಓಡ್ ಹೋಗ್ತಾ ಇದ್ದೇನೆ. ಓಡ್ ಹೋಗ್ತಾ ಇದ್ದಾಗ ಜಸ್ಟ್ ಅವ್ರ ಹತ್ರ ಚೇರ್ ಹತ್ರ ಕೂತ್ಕೊಂಡಾಗ ಪತ್ರಿಜಿ ಅವರು ಒಂದು ಕ್ವಶನ್ ಕೇಳ್ತಾರೆ ನನಗೆ, ತೆಲುಗಲ್ಲೇ ಕೇಳಿದ್ರು. ನಾನು ಎಕ್ಸಾಕ್ಟ್ಲಿ ಅದೇ ವರ್ಡ್ಸ್ ನಿಮ್ಗೆ ಹೇಳ್ತಿದ್ದೀನಿ. నేను కళ్ళు మూసుకొని పైకి వెళ్ళిపోయాను అనుకున్నావా ಅಂತ ಕೇಳಿದ್ರು. ನಾನು ಅಂದ್ರೆ ಕಣ್ಣು ಮುಚ್ಕೊಂಡು ನಾನು ಮೇಲೆ ಹೋಗಿದ್ದೀನ ನಾನು ಅಂತ ಪತ್ರಿಜಿ ಅವ್ರ ಕ್ವಶನ್ ಹಾಕಿದ್ರು. ನಾನು ಇಮಿಡಿಯೇಟ್ಲಿ ಆನ್ಸರ್ ಮಾಡೋನಿದ್ದೆ, ಇಲ್ಲ ಸರ್ ನೀವು ನಮ್ ಜೊತೆನೆ ಇದ್ದೀರಿ ಅಂತ ಆನ್ಸರ್ ಹೇಳೋ ಒಂದು ಟೈಮಲ್ಲೇ ಅವರೇ ಆನ್ಸರ್ ಹೇಳಿದ್ರು ನನಗೆ. లేదు నాయన నేను ఎక్కడికి వెళ్ళలేదు, ఇక్కడే ఉన్నాను ಅಂತ ಹೇಳಿದ್ರು ಸರ್. ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ನಾನು ಅಂತ ಹೇಳಿದ್ರು. ಆಮೇಲೆ ತುಂಬಾ ಖುಷಿ ಆಯ್ತು. ಆಮೇಲೆ ಪತ್ರಿಜಿ ಅವರ ಒಂದು ರೈಟ್ ಹ್ಯಾಂಡ್ ಅಲ್ಲಿ, ನಾವು ತಿರುಪತಿಗೆ ಹೋದಾಗ ಒಂದು ಬ್ಲಾಕ್ ಕಲರ್ ಥ್ರೆಡ್ ಬರುತ್ತಲ್ಲ, ಕಾಸಿದಾರ ಅಂತ ಹೇಳ್ತಾರೆ ತೆಲುಗು ಅಲ್ಲಿ, ನನಗೆ ಏನಂತಾರೆ ಗೊತ್ತಿಲ್ಲ. ಆ ತರ ಒಂದು ಬ್ಲಾಕ್ ಒಂದು ದಾರ ಪತ್ರಿಜಿ ಸರ್ ಅವ್ರಿಗೆ ಇಲ್ಲಿ ಕಟ್ಟಿತ್ತು. ಅದರಲ್ಲಿ ಕಟ್ಟಿದಾಗ ಒಂದು 2-3 ಗಂಟೆ ಹೋಗಿತ್ತಿಲ್ಲಿ, ಸ್ವಲ್ಪ ಲೂಸ್ ಆಗ್ತಾ ಇತ್ತು ದಾರ. ಪತ್ರಿಜಿ ಅವ್ರಿಗೆ ಕೈ ತೋರಿಸ್ಬಿಟ್ಟು ಇದನ್ನ ಗಂಟು ಹಾಕು ಅಂತ ಹೇಳ್ತಿದ್ರು. ನಾನು ಗಟ್ಟಿಯಾಗಿ ಅದನ್ನ ಗಂಟು ಹಾಕ್ತಾ ಹೋಗ್ತಾ ಇದ್ದೆ, ಲೂಸ್ ಆಗಿದೆ ಅಂತ. ಅವಾಗ ಅಲ್ಲಿ ಏನ್ ಸಂದೇಶ ಬಂತು ಅಂದ್ರೆ, ಪ್ರತಿಯೊಬ್ಬರು ನಮ್ಮ PSSM ಸಂಸ್ಥೆಯನ್ನ ಗಟ್ಟಿಯಾಗಿ ಇಡ್ಲಿಕ್ಕೆ ಪ್ರತಿಯೊಬ್ಬರು ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಅವಾಗ ಮಾತ್ರ ಆ ಒಂದು ಸಂದೇಶ ಅನ್ನೋದು ಎಲ್ಲರಿಗೂ, ನಾವು ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ನಾವು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ. ಅವಾಗ ಆ ಒಂದು ಮೆಸೇಜ್ ಅಲ್ಲಿ ನಾವು ಎಷ್ಟು ಗಟ್ಟಿಯಾಗಿ ಅದನ್ನ ಹಿಡ್ಕೊಂತೀವೋ, ಗಟ್ಟಿಯಾಗಿ ಗಂಟು ಹಾಕ್ತಿದೀವೋ, ಅದೇ ತರ ಪ್ರತಿ ಪಿರಮಿಡ್ ಮಾಸ್ತರು ಇನ್ಮೇಲಿಂದ ಅಷ್ಟು ರೆಸ್ಪಾನ್ಸಿಬಿಲಿಟಿಯಿಂದ ನಾವು ಕೆಲಸ ಮಾಡಬೇಕು. ಬಿಕಾಸ್ ಒಂದು ಗುರುವನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಯಾವುದೇ ಒಂದು ಪಿರಮಿಡ್ ಮಾಸ್ತರ್ ಹೋದಾಗ ಬಹಳಷ್ಟು ಒಂದು ಹಳ್ಳಿಗಳಲ್ಲಿ ಪತ್ರಿಜಿ ಅವ್ರು ನೋಡ್ದಂಗೆ ನೋಡ್ತಾ ಇರ್ತಾರೆ. ಓಕೆ, ಅಂತ ಟೈಮಲ್ಲಿ ನಾವು ಕ್ಯಾಮರಾಗಳ ಮುಂದೆ ಒಂದು ಮಾತಾಡೋದಾಗ್ಲಿ, ಹೊರಗಡೆ ಹೋದಾಗ ನಾವು ಫ್ಯಾಮಿಲಿಯಲ್ಲಿ ಆ ತರ ಇಲ್ಲ, ನಾವು ಹೇಳೋದೊಂದು ಮಾಡೋದೊಂದು ಇದ್ರೆ ಅದೊಂದು ಪ್ರತಿಫಲನ ನಮ್ಗೆ ಸಿಗಲ್ಲ. ಓಕೆ, ಕೆಲವೇ ಪಾಯಿಂಟ್ ಯಾಕಂದ್ರೆ ಎಷ್ಟು ಪತ್ರಿಕೆಯವ್ರು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ, ಮಹಾಜ್ಞಾನವೆಲ್ಲ ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಎಷ್ಟು ಪಾಲನೆ ಮಾಡ್ತಿದ್ದೀವಿ, ಎಷ್ಟು ಆಚರಣೆ ಮಾಡ್ತಿದ್ದೀವಿ ಅಂತ ನಾವು ಸ್ವಲ್ಪ ನಮ್ಮನ್ನ ನಾವು ಗಮನಿಸ್ಕೊಂಡಾಗ ನಮ್ಮ ಡೆವಲಪ್ಮೆಂಟ್ ತುಂಬಾ ಫಾಸ್ಟ್ ಆಗುತ್ತೆ. ಯಾಕೆ ಕೆಲವ್ರಿಗೆ ಅನುಭವಗಳು ಬರಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಆಗಿದ್ರೆ, ಸ್ಟಾರ್ಟಿಂಗು ಆ ಒಂದು ರುಚಿ ಗೊತ್ತಾಗುತ್ತೆ ನಮಗೆ. ಧ್ಯಾನ ಅನುಭವಗಳು ಬರ್ತಾ ಇರುತ್ತೆ, ಧ್ಯಾನದ ಮೇಲೆ ಶ್ರದ್ಧೆ ಇರುತ್ತೆ, ತುಂಬಾ 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 ಮಾಡ್ತಾ ಹೋಗ್ತೀವಿ. ಯಾವಾಗ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆದಾಗ ಧ್ಯಾನವನ್ನು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಇಲ್ಲಿ ಧ್ಯಾನ ತಪ್ಪಲ್ಲ, ನಮ್ಮ ಒಂದು ತಪ್ಪು. ಯಾಕಂದ್ರೆ ಧ್ಯಾನವನ್ನ ಸರಿಯಾಗಿ ಇಟ್ಕೊಂಡಿಲ್ಲ ನಾವು. ಯಾಕಂದ್ರೆ ಶ್ರದ್ಧಾವನ್ ಲಭತೆ ಜ್ಞಾನಂ ಅಂತ ಹೇಳ್ತಾರಲ್ಲ, ನಿಮ್ಗೆ ಯಾವ ಒಂದು ವಿಷಯಕ್ಕೆ ಜ್ಞಾನವನ್ನು ಬೇಕು, ಆ ಒಂದು ಶ್ರದ್ಧೆ ನಮ್ಗಿರ್ಬೇಕು. ನಿಮ್ಗೆ ಜ್ಞಾನ ಯಾಕೆ ಬಂದಿಲ್ಲ ಅಂದ್ರೆ ನಮ್ಗೆ ಶ್ರದ್ಧೆ ಇಲ್ಲ ಅಲ್ಲಿ. ಯಾಕಂದ್ರೆ ಈಕ್ವೇಶನ್ ನಮ್ಗಿದೆ, ಶ್ರದ್ಧಾವಾನ್ ಲಭತೆ ಜ್ಞಾನ. ಶ್ರದ್ಧೆ ಎಲ್ಲಿ ಇರುತ್ತೋ ಅಲ್ಲಿ ಜ್ಞಾನ ಇರ್ಲೇಬೇಕು. ನಿಮ್ಗೆ ಜ್ಞಾನ ಇಲ್ಲ ಅಂದ್ರೆ ಅಲ್ಲಿ ಶ್ರದ್ಧೆ ಇಲ್ಲ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ಇಂಥ ಒಂದು ಥಾಟ್ ನಾವಿದ್ದಾಗ ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡಲ್ಲ, ಅವರಿಂದ ಹಂಗಾಯ್ತು, ಇವರಿಲ್ಲ ಹಂಗಾಯ್ತು, ನಾವು ಏನ್ ಹೇಳಿಕ್ಕೆ ಹೋಗಲ್ಲ. ಸೊ ಪ್ರತಿಯೊಂದನ್ನ ನಾವು ನಮ್ಮನ್ನು ನಾವೇ ತೆಗೆದುಕೊಳ್ತಾ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಹಂಗಾಗಿ ಇವೆಲ್ಲ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಗುರುಗಳಿರ್ತಾರೆ, ಅವರೊಂದು ಆಚಾರ್ಯ ಸಾಂಗತ್ಯವನ್ನ, ಆಚಾರ್ಯ ಅಂದ್ರೆ ಅವರು ಅನುಭವವನ್ನು ಪಡೆದಿರುವಂತಹ ವ್ಯಕ್ತಿ, ಪಡೆದು ಇನ್ನೊಬ್ರಿಗೆ ಹೇಳ್ತಾ ಹೋಗ್ತಾ ಇರ್ತಾರೆ. ಅಂತ ವ್ಯಕ್ತಿ ಸಾಂಗತ್ಯದಲ್ಲಿ ನಮ್ಗಿದ್ದಾಗ ಎಷ್ಟೋ ಒಂದು ಜನ್ಮಗಳಲ್ಲಿ ಪಡಬೇಕಾಗಿರುವಂತಹ ಒಂದು ಜ್ಞಾನ ಬಹಳ ಬೇಗ ನಮ್ಗೆ ಒಂದೇ ಜನ್ಮದಲ್ಲಿ ಸಿಗಬಹುದು. ನಾವು ತ್ರಿಕರಣ ಶುದ್ಧದಿಂದ ಇದ್ರೆ ಮಾಸ್ತರ್ ಕೊಡ್ಲಿಕ್ಕೆ ರೆಡಿ ಆಗಿರ್ತಾರೆ. ಸೊ ಆ ಒಂದು ಜ್ಞಾನವನ್ನು ತಗೊಂಡು ನಾವು ಅಳವಡಿಸ್ಕೊಂಡಾಗ ನಮ್ಮ ಜೀವನ ಎಷ್ಟೋ ಬ್ಯೂಟಿಫುಲ್ ಆಗಿರುತ್ತೆ, ಎಷ್ಟೋ ಪುರೋಗತಿಯಲ್ಲಿ ನಾವು ಹೋಗ್ಬೋದು. ಸೊ ಆಚಾರ್ಯ ಸಾಂಗತ್ಯ ತುಂಬಾ ಅಂದ್ರೆ ತುಂಬಾ ಮುಖ್ಯ ಮೇಡಮ್ ಪ್ರತಿಯೊಬ್ಬರಿಗೂ. ಸೊ ಅದಕ್ಕೆ ಪತ್ರಿಜಿ ಅವ್ರು ಹೇಳಿದ್ದಾರೆ, ಅವರು ಭೌತಿಕದಲ್ಲಿ ದೇಹದಲ್ಲಿ ನಾವು ಇಲ್ಲ ಅಂತ ಅನ್ಕೊಳ್ಳಂಗಿಲ್ಲ,
ಅವ್ರು ಹೇಳಿರೋ ಒಂದು ಆಡಿಯೋಗಳಿದೆ, ಪತ್ರಿಜಿ ಅವರು ಹೇಳಿರುವಂತಹ ಒಂದು ವಿಡಿಯೋಗಳಿದೆ. PMC ಅಲ್ಲಿ 24/7 ಅವ್ರು ಕಾಣಿಸ್ತಾನೆ ಇರ್ತಾರೆ. ಓಕೆ, ನಮ್ಗೆ PMC ಚಾನೆಲ್ ಬಂದಿರೋದ್ರಿಂದ ನಮ್ಗೊಂದು ಅದೃಷ್ಟ ಏನು ಅಂದ್ರೆ ಪತ್ರಿಜಿ ಅವ್ರನ್ನ ನಾವು ನೋಡಬಹುದು, ಪ್ರತಿದಿನ ನಮ್ಮ ಮೊಬೈಲ್ ಅಲ್ಲಿ ನೋಡ್ಬೋದು, ಪ್ರತಿದಿನ ನಮ್ಮ ಕಂಪ್ಯೂಟರ್ ಅಲ್ಲಿ ನೋಡ್ಬೋದು. ಅವ್ರು ಹೇಳಿರುವಂತಹ ಪದಗಳು ಡೈರೆಕ್ಟ್ ನೇರವಾಗಿ ಅವರಿಂದಾನೇ ನಾವು ಕೇಳುವಂತಹ ಒಂದು ಸೌಭಾಗ್ಯ ನಮ್ಗೆ ಪತ್ರಿಜಿ ಅವರು ಒದಗಿಸ್ಕೊಟ್ಟಿದ್ದಾರೆ. ಅದಕ್ಕೆ ಪತ್ರಿಜಿ ಅವ್ರು ಇಲ್ಲಲ್ಲ, ನಾವು ಅವ್ರಿದ್ರೆ ಚೆನ್ನಾಗಿರ್ತಿತ್ತು ಅಂತಲ್ಲ. ಪತ್ರಿಜಿ ಅವ್ರಿಗೆ ಹೇಳಿರೋದನ್ನ ನಾವು ಅಳವಡಿಸ್ಕೊಂಡು ಅವ್ರು ಏನು ಕನಸು ಕಂಡಿದ್ರು ಆ ಕನಸಿನ ಒಂದು ದಾರಿಯಲ್ಲಿ ನಾವು ಸಾಗಿದ್ರೆ ಸಾಕು, ನಮ್ಮ ಜೀವನ ತುಂಬಾ ಅರ್ಥಪೂರ್ಣವಾಗಿರುತ್ತೆ, ತುಂಬಾ ಆನಂದವಾಗಿರುತ್ತೆ. ಯು ವಿಲ್ ಬಿ ವೆರಿ ಸ್ಯಾಟಿಸ್ಫೈಡ್. ಎಲ್ಲೂ ಒಂದು ಕಂಪ್ಯಾರಿಸನ್ ಭಾವ ಅನ್ನೋದು ಬರಲ್ಲ. ನಮ್ಗೆ ಏನಂದ್ರೆ ಕೆಲವು ಧ್ಯಾನ ಮಾಡ್ದ ಹೋದಾಗ ಸ್ವಲ್ಪ ದಿನ ಅಥವಾ ಕೆಲವು ವರ್ಷ ಮಾಡಿದಾಗ ಇನ್ನೊಬ್ರಿಗೆ ಹೇಳ್ಬೇಕು ಅನ್ಸುತ್ತೆ. ನಿಜಾನೇ, ಹೇಳ್ತಾ ಹೋಗೋಣ. ಅದ್ರ ಜೊತೆಗೆ ನಮ್ಮ ಸಾಧನೆ ಕಡಿಮೆ ಆಗಿದೆಯಾ ಇಲ್ಲ, ಅಥವಾ ನಮ್ಮ ಪ್ರವರ್ತನೆ ಒಂದು ವರ್ಷ ಚೆನ್ನಾಗಿತ್ತು ಇವಾಗ ಚೆನ್ನಾಗಿಲ್ಲ, ಈ ತರ ನಮ್ಮನ್ನ ನಾವು ಗಮನಿಸ್ಕೊಂಡು ನಾವು ಒಂದು ಪುರೋಗತಿಯನ್ನು ಪಡ್ತಾ ನಾವು ಅವಾಗ ಹೇಳಿದಾಗ ಅದರ ಒಂದು ಎಫೆಕ್ಟ್ ಇರುತ್ತೆ. ಸಾಧನೆ ಇಲ್ಲ, ಕೇವಲ ಬೋಧನೆ ಅಂದ್ರೆ ಮಾತ್ರ ಅದ್ರ ಎಫೆಕ್ಟಿವ್ ಆಗಲ್ಲ, ಯಾರ ಮೇಲೂ ಅದು ಇಂಪ್ಯಾಕ್ಟ್ ತೋರಿಸಲ್ಲ. ಸೊ ಸಾಧನೆ ಪ್ಲಸ್ ಬೋಧನೆ ಎರಡೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನುಭವ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾಧಕನಿಗೆ ಆಚಾರ್ಯ ಸಂಗತ್ಯದ ಅತ್ಯಗತ್ಯತೆಯನ್ನು ತುಂಬಾ ಅತ್ಯದ್ಭುತವಾಗಿನೇ ವಿವರಿಸಿದ್ರಿ. ಜೊತೆಗೆ ಪತ್ರಿಜಿಯವರ ದೇಹ ತ್ಯಾಗದ ನಂತರ ಬಂದ ಧ್ಯಾನಿಗಳಿಗೆ ಸಂದೇಶ ಕೂಡ ತುಂಬಾ ಅರ್ಥಪೂರ್ಣವಾಗಿತ್ತು. ತುಂಬಾ ಎಲ್ರಿಗ ಸಂದೇಹಗಳಿಗೆ ಭೌತಿಕವಾಗಿಯೇ ನೋಡ್ತಾ ಇರುವಂತವರಿಗೆ ಆ ಚೈತನ್ಯ ಸ್ವರೂಪದಲ್ಲಿ ವಿಶ್ವವ್ಯಾಪಿಯಾಗಿರುವ ಗುರುಗಳ ಬಗ್ಗೆ ಹೇಳಿದ್ರಿ. ಧನ್ಯವಾದಗಳು. ಇನ್ನು ತಮ್ಮ ಅನನ್ಯ ಸೇವೆ ಅಂದ್ರೆ PMC ಅಲ್ಲಿ ತಾವು ಮೊದಲು PMC ನ್ಯೂಸ್ ವಾರ್ತೆಗಳನ್ನ ವಾಚಕರಾಗಿದ್ದು ಕೂಡ ಸೇವೆ ಸಲ್ಲಿಸಿದಿರಿ. ಅದು PMC ಅಲ್ಲಿ ತಾವು ಸಲ್ಲಿಸುತ್ತಿರುವ ಸೇವೆಯನ್ನ ನಾವು ಪದಗಳಲ್ಲಂತೂ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ತಾವೊಬ್ಬ ಡಿಜಿಟಲ್ ಸೆಕ್ಯೂರಿಟಿ ಇಂಜಿನಿಯರ್ ಆಗಿ ಕನ್ನಡ ಯೂಟ್ಯೂಬ್ ನಲ್ಲಿ ಬರುವಾಗ ಕೂಡ, ಆಮೇಲೆ ಆ ಯೂಟ್ಯೂಬ್ ನಲ್ಲಿ ತೊಂದರೆ ಆದಾಗ, ಹ್ಯಾಕ್ ಆಗಿ ಎಷ್ಟೋ ತೊಂದರೆಗಳಾಗದಾಗ ತಾವು ಹಗಲು ರಾತ್ರಿ ಕೂತು ಅದಕ್ಕಾಗಿ ಅದೆಷ್ಟು ಪರಿಶ್ರಮ ವಹಿಸ್ತಾ ಇದ್ದೀರಿ ಅಂತ ನಮಗೆ ಗೊತ್ತು. ಯಾಕಂದ್ರೆ ಇದು ಸಾಮಾನ್ಯ ಕೆಲಸ ಅಲ್ಲ. ಆಮೇಲೆ PSSM ನಲ್ಲಿ PMC ಅನ್ನೋದು ಬ್ರಹ್ಮಾಸ್ತ್ರ, ಪಾಶುಪತಾಸ್ತ್ರ ಅಂತಾರೆ. ಅಂತ ಅಸ್ತ್ರದಲ್ಲಿ ತಾವು ಕೆಲಸ ಮಾಡ್ತಾ ಇದ್ರಿ ಅಂತ ತಾವೀಗ ಅಂದ್ರೆ ಹೈಯೆಸ್ಟ್ ವರ್ಕ್. PMC ಅಂದ್ರೆ ಹೈಯೆಸ್ಟ್ ವರ್ಕ್ ಯಾವಾಗ್ಲೂ PSSM ನಲ್ಲಿ. ಅದಕ್ಕೆ ಆ ಸೇವೆ ಕೂಡ, ಯಾಕಂದ್ರೆ PMC ಅಲ್ಲಿ ನಾನು ನೋಡಿದೀನಿ ಸೋಲ್ ಟಾಕ್ ಶೋ ನಲ್ಲಿ ತಾವು ಎಷ್ಟೊಂದು ಜನರ ಜೊತೆ ಇಂತ ಬಿಜಿ ಶೆಡ್ಯೂಲ್ ಅಂತ ಹೇಳಿದ್ರಿ ಬೆಂಗಳೂರಿನಲ್ಲಿ, ಆ ಬಿಜಿ ಶೆಡ್ಯೂಲ್ ಮಧ್ಯೆ ಕೂಡ ನೂರಾರು ಜನರ ಪಿರಮಿಡ್ ಮಾಸ್ಟರ್ ಗಳನ್ನ ಸೋಲ್ ಟಾಕ್ ಶೋನ ಮೂಲಕ ಪರಿಚಯಿಸಿದ್ದೀರಿ, ಅವರ ಆಧ್ಯಾತ್ಮಿಕ ಸಾಧನೆಯನ್ನು ಪರಿಚಯಿಸಿದಿರಿ. ಅಂತ ಸಾಧಕರನ್ನು ನಾನು PMC ಬಾಗಲಕೋಟೆಯಲ್ಲಿ ಪರಿಚಯಿಸಿರೋದು ನನಗೆ ಹೆಮ್ಮೆ ಮತ್ತು ಸಂತೋಷದ ವಿಷಯ. PMCಯ ಸೇವೆಗಳ ಬಗ್ಗೆ ತಾವು ದಯವಿಟ್ಟು ಹೇಳ್ಬೇಕು ಸರ್. ಯಾಕಂದ್ರೆ ಅಲ್ಲಿ ಕೂಡ ತಾವು ಸಾಕಷ್ಟು ಪರೀಕ್ಷೆ ಎದುರಿಸಿರ್ತೀರಿ. ಅಲ್ಲಿ ಇದನ್ನು ಸಾಮಾನ್ಯವಲ್ಲ, ಯಾಕಂದ್ರೆ ದೊಡ್ಡ ಕಾರ್ಯದಲ್ಲಿದ್ದಾಗ ದೊಡ್ಡ ಪರೀಕ್ಷೆಗಳೇ. ತಮ್ಮ ಸೇವೆ ಹೇಗೆ ನಡೆದಿದೆ PMC ಅಲ್ಲಿ ಅದನ್ನ ಹೇಳ್ಬೇಕು. ಎಸ್ ಮೇಡಮ್, PMC ಅನ್ನೋದು ನನ್ನ ಒಂದು ಸೌಭಾಗ್ಯ. ವಿಶೇಷವಾಗಿ ತಮಗೆ ವಿಶೇಷವಾದ ಧ್ವನಿ ಇರೋದ್ರಿಂದ ಪತ್ರಿಜಿ ಅವರ ಸಂದೇಶಗಳನ್ನ ಡಾಕ್ಯುಮೆಂಟರಿ ರೂಪದಲ್ಲಿ ಕೊಡುವಾಗ ತಮ್ಮ ಧ್ವನಿಯನ್ನ ಬಳಸಿದಿರಿ, ಅದ್ರ ಕುರಿತು ಕೂಡ ನಮ್ಗೆ ಹೇಳಿ ಸರ್. ಎಸ್ ಮೇಡಮ್. ಸೊ ಪತ್ರಿಜಿ ಅವರು ಕೊಟ್ಟಿರುವಂತಹ ಒಂದು ದೊಡ್ಡ ವರ ಏನಾದ್ರು ನನಗಿದೆ ಈ ಜನ್ಮದಲ್ಲಿ ಅಂದ್ರೆ ಒಂದು PMC. ಯಾಕಂದ್ರೆ ಡಿಪ್ಲೊಮಾ ಫಸ್ಟ್ ಸೆಮಿಸ್ಟರ್ ನನಗೆ ಧ್ಯಾನ ಒಂದು ಅನುಭವ ಆದಾಗ ಪ್ರಪಂಚಕ್ಕೆಲ್ಲ ಧ್ಯಾನ ಹೋಗ್ಬೇಕು, ಪ್ರಪಂಚಕ್ಕೆಲ್ಲ ಧ್ಯಾನ ಹೇಳ್ಬೇಕು ಅಂತ ಒಂದು ಆಸೆ ತುಂಬಾ ಅಂದ್ರೆ ತುಂಬಾ ಇತ್ತು. ಅದು ಹೇಳಲಿಕ್ಕೆ ಆಗ್ತಿದ್ದಾರೆ. ಎಷ್ಟೋ ಸಲ ಅಳ್ತಿದ್ದೆ ನಾನು, ಯಾವಾಗ ನಾನು ದುಡ್ಡಿದ್ದೀನಿ, ಯಾವಾಗ ದುಡ್ಡು ಬರುತ್ತೆ, ಪ್ರಪಂಚಕ್ಕೆಲ್ಲ ಯಾವಾಗ ಹೇಳ್ತೀನಿ. ಎಷ್ಟೋ ಸಲ ಹತ್ತಿದ್ದು ಉಂಟು ನಾನು, ಬಹಳಷ್ಟು ಸಲ. ಯಾವಾಗ ಹೋಗ್ತೀನಿ ನಾನು ಅನ್ನೋ ತುಂಬಾ ಅಂದ್ರೆ ತುಂಬಾ ಇತ್ತು. ಯಾವಾಗ PMC ಅನ್ನೋದು ನನ್ನ ಕೈ ಸಿಕ್ತು, ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ PMC ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡ ಪ್ರದೀಪ್ ಅವ್ರಿಗೆ ನಾನು ಧನ್ಯವಾದಗಳಿಗೆ ಇಷ್ಟಪಡ್ತೇನೆ. ಯಾಕಂದ್ರೆ PMC ಕನ್ನಡ ಸ್ಟಾರ್ಟ್ ಆದಾಗಿಂದ ಆ ಒಂದು ಆಲೋಚನೆ ಒಂದು ಮಟ್ಟದಿಂದ ಇವತ್ತಿನವರೆಗೂ ನಾನು PMC ಪ್ರತಿದಿನ ನೋಡ್ತಾನೆ ಇದ್ದೀನಿ, PMC ಕನ್ನಡ ಯಾವ ತರ ಬೆಳೀತಾ ಇದೆ ಅಂತ. ಇದರಲ್ಲಿ MD ಅವರು ಪ್ರದೀಪ್ ಅವರು ನೋಡಿ, ಅವರಿಗೆ ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ಲ, ಅವ್ರಿಗೆ ಫೇಸ್ಬುಕ್ ಅಕೌಂಟ್ ಇಲ್ಲ, ಏನೇನೋ ಗೊತ್ತಿಲ್ಲ ಅವ್ರಿಗೆ. ಅವರೊಂದು ಬಿಸಿನೆಸ್ ಮ್ಯಾನ್, ಬಟ್ ಆದ್ರೂ ಪತ್ರಿಜಿ ಅವರು ಹೇಳಿದಾರೆ ಅಂತ PMC ಅನ್ನು ಬಂದು ಸ್ಥಾಪನೆ ಮಾಡಿದ್ರು ಅವರು. ಯಾವಾಗ ಬ್ಯಾಂಗ್ಳೂರಲ್ಲಿ ಸ್ಥಾಪನೆ ಆಯ್ತು, ನನ್ನ ಒಂದು ಅದೃಷ್ಟ, ನನಗೆ ಒಂದು ಕರೆ ಬಂತು, ನಾವೊಂದು PMC ಸ್ಟಾರ್ಟ್ ಮಾಡ್ತಿದ್ದೀವಿ, ಬರ್ತೀರಾ ನೀವು ಅಂತ ನಾನು ಮತ್ತೆ ಅಲ್ಲಿ ಜಾಯಿನ್ ಆದೆ. ಯಾವಾಗ ಅಲ್ಲಿ PMC ಅಲ್ಲಿ ಹೋಗಿದ್ದೀನೋ ನನಗೆ ಒಂದೇ ಒಂದಿತ್ತು, ಪತ್ರಿಜಿ ಅವ್ರು ಹೇಳ್ತಾರೆ ಪ್ರತಿ ಒಂದು ಮಾಸ್ತರ್ ಒಂದು ಅನುಭವ PMC ಅಲ್ಲಿ ಬರಬೇಕು, ಪ್ರತಿ ಒಂದು ಧ್ಯಾನಿಯ ಅನುಭವ PMC ಅಲ್ಲಿ ಬರಬೇಕು ಅಂತ. ಯಾಕೆ ಅವರಷ್ಟು ಒತ್ತು ಕೊಟ್ಟು ಹೇಳ್ತಿದ್ರು ಅಂದ್ರೆ, ನಾವು ಪ್ರತಿ ಒಂದು ದೇಶಕ್ಕೂ ಹೋಗಿ ಧ್ಯಾನ ಪ್ರಚಾರ ಮಾಡ್ಲಿಕ್ಕಾಗಲ್ಲ,
ಹ್ಮ್. ಯಾಕಂದ್ರೆ ಅಷ್ಟು ಜನಗಳನ್ನ ಮೀಟ್ ಆಗ್ಲಿಕ್ಕೆ ನಮ್ಗೆ ಅಷ್ಟು ಆಗಲ್ಲ, ಅಷ್ಟು ಟೈಮ್ ಇಲ್ಲ, ನಮ್ಗೆ ಅಷ್ಟು ವಾಯ್ಸ್ ಇಲ್ಲ, ಅಷ್ಟು ದುಡ್ಡು ಇಲ್ಲ, ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಬಟ್ ಯಾವಾಗ ನಮ್ಮ ಕನ್ನಡಿಗರಿಗೋಸ್ಕರ ಅಥವಾ ನಮ್ಮ ಒಂದು ಅನುಭವವನ್ನ ನಾವು PMC ಕನ್ನಡದಲ್ಲಿ ನೀವು ಶೇರ್ ಮಾಡ್ಕೊಂಡಾಗ ಕಂಪ್ಲೀಟ್ ಪ್ರಪಂಚಕ್ಕೆಲ್ಲ ಮುಟ್ಟಿಬಿಡುತ್ತೆ ಅದು. ಪ್ರತಿ ಕನ್ನಡಿಗರು ಧ್ಯಾನ ಪ್ರಚಾರ ನೀವು ಮಾಡಬೇಕು ಅಂದ್ರೆ PMC ಯಲ್ಲಿ ಬಂದು ನೀವು ಯಾವಾಗ ಅದನ್ನ ನಿಮ್ಮ ಅನುಭವವನ್ನು ಕೊಡ್ತಿರೋ ಅಥವಾ ನಾವು ಪಡೆದಿರುವಂತಹ ಒಂದು ಜ್ಞಾನವನ್ನ ನಾವು PMC ಯಲ್ಲಿ ಹಂಚ್ಕೊಂಡಾಗ ಕಂಪ್ಲೀಟ್ ಪ್ರಪಂಚಕ್ಕೆಲ್ಲ ಹೋಗುತ್ತೆ. ನಾವು ಕೆಲವೇ ಜನ ಟೀಮ್ ಬಹಳ ಚಿಕ್ಕ ಟೀಮ್ ಅದು. ಅಂತ ಒಂದು ಟೀಮ್ ಇಂದ ಇವತ್ತು 40 ದೇಶಗಳಿಗಿಂತ ಇನ್ನ ಹೆಚ್ಚು ದೇಶಗಳಲ್ಲಿ PMC ವತಿಯಿಂದ ನಮ್ಮ ಧ್ಯಾನ, ಜ್ಞಾನ, ಪತ್ರಿಜಿಯವರ ಸಂದೇಶಗಳು ಎಲ್ಲ ಹೋಗ್ತಾ ಇದೆ. ಇದೆಲ್ಲ ಯಾಕೆ ಹೋಗ್ತಾ ಇದೆ ಅಂದ್ರೆ ಇವತ್ತು ಮೀಡಿಯಾ ಅನ್ನೋದು ಅಷ್ಟು ಪವರ್ಫುಲ್ ಆಗಿದೆ. ಅದನ್ನು ಸರಿಯಾಗಿ ನಾವು ಯುಟಿಲೈಸ್ ಮಾಡ್ಕೊಂಡಾಗ ಧ್ಯಾನ ಪ್ರಚಾರ ತುಂಬಾ ಬೇಗ ಆಗುತ್ತೆ. ಸೊ ಯಾವಾಗ ಈ ತರ ಪತ್ರಿಜಿಯವರು ಪ್ರದೀಪ್ ಅವ್ರಿಗೆ ಹೇಳಿದಾಗ ತುಂಬಾ ಅಂದ್ರೆ ತುಂಬಾ ಖುಷಿಯಿಂದ ನನಗೂ ಈ ತರ ಇಲ್ಲಿ ಕೆಲಸ ಮಾಡ್ಬೇಕು ಅಂತ ಅನಿಸ್ತು. ಅವಾಗಿಂದ ಇವತ್ತಿನವರೆಗೂ ನನ್ನ ಕೈಲಾದಷ್ಟು ಒಂದು ಸೇವೆ ಅಂತ ನಾನು ಅನ್ಕೊಳ್ಳಲ್ಲ ಯಾವತ್ತು, ಬಿಕಾಸ್ ನನ್ನ ಒಂದು ಸೌಭಾಗ್ಯ ಅಂತಾನೆ ಭಾವಿಸ್ತೇನೆ. ಸೇವೆ ನಾನು ಮಾಡ್ತೀನಿ ಅಂತ ಅನ್ಕೊಳ್ತಿಲ್ಲ. ನನ್ಗೊಂದು ವರ, ನನ್ಗೊಂದು ಅದೃಷ್ಟ, ಅದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಇವತ್ತುವರೆಗೂ ಹಂಗೆ ಅನ್ಕೊಂತಿದ್ದೀನಿ ನಾನು. ಸೊ ಯಾವಾಗ ಈ ತರ ಪತ್ರಿಜಿಯವರು ಹೇಳಿದ್ರು ಎಲ್ಲ ಒಂದು ಮಾಸ್ಟರ್ಸ್ ಬರಬೇಕು, ಇದರಲ್ಲಿ ಒಂದು ಅನುಭವ ಬರಬೇಕು ಅಂತ, ಪತ್ರಿಜಿಯವರ ಜೊತೆಗೆ ಟ್ರಾವೆಲ್ ಮಾಡದಿರುವಂತಹ ಎಲ್ಲ ಮಾಸ್ಟರ್ಸ್ ಒಂದು ಅನುಭವಗಳು ಬರಬೇಕು, PSSMಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರ ಒಂದು ಸಾಧನೆ ಎಲ್ಲ ತೋರಿಸ್ಬೇಕು ಅಂತ ನಾನು ಫಸ್ಟ್ ಬಹಳಷ್ಟು ಒಂದು ಮಾಸ್ಟರ್ಸ್ನೆಲ್ಲ ಅಪ್ರೋಚ್ ಆಗಿ ಅಲ್ಲಿ ಒಂದು ಅವ್ರ ಹತ್ರ ಸಂಭಾಷಣೆಯೊಂದಿಗೆ ಅವ್ರ ಹತ್ರ ಒಂದು ಇಂಟರಾಕ್ಷನ್ಸ್ ಮೂಲಕ ಅವರ ಒಂದು ಎಷ್ಟು ಸಾಧನೆ ಮಾಡಿದ್ದಾರೆ, PSSM ಒಂದು ವೈಶಿಷ್ಟ್ಯತೆ ಏನು, ಪತ್ರಿಜಿ ಒಂದು ಮಹಾನ್ ಗುರು ಹೆಂಗಿರ್ತಾರೆ, ಒಂದು ರಿಯಲ್ ಗುರು ಅಂದ್ರೆ ಹೆಂಗಿರ್ಬೇಕು, ಅವರ ಒಂದು ಮಾತಿನಲ್ಲೇ ಇವೆಲ್ಲ ಹೊರಗಡೆ ಬರಬೇಕು ಅಂತ ಸಾಕಷ್ಟು ಪ್ರಶ್ನೆಗಳನ್ನ ವಿವಿಧ ರೀತಿಯಲ್ಲಿ ಪ್ರಶ್ನೆಗಳನ್ನ ಹಾಕ್ತಾ ಅವರ ಒಂದು ಜ್ಞಾನವನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀನಿ ಇವತ್ತಿನವರೆಗೂ. ಸೊ ಈ ತರ ಪ್ರಶ್ನೆಗಳು ಎಲ್ಲೇ ಕಡೆ ಹೋದ್ರೂ ಚಾಲೆಂಜಸ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ನನ್ನ ಒಂದು ಸೌಭಾಗ್ಯ ಏನು ಅಂದ್ರೆ ಚಾಲೆಂಜಸ್ ಇದೆ, ಬಹಳ ಕಡಿಮೆ ಚಾಲೆಂಜಸ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರದೀಪ್, ನಮ್ಮ MD ಏನಿದ್ದಾರೆ ಪ್ರದೀಪ್ ಅವರು, ತುಂಬಾ ಒಂದು ಸರಳ. ಅವರು ಒಳ್ಳೆ ಕಂಟೆಂಟ್ ಕೊಡಬೇಕು. ಪತ್ರಿಜಿ ಅವರು ಹೇಳಿರುವಂತಹ ಒಂದು ಜ್ಞಾನ, ಆ ಒಂದು ಧ್ಯಾನ, ಪತ್ರಿ ಸರ್ ಯಾಕೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ PMCನ, ಆ ಒಂದು ಪರ್ಪಸ್ ಸರ್ವ್ ಆಗ್ಬೇಕ್ರ ನಾವು, ಆ ಒಂದು ಒಳ್ಳೆ ಜ್ಞಾನ ಹೋಗ್ಬೇಕು. ಪತ್ರಿ ಸರ್ ಹೇಳಿರುವಂತಹ ಸಸ್ಯಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್, ಇದಕ್ಕೆ ಪತ್ರಿ ಸರ್ ಏನ್ ಹೇಳಿದ್ದಾರೆ ಅದನ್ನ ಮಾತ್ರ ನಾವು ಕೆಲಸ ಮಾಡೋಣ, ಅದೇ ಒಂದು ಜ್ಞಾನವನ್ನ ತಗೊಂಡೋಗೋಣ, ಅದಕ್ಕೆ ನೀವು ಏನ್ ಬೇಕಾದ್ರೂ ಮಾಡ್ತೀರಾ ಮಾಡಿ ಅಂತ ಒಂದು ಸ್ವೇಚ್ಛೆಯನ್ನು ಕೊಟ್ಟಿದ್ದಾರೆ ಪ್ರದೀಪ್ ಅವರು ನನಗೆ. ಸೊ ಹಂಗಾಗಿ ನಾನು ಏನೇ ಒಂದು ಡಿಸಿಷನ್ಸ್ ತಗೊಳ್ಳಿಕ್ಕಾಗ್ಲೂ ಅಥವಾ ಒಂದು ಕಂಟೆಂಟ್ ಬಗ್ಗೆ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ಎಷ್ಟೋ ಸಲ ಕೆಲವರು ಮಾಸ್ಟರ್ಸ್ ಬರ್ತಾರೆ, ಅವರೇ ಆದಂತಹ ಒಂದು ಕಂಟೆಂಟ್ ಕೊಡ್ತಾರೆ, ಬಟ್ ಅದು ಕೆಲವು ಸಲ ಸ್ವಲ್ಪ ಕಂಟೆಂಟ್ ಅಷ್ಟು ಕರೆಕ್ಟ್ ಆಗಿರಲ್ಲ, PSSM ಪ್ರಿನ್ಸಿಪಲ್ಸ್ ಆಗಿರ್ಬೋದು ಅಥವಾ ಸರಿಯಾದ ಒಂದು ಮಾರ್ಗಕ್ಕೆ ಅದು ಅನುಗುಣವಾಗಿರಲ್ಲ. ಅಂತ ಟೈಮಲ್ಲಿ ನಾವು ಡೆಲೀಟ್ ಮಾಡಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಅವರಿಗೆ ಒಂದು ರಿಕ್ವೆಸ್ಟಿಂಗ್ ಮ್ಯಾನರ್ ಅಲ್ಲಿ ಹೇಳಬೇಕಾಗುತ್ತೆ. ಇದರಿಂದನೂ ಕೆಲವು ಸಲ ಹರ್ಟ್ ಆಗಿರ್ತಾರೆ ಕೆಲವರು. ನಮಗೆ ಅವರು ಫೀಡ್ಬ್ಯಾಕ್ ನನಗೆ ಕೊಟ್ಟಿದ್ದಾರೆ ಎಷ್ಟೋ ಸಲ ನನಗೆ ಅಂದ್ರೆ ಹಾನೆಸ್ಟ್ ಆಗಿ ಹೇಳ್ತಿದ್ದೀನಿ ನಾನು. ಎಷ್ಟೋ ಜನ ಫೋನ್ ಮಾಡಿ ಬೈದಿದ್ದಾರೂ ಸಹ, ಏನ್ ಸರ್ ನಮ್ಗೆ ನಾವೆಲ್ಲ ವಿಡಿಯೋ ಕೊಟ್ಟಿದ್ದೀನಿ ಹಾಕ್ಲಿಕ್ಕೆ ಬರಲ್ಲ, ನಿಮ್ಮಿಂದ ಫುಲ್ ಬೇಜಾರಾಗಿದೆ ನಾವು ಅನ್ನೋ ಒಂದು ಸಂದರ್ಭಗಳು ನನಗಿದೆ. ನಾ ಇಲ್ಲಿ ಕೆಲಸ ಮಾಡ್ತಿರೋದು ಒಂದು ವಿಷನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಪತ್ರಿ ಸರ್ ಒಂದು ಕಂಟೆಂಟು, ಅವ್ರು ಕೊಟ್ಟಿರುವಂತಹ ಒಂದು ಜ್ಞಾನ ಎಲ್ಲೂ ಕ್ವಾಲಿಟಿ ಅನ್ನೋದು ಕಡಿಮೆ ಆಗಬಾರ್ದು, ಒಂದು ರಾಂಗ್ ವೇಲ್ ಆಗಬಾರ್ದು, ಒಂದು ಮಿಸ್ ಗೈಡ್ ಆಗಬಾರ್ದು ಅಂತ ಪ್ರತಿಯೊಂದು ವಿಡಿಯೋನ ರಿವೈಸ್ ಮಾಡಿ ನೋಡ್ತಾನೆ ಆಮೇಲೆ ನೋಡಿದಾಗ ಎಲ್ಲೆಲ್ಲಿ ಅವರು ಕೆಲವು ಸಲ ಮಾಸ್ಟರ್ಸ್ ಏನ್ ಹೇಳ್ತಾರೆ ಅಂದ್ರೆ ಅವರ ಒಂದು ಸ್ಟೋರಿಗಳನ್ನ ಹೇಳಿ ಅವರ ಒಂದು ಕರೆಕ್ಟ್ ಆಗಿರಲ್ಲ, ಕೆಲವು ಪದಗಳನ್ನ ಬಳಸಿ ಲಾಸ್ಟ್ಗೆ ಇದನ್ನ ಪತ್ರಿಜಿನೇ ಹೇಳಿದ್ರು ಅಂತ ಹೇಳ್ತಾ ಇರ್ತಾರೆ. ಪತ್ರಿಜಿ ಅವ್ರ ಜೊತೆಗೆ 24 ವರ್ಷಗಳಿಂದ ಅವ್ರು ಹೇಳಿರುವಂತಹ ಒಂದು ಪ್ರತಿ ಮಾತು, ಪ್ರತಿ ಆಡಿಯೋ ಮೋರ್ ದೆನ್ 100 ಟೈಮ್ಸ್ ಕೇಳಿದೀವಿ ನಾವು. ಕೇಳಿ ಪತ್ರಿಜಿ ಅವ್ರ ಜೊತೆಗೆ ಟ್ರಾವೆಲ್ ಮಾಡಿ ಪತ್ರಿ ಸಾರ್ ಈ ಪದವನ್ನು ಹೇಳಿರ್ತಾರ ಇಲ್ಲ ಅನ್ನೋ ಒಂದು ಅನುಭವನೂ ನಮ್ಗಿದೆ. ಈ ಮಾತು ಪತ್ರಿಜಿ ಅವ್ರು ಹೇಳಿದ್ದಾರೆ ಅಂದ್ರೆ ನನ್ಗೆ ಗೊತ್ತಾಗ್ಬಿಡುತ್ತೆ ಸಾರ್ ಹೇಳಿದಾರ ಅಥವಾ ಇವ್ರು ಹೇಳಿರೋ ಮಾತಾ ಅಂತ. ಈ ತರ ಅವ್ರು ಹೇಳಿರೋ ಮಾತು ಸತ್ಯವಾಗಿದೆ ಅಂದ್ರೆ ನಾವು ಆಕ್ಸೆಪ್ಟ್ ಮಾಡೋಣ. ಅದು ಬೇರೆ ಕಡೆ ಹೋಯ್ತಂದ್ರೆ ಅದನ್ನ ಕಟ್ ಮಾಡ್ತೀನಿ. ಯಾರೋ ಒಂದು ಮಾಸ್ತರ್ ಆಗಿರ್ಬೋದು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್, ಪತ್ರಿ ಸರ್ ಇದನ್ನ ಹೇಳಿದ್ರೆ ಬೇಕಾದ್ರೆ ನಾನು ತೋರಿಸಿ ನಾನು ಹಾಕ್ತೀನಿ ಅಂತ ಹೇಳ್ತೀನಿ. ಗಿವ್ ಮಿ ದ ಪ್ರೂಫ್. ಪತ್ರಿ ಸರ್ ಈ ತರ ಹೇಳಿದ್ರೆ ನಿಮ್ಗೆ ವಿಡಿಯೋಸ್ ಬಂತ, ನಾನು ತೋರಿಸಿ ನಾನು ಹಾಕ್ತೀನಿ ಅಂತ. ಈ ತರ ಎಷ್ಟೋ ಒಂದು ಚಾಲೆಂಜಸ್ ಬರ್ತಾ ಇರುತ್ತೆ. ಬಟ್ ನಮಗೇನು, ನಾವು ಒಬ್ಬರು ಮಾಸ್ತರ್ ಇಂದ ನಾವು ಏನಾದ್ರು ಸ್ವಲ್ಪ ನೆಗೆಟಿವ್ ಕಮೆಂಟ್ ಬರ್ಬೋದು, ಬಟ್ ಆ ಒಂದು ವಿಡಿಯೋನ ಬಿಟ್ಟಾಗ ಥೌಸಂಡ್ಸ್ ಆಫ್ ಪೀಪಲ್ಗೆ, ಲಕ್ಷಾಂತರ ಜನಕ್ಕೆ ಒಂದು ರಾಂಗ್ ಮೆಸೇಜ್ ಕೊಟ್ಟಂಗಾಗಿರುತ್ತೆ. ಸೊ PMC ಅನ್ನೋದು ರಿಯಲಿ ಒಂದು ಬ್ರಹ್ಮಾಸ್ತ್ರವೇ, ಅದು ಸರಿಯಾಗಿ ಉಪಯೋಗಿಸ್ಕೋಬೇಕು. ಓಕೆ, ಸೊ ಹಂಗಾಗಿ ಎಷ್ಟೋ ಒಂದು ಚಾಲೆಂಜಸ್ ಬಂದ್ರೇನು ನನಗೆ ಎಷ್ಟೋ ಒಂದು ಪಾಠಗಳನ್ನ PMC ಕಲಿಸಿದೆ. ಎಷ್ಟು ಕೆಲಸ ಮಾಡಬೇಕು, ಹೆಂಗೆ ಮಾಡಬೇಕು,
ಕಾಂಟೆಂಟ್ ಅಂದ್ರೆ ಏನು, ಒಂದು ಜ್ಞಾನವನ್ನು ಹೆಂಗ್ ಪಡಿಬೇಕು, ಯಾವ ತರ ಮಾಸ್ತರ್ ಜೊತೆ ನಾವು ಯಾವ ತರ ಪ್ರಶ್ನೆಗಳನ್ನ ಹಾಕ್ಬೇಕು, ಅವ್ರು ಬಂದಾಗ ಎಷ್ಟು ವಿನಯದಿಂದ ನಾವಿರ್ಬೇಕು. ಯಾಕಂದ್ರೆ ನನ್ನ PMC ಯಲ್ಲಿ ನನ್ನ ಸೌಭಾಗ್ಯ ಏನು ಅಂದ್ರೆ ಎಷ್ಟೋ ಜನ ಮಾಸ್ತರ್ಸ್ ಹತ್ರ ಡೈರೆಕ್ಟ್ ಆಗಿ ಕೂತ್ಕೊಂಡು ಅವರು ಜ್ಞಾನವನ್ನು ಪಡೆದಿದ್ದೀನಿ ನಾನು, ಅವರ ಒಂದು ಜೀವನದ ಬಗ್ಗೆ ತಿಳ್ಕೊಂಡಿದ್ದೇನೆ. ಎಷ್ಟು ಒಂದು ಮಹಾನ್ ಜ್ಞಾನ, ಎಷ್ಟು ಒಂದು ಜ್ಞಾನವನ್ನು ಪಡೆದಿರ್ತಾರೆ. ಅವ್ರ ತೆರೆ ಮೇಲೇನೆ, ಅಂದ್ರೆ ತೆರೆ ಇದ್ ಕಡೆ ಫ್ರೇಮ್ ಮೇಲೇನೆ ಬಂದಿರಲ್ಲ, ಕ್ಯಾಮ್ರಾ ಮುಂದೆನೆ ಬಂದಿರಲ್ಲ, ಅವ್ರ ಜೀವನವನ್ನೇ ಮುಡುಪಾಗಿಟ್ಟು ಕೆಲಸ ಮಾಡ್ತಿರ್ತಾರೆ. ಎಷ್ಟೋ ಒಂದು ವಿನಯದಿಂದ ಇರ್ತಾರೆ, ಅವ್ರ ಹೆಸರು ಹೇಳ್ಕೊಳ್ಳಿಕ್ಕೂ ಇಷ್ಟಪಡಲ್ಲ. ದಾನಿಗಳು ಎಷ್ಟೋ ಜನನ ನಾನು PMC ಇಂಟರ್ವ್ಯೂ ಅಲ್ಲಿ ನೋಡಿದ್ದೇನೆ. ಇಂತಹ ಒಂದು ಮಾಸ್ತರ್ ಜೊತೆ ಒಂದು ಇಂಟರಾಕ್ಷನ್ ಮಾಡೋದು, ಆ ಒಂದು ಸಂಭಾಷಣೆ ಮಾಡೋದೇ ನನ್ನ ಜೀವನದ ಒಂದು ಎಷ್ಟೊಂದು ಸೌಭಾಗ್ಯ ಅಂತ ಭಾವಿಸ್ತೇನೆ ನಾನು. ಅದಕ್ಕೆ ಯಾವುದೇ ಒಂದು ಇಂಟರಾಕ್ಷನ್ ಬರಲಿ, ನಾನು ಒಂದು ಕಂಪ್ಲೀಟ್ ಆಗಿ ಹಾನೆಸ್ಟ್ ಆಗಿ ಅಲ್ಲಿ ಕೂತ್ಕೊಂಡ್ರೆ ಮಾತ್ರ ನಾನು ಅಲ್ಲಿ ಹೋಗಿ ಇಂಟರಾಕ್ಷನ್ ಮಾಡ್ತೀನಿ. ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಒಂದ್ 2-3 ಸೆಷನ್ಸ್ ಲೇಟ್ ಆದ್ರೂ ಪರವಾಗಿಲ್ಲ, ಅದನ್ನ ಟೈಮ್ ತಗೊಂಡಾಗ್ಲಿ ಮಾಡ್ತಾ ಹೋಗ್ತಾ ಇರ್ತೀನಿ ನಾನು. ಈ ತರ PMC ಅನ್ನೋದು ಒಂದು ಬಹಳಷ್ಟು ಒಂದು ಜ್ಞಾನವನ್ನ ಪತ್ರಿಜಿ ಅವರ ವಿಡಿಯೋಸ್ ನ ಕೊಡ್ತಾ ಇದೆ. ನನ್ಗೆ ಇನ್ನೊಂದೇನಂದ್ರೆ ಪತ್ರಿ ಸರ್ ಅವರು ಪರ್ಸನಲ್ ಆಗಿ PMC ಕನ್ನಡ ಸ್ಟಾರ್ಟ್ ಮಾಡಿದಾಗ ಅವರೊಂದು ಆಡಿಯೋ ಕೇಳಿದ್ರು. ನಂದು ಅಪ್ಪೋ ದೀಪೋ ಭವ ಅನ್ನೊಂದು ಆಡಿಯೋ ಕೇಳಿದ್ರು, ಕನ್ನಡದಲ್ಲಿ ಮಾಡಿದ್ದೆ ಅದನ್ನ. ಪತ್ರಿಜಿ ಅವರ ಆಡಿಯೋನ ನೋಡಿ ತುಂಬಾ ಖುಷಿ ಪಟ್ಟು, ನಿನ್ನ ವಾಯ್ಸ್ ತುಂಬಾ ಚೆನ್ನಾಗಿದೆ, ತೆಲುಗುವಲ್ಲಿ ನಂದು ಏನಿದೆ, ನಾನು ಕೊಟ್ಟಿರುವಂತಹ ಒಂದು ಜ್ಞಾನ ತೆಲುಗುವಲ್ಲಿ ಏನಿದೆ ಅದನ್ನೆಲ್ಲ ನೀವು ಕನ್ನಡಕ್ಕೆ ಅನುವಾದ ಮಾಡಿ ನಿಮ್ಮ ವಾಯ್ಸ್ ಕೊಡ್ರಿ ಅಂತ ಹೇಳಿದ್ರು. ಅದು ರಿಯಲಿ ನನಗೊಂದು ಗ್ರೇಟ್ ಕಾಂಪ್ಲಿಮೆಂಟ್ ಪತ್ರಿಜಿ ಅವ್ರು ಹೇಳಿರೋದು. ಪತ್ರಿ ಸರ್ ಏನ್ ಹೇಳಿದ್ರು ಅಂದ್ರೆ, ನನ್ನ ಆಡಿಯೋ ನೀವು ಕೊಡಿ ಅಂತ ಹೇಳಿದ್ರು. ನನಗೇನ್ ಅನಿಸ್ತು, ಪತ್ರಿಜಿ ಅವರ ಆಡಿಯೋ ಮಾತ್ರ ಅಲ್ಲ, ಅವ್ರನ್ನ ತೋರ್ಸೋಣ, ಅವ್ರನ್ನೇ ತೋರಿಸ್ಬಿಟ್ಟು ಅವರ ಒಂದು ಆಡಿಯೋವನ್ನು ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಪತ್ರಿಜಿ ಅವರೊಂದು ಆಡಿಯೋ, ಅವ್ರ ವಿಡಿಯೋನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. 5 ನಿಮಿಷ ನೀವು ನೋಡುವಂತಹ ವಾಯ್ಸ್ ಓವರ್, ಪತ್ರಿಜಿ ಕನ್ನಡದಲ್ಲಿ ಮಾತಾಡಿರುವಂತಹ ಒಂದು ವಿಡಿಯೋಸ್ ಇದೆ. 5 ನಿಮಿಷದ ಒಂದು ವಿಡಿಯೋನ ನಾವು ಕನಿಷ್ಠ ಪಕ್ಷ ಅಂದ್ರೆ ಒಂದು 4 ರಿಂದ 5 ಗಂಟೆಗಳು ಸ್ಪೆಂಡ್ ಮಾಡಿದೀವಿ. 5 ನಿಮಿಷದ ಒಂದು ವಿಡಿಯೋ ನೀವು ನೋಡ್ಲಿಕ್ಕೆ 4 ರಿಂದ 5 ಗಂಟೆ ಸ್ಪೆಂಡ್ ಮಾಡ್ತೀವಿ. ಯಾಕಂದ್ರೆ ವರ್ಡ್ ಟು ವರ್ಡ್ ಪ್ರತಿ ಒಂದು ಪದಕ್ಕೂ ನಾವು ಹೇಳೋದಕ್ಕೂ ಅವ್ರು ಹೇಳೋದಕ್ಕೂ ಲಿಪ್ ಸಿಂಕ್ ಆಗ್ಬೇಕು. ಈ ತರ ತುಂಬಾ ಎಷ್ಟೋ ಒಂದು ಟೆಕ್ನಿಕಲ್ ಆಗಿ ವರ್ಕ್ ಮಾಡಿ ಈ ತರ ಮಾಡ್ತಾ ಬಂದಿದೀವಿ. ಇವತ್ತು 40 ದೇಶಗಳಿಗಿಂತ ಹೆಚ್ಚು ದೇಶಗಳಲ್ಲಿ PMC ಸ್ಪ್ರೆಡ್ ಆಗ್ತಿದೆ. ಪ್ರತಿ ಕನ್ನಡಿಗರು ಇವತ್ತು ನೋಡ್ತಿದ್ದಾರೆ ಮೊಬೈಲ್ ಅಲ್ಲಿ. ಎಷ್ಟೋ ಒಂದು ಫುಲ್ ಮೂನ್ ಡೇ ಅಥವಾ ಎಷ್ಟೋ ಒಂದು ಅನುಭವಗಳನ್ನ ನೋಡಿ, ಸರ್ ನಾವು ಒಬ್ಬರು ಸೂಸೈಡ್ ಮಾಡ್ಕೊಂತಾ ಇದೀವಿ ಸರ್, ನಾವು PMC ನೋಡಿ ನನ್ನ ಮೈಂಡ್ ಚೇಂಜ್ ಆಯ್ತು, ಮತ್ತೆ ನಾನು ಸೂಸೈಡ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಅಂತ ಕೆಲವರು ಇನ್ನ ಸರ್ ಅನಾರೋಗ್ಯ ಸಮಸ್ಯೆ ನನಗಿತ್ತು, PMC ನೋಡಿ ನಾನು ಮತ್ತೆ ಧ್ಯಾನವನ್ನು ಮಾಡ್ತಾ ನಾನು ಇವಾಗ ತುಂಬಾ ಆರೋಗ್ಯವಂತ ಆಗಿದ್ದೀನಿ ಅಂತ ಕೆಲವರು. ಈ ತರ ಕಾಲ್ಸ್ ಬಂದಾಗ ಎಷ್ಟೇ ಒಂದು ನಾವು ಕಷ್ಟನೇ ಅನ್ಸಲ್ಲ. ಫಸ್ಟ್ ಆಫ್ ಆಲ್ ಇನ್ನ ಇಷ್ಟದಿಂದ ಮಾಡ್ತಿರೋದ್ರಿಂದ ಇನ್ನ ಮಾಡ್ಬೇಕು ಅನ್ನೋದು ಹುಮ್ಮಸ್ ಬರ್ತಿದೆ. ಇದೆಲ್ಲ ಹೆಂಗೆ ಸಾಧ್ಯ ಆಯ್ತು ಅಂದ್ರೆ, ಪ್ರತಿ ಪಿರಮಿಡ್ ಮಾಸ್ತರು, ಪ್ರತಿ ಧ್ಯಾನಿ ನೀಡಿರುವಂತಹ ಒಂದು ಸಹಾಯ ಸಹಕಾರಗಳು, ಅದು ದುಡ್ಡಿನ ರೂಪದಲ್ಲಾಗಿರ್ಬಹುದು, ನಿಮ್ಮ ಅನುಭವದ ರೂಪದಲ್ಲಾಗಿರ್ಬಹುದು, ನಿಮ್ಮ ಜ್ಞಾನದ ರೂಪದಲ್ಲಾಗಿರ್ಬಹುದು, ಎಷ್ಟೋ ಒಂದು ಇದು PMC ಯಲ್ಲಿ ನಾವು ಕಾಣಿಸ್ತಿದೀವಿ ಅಷ್ಟೇ, ಬಟ್ ಕಾಣಲಾರದ ಕೈಗಳು ಎಷ್ಟೋ ಇದೆ. ಅವರೆಲ್ಲರೂ ಒಂದು ಸಮಿಷ್ಟಿಯ ಒಂದು ಕೃಷಿ, ಅವರೆಲ್ಲ ಒಂದು ಸಮಿಷ್ಟಿಯ ಒಂದು ಎನರ್ಜಿ, ಒಂದು ಪ್ರತಿಫಲನೆ ನಾವು PMC ಅನ್ಬಹುದು. PMC ಅನ್ನೋದು ಯಾರ್ದು ಅಲ್ಲ, ಇದು ಎಲ್ಲರದು, ನಮ್ಮೆಲ್ಲ ಕನ್ನಡಿಗರದು ಈ PMC ಚಾನಲ್. ಸೊ ಇಂಥ ಚಾನಲ್ ನಾನು ಕೆಲಸ ಮಾಡೋದು ತುಂಬಾ ನನ್ನ ಒಂದು ಅದೃಷ್ಟ, ನನ್ನ ಒಂದು ಸೌಭಾಗ್ಯ ಅಂತಾನೆ ಭಾವಿಸ್ತೇನೆ ಮೇಡಮ್. ಸೊ ಎಲ್ಲರೂ PMC ಅನ್ನು ಉಪಯೋಗಿಸ್ಕೊಳ್ಳಿ. ಎಲ್ಲರ ಒಂದು ಅನುಭವಗಳು ದಯವಿಟ್ಟು PMC ಯಲ್ಲಿ ಕೊಡ್ರಿ. ಯಾಕಂದ್ರೆ ನಿಮ್ಮ ಅನುಭವ PMC ಯಲ್ಲಿ ಕೊಟ್ಟಾಗ 40 ದೇಶಗಳಿಗಿಂತ ಹೆಚ್ಚು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಪ್ರತಿ ಕನ್ನಡಿಗರು ಆ ಒಂದು ಧ್ಯಾನವನ್ನ ಮಾಡ್ತಾರೆ. ನಿಮ್ಮ ಒಂದು ಅನುಭವ ಯಾರನ್ನ ಇನ್ಸ್ಪೈರ್ ಮಾಡುತ್ತೋ ಗೊತ್ತಾಗಲ್ಲ. ಸೊ ನಿಮ್ಮ ಅನುಭವವನ್ನ PMC ದಯವಿಟ್ಟು ಕೊಡಿ, ನಿಮ್ಮ ಜ್ಞಾನವನ್ನ ಕೊಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನನಗೆ ಬಹಳ ಆನಂದ ಅನಿಸ್ತಾ ಇದೆ. ಯಾಕೆಂದ್ರೆ ನಮ್ಮ ಆಲೋಚನೆಯೇ ನಮ್ಮ ಜೀವನ, ನಮ್ಮ ಭವಿಷ್ಯ. ನೀವು ಜಸ್ಟ್ ಡಿಪ್ಲೊಮಾ ಸ್ಟೂಡೆಂಟ್ ಆಗಿದ್ದಾಗ 2002ರಲ್ಲಿ ಪ್ರಪಂಚಕ್ಕೆ ಧ್ಯಾನ ಕೊಡಬೇಕು ಅನ್ನೋದು, ನಾವ್ ಈ ಪದವನ್ನ ಕೇಳಿದೀವಿ, ಧ್ಯಾನ ಜಗತ್ ಅಂತೇಳಿ. ಆದ್ರೆ ನಾನು ಪ್ರಪಂಚಕ್ಕೆ ಧ್ಯಾನ ಕೊಡ್ಬೇಕು, ಹೆಂಗ್ ಹೇಳೋದು ತಪ್ಪನ ಕಣ್ಣಲ್ಲಿ ನೀರ್ ಬಂದಿದೆ ಅಂದ್ರಲ್ಲ, ಅದು ನಿಮ್ಮನ್ನ ಇವತ್ತು PMC ಯಲ್ಲಿ ಹೋಗಿ ಕೂಡಿಸಿದೆ. ಮತ್ತೆ ಪತ್ರಿಜಿ ಸರ್ ಅವರೇ ನನ್ನ ಸ್ಪೀಚ್ಗಳಿಗೆ ನೀವು ವಾಯ್ಸ್ ಓವರ್ ಮಾಡು ಅಂತ ಹೇಳಿದ್ದು, ಆಮೇಲೆ ಒಂದು 5 ನಿಮಿಷದ ವಿಡಿಯೋಗಾಗಿ ತಾವು ಎಷ್ಟು ಪರಿಶ್ರಮ ಪಟ್ರಿ, ಇದು ಎಲ್ರಿಗೂ ಗೊತ್ತಾಗ್ಬೇಕು. ಆ ದೃಷ್ಟಿಯಿಂದನೇ ಈ ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ ತಮ್ಮ ಸೇವೆ ಅನನ್ಯ ಅಂತ ಹೇಳಿದ್ದು, ವಿಶೇಷವಾದ ಸೇವೆ ಎಲ್ಲರೂ ಸಲ್ಲಿಸ್ತಾ ಇದ್ದೀವಿ, ಅಳಿಲು ಸೇವೆ. ಆದ್ರೆ ಬ್ರಹ್ಮಾಸ್ತ್ರ, ಪಾಶುಪತಾಸ್ತ್ರ, PMC ಕನ್ನಡದಲ್ಲಿದ್ದು ಇಷ್ಟು ಪ್ರಪಂಚದಾದ್ಯಂತ ಇರುವ ಕನ್ನಡಿಗರಿಗೆ ಪತ್ರಿಜಿಯವರ ಜ್ಞಾನವನ್ನ ತಲುಪಿಸುತ್ತಿರುವ ಅತ್ಯಮೂಲ್ಯ ಸೇವೆಯಲ್ಲಿ ತಾವಿದ್ದೀರಿ. ಇವತ್ತು ಇಷ್ಟೊಂದು ಬಿಡುವು ಮಾಡಿಕೊಂಡು ತಮ್ಮ ಒತ್ತಡದ ಕೆಲಸದ ಮಧ್ಯೆಯೂ ಕೂಡ ನಮ್ಮ PMC ಬಾಗಲಕೋಟೆಗೆ ಬಂದು ತಮ್ಮ ಜೀವನದ ಪಯಣವನ್ನ ನಮ್ಮೊಂದಿಗೆ
ಈ ಸೋಲ್ ಸಂಭಾಷಣೆಯಲ್ಲಿ ಹಂಚಿಕೊಂಡಿದ್ದಕ್ಕೆ ತಮಗೆ ಎಲ್ಲ ಆತ್ಮ ಬಂಧುಗಳ ವತಿಯಿಂದ ಪ್ರೀತಿಪೂರ್ವಕ ವಂದನೆಗಳು. ನೋಡಿದ್ರಲ್ಲ ಆತ್ಮೀಯರೇ, ಇಲ್ಲಿವರೆಗೂ ಅವರ ಆಧ್ಯಾತ್ಮಿಕ ಪಯಣ, ಅವರ ಸೇವೆ, ಅನನ್ಯ ಸೇವೆ PMCಯಲ್ಲಿ ಮತ್ತು ಬಾಲ್ಯದಿಂದ ಹಿಡಿದು ಅವರಿಗಿರುವ ಸಂದೇಹಗಳು, ಅವರು ತಾವೇ ಪ್ರಯೋಗಾತ್ಮಕವಾಗಿ ಪಿರಮಿಡ್ನ ಶಕ್ತಿಯನ್ನು ಕಂಡುಕೊಂಡದ್ದು, ಹಾಗೂ ಈ ಎಲ್ಲ ತಮ್ಮ ಮತ್ತು ಧ್ಯಾನದಲ್ಲಿ ಪತ್ರಿಜಿಯವರೊಂದಿಗೆ ಅನುಸಂಧಾನವಾಗಿ ಪಡೆದಿರುವ ಸಂದೇಶಗಳನ್ನು ಮತ್ತು ಲೈವ್ ಆಗಿ ಅವರ ಇರುವಾಗ ಅವರಿಂದ ಕಲಿತ ಪಾಠಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡದ್ದು, ವ್ಯಕ್ತಿ ಹೇಗೆ ಪರಿವರ್ತನೆ ಆಗ್ಬೇಕು, ಹೇಗೆ ಬದುಕಬೇಕು, ಹೇಗೆ ಬಾಳ್ಬೇಕು, ಮುಂದೆ ಒಂದು ಹಿಂದೊಂದು ಅಲ್ಲ ನೋಟದಲ್ಲಿ ನಡೆ ನುಡಿ ಒಂದಾಗಿರಬೇಕು ಅಮೂಲ್ಯ ಅನುಭವಗಳನ್ನ ಹಂಚಿಕೊಂಡಿರುವಂತ ರಾಮು ಸರ್ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಪಾಡ್ಕಾಸ್ಟ್ ನೋಡುತ್ತಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೆ ಧನ್ಯವಾದಗಳು. ಈ ಸಂಭಾಷಣೆ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಂತಹ ಇನ್ನಷ್ಟು ಆತ್ಮಯಾನದ ಸಂಭಾಷಣೆಗಳನ್ನ ನೋಡುವುದಕ್ಕಾಗಿ ಪಿರಮಿಡ್ ಮೆಡಿಟೇಷನ್ ಚಾನಲ್ ಬಾಗಲಕೋಟ್ ಜೊತೆ ಯಾವಾಗಲೂ ಸಂಪರ್ಕದಲ್ಲಿರಿ. ಮುಂದಿನ ಆತ್ಮ ಸಂಭಾಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧ್ಯಾನ ಮಾಡಿ, ಸ್ವಾಧ್ಯಾಯದಲ್ಲಿರಿ, ಸಜ್ಜನ ಸಾಂಗತ್ಯದಲ್ಲಿ ಇರಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಲಲಿತಾ ಕಂದಗಲ್, ಪಿರಮಿಡ್ ಮಾಸ್ಟರ್. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೂ ಎಲ್ಲ ಬಾಗಲಕೋಟ್ ಟೀಮ್ ಎಲ್ಲ ಮಾಸ್ತರ್ಸ್ಗೂ ಧನ್ಯವಾದಗಳು. ನೋಡ್ತಾನೆ ಇದ್ದೀನಿ ಮೇಡಮ್ ಅವ್ರನ್ನ, ಅವರು ಒಂದು ಟೀಚರ್ ಆಗಿ ಕೆಲಸ ಮಾಡ್ತಾನೆ ಒಂದು ಕಡೆ ಫ್ಯಾಮಿಲಿ ನೋಡ್ಕೊಂತ ಎಷ್ಟು ಬುಕ್ಸ್ ನ ಇವತ್ತು ಪತ್ರಿಜಿ ಅವರ ಒಂದು ಜ್ಞಾನ ಬಹಳಷ್ಟು ನನಗೆ ಆಸೆ ಇತ್ತು. ಯಾಕಂದ್ರೆ ಎಲ್ಲರೂ ಟಿವಿ ನೋಡ್ಲಿಕ್ಕೆ ಅಥವಾ ವಿಡಿಯೋಸ್ ನೋಡ್ಲಿಕ್ಕೆ ಇಷ್ಟಪಡಲ್ಲ. ಕೆಲವರು ಆ ಪುಸ್ತಕಗಳನ್ನ ಹಿಡ್ಕೊಂಡು ಅದನ್ನ ಟಚ್ ಮಾಡ್ತಾ, ಫೀಲ್ ಮಾಡ್ತಾ, ಆ ಒಂದು ಪ್ರತಿಯೊಂದು ಪೇಜ್ ಅನ್ನು ಓದ್ಬೇಕಂತ ಹೇಳ್ತಾರೆ. ನನಗೆ ಅದು ಯಾವಾಗ್ಲೂ ಇತ್ತು, ಪತ್ರಿಜಿ ಅವರ ಬುಕ್ಸ್ ಕನ್ನಡದಲ್ಲಿ ಬರಬೇಕು, ಕನ್ನಡದಲ್ಲಿ ಮುದ್ರಣ ಹಾಕಿ ಪತ್ರಿಜಿ ಅವ್ರು ಬರಬೇಕು ಬುಕ್ಸ್ ಅಂತ. ಪತ್ರಿಜಿ ಅವರ ಜ್ಞಾನವನ್ನ ನೀವು ಮತ್ತೆ ಎಷ್ಟೋ ಒಂದು ಶ್ರಮ ವಹಿಸಿ, ಎಷ್ಟೋ ಒಂದು ಶ್ರಮ ಅಂತ ಹೇಳ್ತಾ ಇಲ್ಲ, ಬಟ್ ಇಷ್ಟದಿಂದ ನೀವು ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ. ಎಷ್ಟೋ ಒಂದು ಬುಕ್ಸ್ ಅನ್ನ, ಪತ್ರಿಜಿ ಅವ್ರ ಬುಕ್ಸ್ ಅನ್ನ ಕನ್ನಡದಲ್ಲಿ ಬಂದಿದೆ ಈಗ. ಬಹಳಷ್ಟು ಜನಕ್ಕೆ ಇವಾಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾರಾದ್ರೂ ಸರ್ ಪತ್ರಿ ಸರ್ ಬುಕ್ಸ್ ಏನಾದ್ರು ನಮ್ ಕನ್ನಡದಲ್ಲಿ ಓದ್ಬೇಕಂದ್ರೆ ಹೆಂಗೆ ಸರ್ ಅಂದ್ರೆ, ಇವಾಗ ಲಲಿತಾ ಮೇಡಮ್ ಅವ್ರನ್ನ ಕಾಲ್ ಮಾಡಿ ಅನ್ನೋ ಒಂದು ಮಟ್ಟಕ್ಕೆ ನಮ್ಗೆಲ್ಲ ಒಂದು ಅವೇರ್ನೆಸ್ ಬಂದಿದೆ. ಅಂದ್ರೆ ಆ ಒಂದು ಅಷ್ಟು ಒಂದು ಕೆಲಸ ನೀವು ಮಾಡ್ತಾ ಇದ್ದೀರಾ. ಸೊ ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವರ್ಕ್. ಅಂಡ್ PMC ಬಾಗಲಕೋಟೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ. ಅಂದ್ರೆ ಎಷ್ಟೋ ಒಂದು ಒಳ್ಳೆ ಒಳ್ಳೆ ಮಾಸ್ಟರ್ಸ್ ನೀವು ಕರ್ಕೊಂಡ್ಬಂದು ಪಾಡ್ಕಾಸ್ಟ್ಗಳ ಮೂಲಕ ಎಷ್ಟೋ ಒಂದು ಡಿಸಿಪ್ಲಿನ್ಡ್ ಆಗಿ ಟೈಮ್ ಮೇಂಟೈನ್ ಮಾಡ್ತಾ, ಡಿಸಿಪ್ಲಿನ್ಡ್ ಆಗಿ ಎಲ್ಲ ಒಂದು ಮಾಸ್ತರ್ಗಳಿರುವಂತಹ ಒಂದು ಜ್ಞಾನವನ್ನ ಎಲ್ಲರಿಗೂ ಗೊತ್ತಾಗ್ಲಿ, ಎಲ್ಲರಿಗೂ ಒಂದು ಧ್ಯಾನದ ಪ್ರಾಮುಖ್ಯತೆ ಬಗ್ಗೆ ತಿಳಿಯಲಿ ಅಂತ ಒಂದು ಈ ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್ ಒಂದು ಮಾರ್ಗದಲ್ಲಿ PMC ಬಾಗಲಕೋಟೆ ಸಾಗ್ತಾ ಇದೆ. ಸೊ ಈ ವರ್ಕ್ ಇನ್ನ ಒಂದು 10ರಷ್ಟು 100 ಟೈಮ್ಸ್ 1000 ಟೈಮ್ಸ್ ಇನ್ನ ಬೆಳೀಲಿ, ಎಲ್ಲರೂ ಧ್ಯಾನವನ್ನು ಕಲೀಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಟೀಮ್. ಥ್ಯಾಂಕ್ ಯು ಸೋ